ರಮಣರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಸೋಮನಾಥೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ರಮಣ ಗೋವಿಂದ ಅನ್ನಿ ಗೋವಿಂದ.
ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಯೊಳು ವಿಶೇಷವಾದ ಊರ ವಿಘ್ನೇಶನ ಮುದದಿಂದ ನಿನ್ನ ಶರಣು ತೀರುವ ಶಾಲಿ ವಾಗಾಗಿನಿ ನಮೋ ನಮೋ ಶರಣು ಶರಣು ಎಲ್ಲವೂ ನಿನ್ನುದರ ಧೊಳಿರು ತಿಳಿಸಿರಿ ಎಂಬಳು ನಿನ್ನ ಚರಣವನರಿಯಲು ಶರಣಾಗತ ರಕ್ಷಾಮಣಿನರ ಹರಿಗಗನವೆಲ್ಲವೂ ನಿನ್ನ ಅನುಪಮ ಗುಣನಿಧಿ ಅನಂತ ಕೀರ್ತಿ ಮುನಿಗಳ ಸನ್ನುತ ಗಣಪತಿ ವಾಹನ ತರಗದುಗಿನ ವೀರನಾರಾಯಣ ಗಗನವೆಲ್ಲವೂ ನಿನ್ನ
ವಿಘ್ನಾಟವಿ ಹವ್ಯವಾಟ ವಿಘ್ನ ವ್ಯಾಲಕುಲಾಭಿಮಾನ ಗರುಡು ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರವೇಶನ ಪವಿ ವಿಘ್ನಾಭಿ ಕುಂಭೋದ್ಭವ ವಿಘ್ನೌಘ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ವಗಿ ಗಣಪಗೆ ಚೆಲ್ವತಿ ಜಾಗ ವಂದಿತಗೆ ಆರತಿ ಎಂತೀರೆ ಗಜಮುಖದ ವಗಿ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕುತರ ಉದಿವ ಬಗೆ ಉರಗ ಭೂಷಣನ ಸುಕುಮಾರ ಗಜವದನನ ಶರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗಿ ಗಣಪಗಿ ನಿನಗಿರೋ ಜನರಿಲ್ಲ ಗುಣಯುತನ ಘನ ಮೂರ್ತಿ ಮದ ಊರ ಗಣನಾಥನ ಘನ ಮೂರ್ತಿ ಮದ ಊರ ಗಣನಾಥನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲು ಕದನ ಕೋವಿದೆ ಗಿರಿಜೆ ಅವರ ಸುತನ ಕೋವಿದೆ ಗಿರಿಜೆ ಅವರ ಸುತನ ಸುರಮುನಿ ನಮಿತ ಸರ್ವೇಶ್ವರನ
ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ನೀವ ಭವಗರನ ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ವರಮದ ಊರ ವಿಘ್ನೇಶ್ವರನ ತಾತೈ ದಿನ್ನ ತಕ ದಿನ್ನ ತೈ ದಿನ್ನ ತೈ ದಿ ತೈ ದಿನ್ನ ತಕ ದಿನ್ನ ತೈ ದಿನ್ನ ತಾ ತಾತೈ ದಿನ ತೈ ತಕ ದಿನ ತೈ ತೈ ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ 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 ತತ್ ತತ್ ತಾಂ ಗಜಮುಖನ ನಿನ್ನ ಪಾದವಾನಿ ದೇವಿಯೇ ಗಜಮುಖನ ನಿನ್ನ ಪಾದವನಿ ದೇವಿಯೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನಿ ದೇವಿಯೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಗಜಮುಖನ ನಿನ್ನ ಪಾದವಾನಿ ದೇವಿಯೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತುಂ ತನ ದಿದ್ದನಂ ಧೀಂ ತನ ದಿದ್ದನ ಧೀಂ ತನ ದಿದ್ದನ ಕತೋಂ ತನ ದಿದ್ದನ ತತೈ ದಿನ ತೈ ತಕ ದಿನ ತೈ ತೈ ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ 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 ತತ್ ತತ್ ತಾಂ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಿಗೆ ನಿಜಗಳ ಬಾಲ ನೆನೆಸಿ ಬಾಲಿಗೆ ನಿಜಗಳ ಬಾಲ ನೆನೆಸಿರಿ ಜಾಲವರಿದ ಜಯಶೀಲ ನಿನ್ನನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತೈ ದಿನ್ನ ತೈ ದಿನ್ನ ತೈ ದಿನ್ನ ತೈ ದಿ ತೈ ದಿನ್ನ ತೈ ದಿನ್ನ ತೈ ದಿನ್ನ ತಾಂ ತೈ ದಿನ ತೈ
ತಗದಿನದಿ ತೈದಿನದಿ ತೈದಿನದಾದಿನ ತೈದಿನದಾದಿನ ತೈ 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 ತತ್ತ ಒಂದೇ ದೇವರ ದೇವ ಕೋಂಗತೋ ತಗತದಿನದಿ ಚಿಕ್ಕ ಪ್ರಾಯದ ಬಾಲೆ ಚತುರಿ ನಿನ್ನಂಗವ ಒರಿಯುವುದೀನಿ ಮದ ಉಕ್ಕುತ ಬರುತ್ತಿದೆ ಮಾರನ ಮದದಾನಿ ಮದ ಉಕ್ಕುತ ಬರುತ್ತಿದೆ ಮಾರನ ಮದದಾನಿ ಚಿಕ್ಕ ಪ್ರಾಯದ ಬಾಲೆ ಚದುರೇ ನಿನ್ನಂಗವ ಆ ಆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ
പുരുഷനുള്ളയനീ കാന്തേ താനനാം തതിരിനാ ഹരേ ಈ ಮಹಿಯೊಳಗಿಂಥ ಪುರುಷನುಳ್ಳಯನೇ ಕಾಂತೆ ಭೀಮನು ಬಲು ಸಾಮರ್ಥ್ಯನೋ ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮಾದಿ ಕರೆದರೆ ಕಾಮಿತವೀವನು ಪ್ರೇಮಾದಿ ಕರೆದರೆ ಕಾಮಿತವೀವನು ಪ್ರೇಮಾದಿ ಕರೆದರೆ ತೈ ಧಿಮಿತ ದಿನದಿ ತಕತ ದಿನದಿ ತೋಂತ ದಿನದಿ ತಕತ ದಿನದೈ 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 ದಿಮಿತ ದಿನದಿ ತಕತ ದಿನದಿ ತೋಂತ ದಿನದಿ ತಕತ ದಿನದೈ 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 ಝಣುತ ಝಣುತ ದಿಮಿತ ಝಣುತ ತಕತ ಝಣುತ 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 ಝಣು ದೀಂ ತನ ತನ ದೀಂ ತನ ತನ ದೀಂ ತನ ದೀಂ ತನ ದಿರಿನಾಂ ತೋಂ ತನ ದಿರಿನಂ 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 ಗಿಡದಗತಿ ಹಿಮಿತ ದಿನದಿ ತಕತ ದಿನದಿ ತೋಂತ ದಿನದಿ ತಕತ ದಿನದಿ 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 ತತ್ತೋಂಗದಿ ಕುತಕದಿ ತಾತರಿ ಗಿಡ ಗಿಡದಗ ತತ್ತೋಂಗದಿ ಕುತಕದಿ ತಾತರಿ ಗಿಡ ಗಿಡದಗ ತತ್ತೋಂಗದಿ ಕುತಕದಿ ತಾತರಿ ಗಿಡ ಗಿಡದಗ ತತ್ತೋಂಗದಿ ಕುತಕ ತಯ್ಯ 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 ತಕತ ದಿನದ ದಿಮಿತ ದಿನದ ತೋಂತ ದಿನದ ದೀಂತ ದಿನದ 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 ದಿಂ ತರಿ ಗಿಡದಗ ತರಿ ಗಿಡ ಗಿಡದಗ ದಿಂ ತರಿ ಗಿಡದಗ ತರಿ ಗಿಡ ಗಿಡದಗ ದಿಂ ತರಿ ಗಿಡದಗ ತರಿ ಗಿಡ ಗಿಡದಗ ದಿತ್ತಂ 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 ತೈ ಧಿಮಿತ ದಿನದಿ ತಕತ ದಿನದಿ ತೋಂತ ದಿನದಿ ತಕತ ದಿನದೈ 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 ದೈ 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 ದತ್ತತ್ತಾಂ ತಾನನಾಂ ತದಿರಿನಾಂ ಹರೇ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕಿ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಬೂಫಲ ಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಂಬುದಾಗಿ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು
ದಕ್ಕಿತ್ತು. ಆಹೋ ಆಹೋ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವರು, ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವರು ಶಬಾಸ್. ಮತ್ತು ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವರು ಅಲ್ಲ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಥ ಪ್ರಸಾದ ಶಿವಾರ್ಪಣ ಮಸ್ತು. ದಕ್ಕಿತ್ತು ದಕ್ಕಿತ್ತು. ಆಹೋ ಆಹೋ ಮಹಾರಾಜರುಗಳಾದ ಕೊಡೆತ್ತುರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರುಗಳು, ಮಹಾರಾಜರುಗಳಾದ ಕೊಡೆತುರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟಿಗಳವರು ಮತ್ತು ಮಹಾರಾಜರುಗಳಾದ ಕೊಡೆತುರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟಿಗಳವರು ಅರ್ತಿಗಾರರು, ಕುಶಾಲುಗಾರರು, ಮೋಜುಗಾರರು ಪ್ರೀತಿ ಪೂರ್ವಕವಾಗಿ ಕೊಟ್ಟಿರುವಂತಹ ಪಟ್ಟೇಶಾಲು ದಕ್ಕಿತ್ತು ದಕ್ಕಿತ್ತು. ಸಭೆಗೆ ಒಂದು ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಆ ಆ ಆ ಅಮ್ಮ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಹರಿಹರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಹರಿಹರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಪರತರ ಮೂರುತಿಯಾಗಿ ಸತ್ಯ ಅಮ್ಮ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ಅಮ್ಮ ಅಮ್ಮ ತವ ಪಾದ ಸೇವೆಯ ತವ ಗದಿ ಮಾಡುವ ಭಾವಶುದ್ಧಿಗೆ ನೀಡಿ ಹರಸು ಉದ್ಧರಿಸು ತವ ಪಾದ ಸೇವೆಯ ತವ ಗದಿ ಮಾಡುವ ಭಾವಶುದ್ಧಿಯ ನೀಡಿ ಹರಸು ಉದ್ಧರಿಸು ದಯಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ತೈದಿನ್ನ ತಗದಿನ್ನ ತೈದಿನ್ನ ತಗದಿನ್ನ ತೈದಿನ್ನ ತಗದಿನ್ನ ತೈದಿನ್ನ ತೈ ತೈದಿನದಿ ತಗದಿನದಿ ತೈದಿನದಿ ತೈದಿನದಾದಿನ ತೈದಿನದಾದಿನ ತೈ 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 ತತ್ತತ್ತಾಂ ತೋಂಗತೋ ತಗದದಿನದಿ ಹೋಗಿ ಹೇಳಮ್ಮ ಆ ಆ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನಗಿ ಆದಿಕೇಶವರಂಗ ಧಾಮ ಬಾರೋ ಮನೆಗೆ
ಅಂಬುರುಹದಳನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುರಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರಗ ಪಾದಾಂಬುಜಗೆ ಕೊಡ ಮಾಡುತ್ತ ವರ್ಣಿಪಿರಿ ಕಥಾಮೃತವ जयतु जयतु आदिमायी सर्वभय विनाशिनी करुणदिकायी आदिमायी जयतु जयतु आदिमायी सर्वभय विनाशिनी करुणदिकायी दय सागरे भक्तिंदा पदद्वयवनु ಮೊರೆಗೊಂಡೆವತಿ ಮುದದಿಂದ
ಕರುಣದಿ ಕಾಯೇ ಜಯ 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 ಆದಿಮಾಯೆ ತುಂಬಿದ ಅಂಬುಧಿಯ ಮೇಲೆ ಕಾಣಿಸಿಕೊಂಡಾಗ ಭಯಭೀತರಾದ ನಮಗೆ ಕೇಳಿದ್ದು ಓಂಕಾರ. ಭಕ್ತಿಯಿಂದ ಸ್ತುತಿಗೈದ ಕಾಲದಲ್ಲಿ ನಿನ್ನನ್ನು ಕಾಣುವ ಯೋಗ, ಕಂಡಾಕ್ಷಣವೇ ಅಂತರಂಗದಲ್ಲಿರುವ ಭಯವೆಲ್ಲ ದೂರ. ಹಾಗಾಗಿ ನಿನ್ನ ಪಾದ ಕಾಣತರಾಗಿದ್ದೇವೆ, ನಮ್ಮನ್ನು ಉದ್ಧರಿಸಬೇಕು. ಓ ಅಮ್ಮ, ಗಾಢಾಂಧಕಾರವಾದ ಸಾಗರ ಗರ್ಭದಲ್ಲಿ ಮೂವರ ಜನನಕ್ಕೆ ಮೂಲ ಸ್ವರೂಪದಲ್ಲಿರುವ ಓ ಜನನಿ, ಯಾತಕ್ಕೆ ಜನ್ಮವನ್ನಿತ್ತೆ? ನಾವು ಮಾಡಬೇಕಾದ ಕಾರ್ಯವಾದರೂ ಏನು? ಸಕಲವನ್ನು ತಿಳುವುದರ ಮೂಲಕ ಸಂಪ್ರೀತಿಯಿಂದ ಮೂವರನ್ನು ರಕ್ಷಿಸಬೇಕಮ್ಮ. ಓ ತಾಯೇ, ಕರ್ಣದ್ವಯಗಳಿಗೆ ಕೇಳಿಸಿಕೊಂಡಂತಹ ಓಂಕಾರ ನಿನಾದ, ಆ ಓಂಕಾರ ನಿನಾದವನ್ನು ನುತಿಸುವಂತಹ ವೇಳೆಯಲ್ಲಿ ಓಂಕಾರವೇ ಆಕಾರವೆದ್ದು ನಮ್ಮ ಮುಂದೆ ಸಾಕಾರಗೊಂಡೆಯ ತಾಯಿ. ಆ ವೇಳೆಯಲ್ಲಿ ನಮ್ಮಲ್ಲಿದ್ದಂತಹ ಅಜ್ಞಾನ ಎನ್ನುವಂತಹ ಕತ್ತಲು ದೂರವಾಗಿ ಸುಜ್ಞಾನ ಎನ್ನುವಂತಹ ಬೆಳಕು ಮೂಡಿದೆ. ತಾಯೇ, ನೀನಲ್ಲದೆ ಅನ್ಯರಾರಿಹರು ನಮ್ಮನ್ನು ಪೊರೆಯುವುದಕ್ಕೆ. ಹಾಗಾಗಿ ಸಾನುರಾಗದಿಂದ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಜಯ ಜಯ ಹರಿಹರ ಬ್ರಹ್ಮರಿಂದಿರಿಸಿ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಒರೆದ ಬಿಲದ ನಿಮಗೆ. ಜನ್ಮರಹಸ್ಯವನ್ನು ತಿಳಿಯದೆ ಜಗಜ್ಜನನಿಯಾದಂತಹ ನನ್ನನ್ನೇ ಧ್ಯಾನಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ, ಧೈರ್ಯವನ್ನು ತಾಳಿರಿ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ಹರುಷದಿಂದಲೇ ನಿಮಗೆ ಹೆಸರನ್ನು ಇರಿಸುತ್ತೇನೆ. ಗೌರವರ್ಣದಿಂದ ಶೋಭಿಸುವ ನೀನೇ ಬ್ರಹ್ಮ, ಧನ್ಯನಾದೆ. ನೀಲವರ್ಣದಿಂದ ಕಂಗೊಳಿಸುತ್ತಿರುವ ನೀನೇ ಹರಿ, ಪುನೀತನಾದ ನೇತ್ರಧಾರಿಯಾಗಿರುವಂತಹ ನೀನೇ ಹರ, ಕೃತಾರ್ಥನಾದೆ. ನಿಮ್ಮಿಂದ ಮುಂದಕ್ಕೆ ಘನತರವಾದ ಕಾರ್ಯ ಆಗುವುದಕ್ಕಿದೆ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮೂವರಿಗೂ ಗುಣ, ತಾಣ ಹಾಗೂ ಕರ್ತವ್ಯಗಳನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ಅಮ್ಮ, ನಿನಗೆ ರಾಜಸ ಗುಣ, ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಮಹಾಪ್ರಸಾದ. ಹರಿ, ಜನನಿ, ನಿನಗೆ ಸಾತ್ವಿಕ ಗುಣ, ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ನಿನ್ನ ಇಚ್ಛೆಯಮ್ಮ. ಹರ, ನಿನಗೆ ತಾಮಸ ಗುಣ, ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ನಿನ್ನ ಆಜ್ಞೆ. ನಿಮಗೆ ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡುತ್ತಾ ಬನ್ನಿರಿ. ಮತ್ತೆ ನಿನ್ನನ್ನು ಕಾಣುವ ಬಗೆ ಹೇಗೆ ತಾಯಿ? ಕಷ್ಟ ಕಾಲದೋಳಿನ ನಿಷ್ಠೆಗೆ ಭಜಿಸಲು ಹುಟ್ಟು ಸಂದರ್ಶನವಾಗ ಇಷ್ಟದಿ ಪುರಿವಿನಿಂದ ಭಯವಿದ್ದಲು ತಟ್ಟನು ತತ್ಮಾನವ. ಮಕ್ಕಳೇ, ಅಮ್ಮ, ಕಷ್ಟ ಬಂದಿದೆ ಎಂಬ ಭಯವೇ ಚಿಂತಿಸದಿರಿ. ಕಷ್ಟ ಬಂದರೆ ನಿಷ್ಠೆಯಿಂದ ನನ್ನನ್ನೇ ಸ್ಮರಿಸಿರಿ. ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬಂದು ನಿಮಗೆ ಒದಗಿದಂತಹ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲೇ ಪರಿಹರಿಸಿಕೊಡುತ್ತೇನೆ. ನಿಮಗೆ ಶುಭವಾಗಲಿ. ಜಯ ಜಯ ಶುಭವಾಗಲಿ. ಜಯ ಜಯ ಶುಭವಾಗಲಿ. ನುಡಿದನೆಂದು ಭಯರೋಳು ಹರಿಕರ ಲಾಲಿಸಿ ಸೃಜಿಸುವ ಕಾರ್ಯವ
ಅದಿತರೆ ನಮ್ಮಲಿ ಹಿರಿಯವನಿಸಿದ ಅದಿತರೆ ನಮ್ಮಲಿ ಹಿರಿಯವನಿಸಿದ ಮರೆಯಲ್ಲ ಇದು ಹರಿಯು ಹರಿಹರಾಲಿಸಿ ಸೃಜಿಸುವ ಕಾರ್ಯವ ಓ ಹರಿಯೇ, ವಿಧಿ ಅಯ್ಯ ಹರನೇ, ಬ್ರಹ್ಮ ಆಲಿಸಬೇಕು ಬ್ರಹ್ಮವಾಣಿ. ಕ್ಷೇತ್ರ ಪಾತ್ರ ಗುಣ ನಾಮ ಅಮ್ಮ ಎಲ್ಲವನ್ನು ಅನುಗ್ರಹಿಸಿದ್ದಾರೆ. ಬಳಿಯಲ್ಲೇ ಇರ್ತಾರೆ, ಜೊತೆಲಿ ಇರ್ತಾರೆ ಅಂತ ಭಾವಿಸಿದ್ರೆ ಇನ್ನು ಕಾಣೋ ಬಗೆ ಹೇಗೆ ಎಂಬುದಾಗಿ ನೀನು ಕೇಳಿದ್ದಲ್ವ? ಹಾಗಾದ್ರೆ ಅಮ್ಮ ಜೊತೆಯಲ್ಲಿ ಇರುವುದಿಲ್ಲ ಎನ್ನುವುದನ್ನು ತಿಳಿದಕ್ಕೆ ಸಾಧ್ಯವಾಗ್ತದೆ. ದುಷ್ಟ ಶಕ್ತಿಗಳಿಂದ ಕಷ್ಟ ಬಂದರೆ ನಿಷ್ಠೆಯಿಂದ ಭಜಿಸಿದರೆ ಕೊಟ್ಟು ಸಂದರ್ಶನ ಅಮ್ಮನ ಅಭಯವಾಣಿಯಾಗಿದೆ. ಬೆನ್ನ ಹಿಂದೆ ಇದ್ದಾಳೆ ಅಂತ ಅದರ ಅರ್ಥ. ಆದ್ದರಿಂದ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೇನೆ. ನಾಳೆ ಮುಂದಕ್ಕೆ ನನ್ನಿಂದ ಸೃಷ್ಟಿ ಎಂಬ ಮಹತ್ ಕಾರ್ಯ ನಡೆಯಕ್ಕಿದೆ. 84 ಲಕ್ಷ ಜೀವರಾಶಿಗಳನ್ನು ಸೃಜಿಸುವ ಮೂಲಕ ಕೋಟ್ಯಾನು ಕೋಟಿ ಜೀವಿಗಳ ಬೆಳವಣಿಗೆ ಉತ್ಪತ್ತಿಯಾಗ್ತದೆ. ಕಾಣಿಸಿಕೊಳ್ಳುವುದು ಬ್ರಹ್ಮ ಲೋಕ, ಅದರಿಂದ ಆಗುವುದೇ ಬ್ರಹ್ಮ ವಂಶ. ಜೀವಿಗಳು ಅದರಿಗೆ ಮಕ್ಕಳ ಹಾಗೆ ಅವರಿಗೆ ಯೋಗ್ಯವಾದ ವ್ಯವಸ್ಥೆಯನ್ನು ಒದಗಿಸುವಲ್ಲಿ ಕಾರ್ಯ ತತ್ಪರರಾಗಬೇಕಾಗಿದೆ. ಆದ್ದರಿಂದ ನಮ್ಮೂರಲ್ಲಿ ಒಬ್ಬ ಯಜಮಾನ ಇದ್ರೆ ಒಳ್ಳೆಯದಲ್ವ? ನಾಯಕ, ಪ್ರಧಾನ, ಅಣ್ಣ, ಹೇಗೆ ನಾವು ಮೂವರು ಇರುವುದಲ್ವ? ಹೌದು, ಮೂವರಲ್ಲಿ ಒಬ್ಬ ಬೇಕು. ಹಾಗೆ ನಾನು ಅದು ಬೇರೆ ಬೇರೆ ಮೂವರಲ್ಲಿ ಒಬ್ಬ ಅಂದ್ರೆ ಲೋಕ ಅಂದ್ರೆ ಒಂದು ಮನೆ ಹಾಗೆ. ಮನೆಯಲ್ಲಿ ಎಲ್ಲರೂ ಯಜಮಾನಕ್ಕೆ ಆಗುದಿಲ್ಲ, ಒಬ್ಬ ಯಜಮಾನ, ಉಳಿದವರು ಸದಸ್ಯರು. ಹಾಗೆಯೇ ನಾಳಿನ ಲೋಕದಲ್ಲಿ ಹಾಗೆ ತಂದೆ ತಾಯಿಗೆ ಮಕ್ಕಳಾಗಿ ಕಾಣಿಸಿಕೊಂಡವರು ಎಲ್ಲರೂ ಅಣ್ಣಂದಿರಾಗುವುದಿಲ್ಲ. ಅಣ್ಣ ತಮ್ಮ, ಅಕ್ಕ ತಂಗಿನ ಸಂಬಂಧ ಬೇಕಾಗ್ತದಲ್ಲ. ನಮ್ಮ ಜೀವನ ಲೋಕಕ್ಕೆ ಆದರ್ಶ ಪಾಠ ಆಗಬೇಕು. ಅದಕ್ಕೆ ಬೇಕಾಗಿ ಯೋಚನೆ ಮಾಡಬೇಕಾದಿಲ್ಲ. ಅಮ್ಮ ಸೂಚನೆ ಕೊಟ್ಟಿದ್ದಾರೆ. ಮೊದಲಿಗೆ ಕರೆದದ್ದು ನನ್ನೆಲ್ಲ ಅಲ್ವಾ? ಗೌರ ವರ್ಣದಿಂದ ಶೋಭಿಸುವ ನೀನೇ ಬ್ರಹ್ಮ. ಬ್ರಹ್ಮ ಎಂದರೆ ದೊಡ್ಡದು, ದೊಡ್ಡವ ಎಂಬುದಾಗಿ ಅರ್ಥ. ಅರಿತರೆ ನಮ್ಮೋಳು ಹಿರಿಯವನೈಸೆನ ಮರೆಯಲ್ಲ, ಇದು ಕರೆಯಾದ ಮಾತು. ನನ್ನನ್ನು ಅಣ್ಣನೆಂದು ಒಪ್ಪುವಿರಾ ತಮ್ಮಂದಿರೇ? ವಿಧಿ, ನೀ ದೊಡ್ಡವನೇ, ಹಾಗಂತ ಹರಿಸಣ್ಣವನ? ಅವನೂ ದೊಡ್ಡವ. ಎಷ್ಟು ದೊಡ್ಡವರಂತ ಕೇಳಿದ್ರೆ ನನಗಿಂತ ಕಡಿಮೆ. ಅದೇ ನಿನ್ನನ್ನು ಕೊನೆಗೆ ಕರೆದದ್ದು ಕಾರಣ ಉಂಟಯ್ಯ. 3ನೇ ಸಂಖ್ಯೆ, ಅದು 3ನೇ ಸ್ಥಾನ ಅಲ್ವಾ? ಒಂದಕ್ಕಿಂತ ಮೂರೇ ದೊಡ್ಡದಲ್ಲ? ಒಂದಕ್ಕಿಂತ ಒಂದೊಂದು ಸೇರ್ಬೇಕಲ್ಲ? ಹೌದಪ್ಪ. ನಿಮಗಿಂತ ದೊಡ್ಡವೆಂಬುದಕ್ಕೆ ಹೇಳುವುದಕ್ಕೆ ಕಾರಣ ಉಂಟು. ಏನು ಆಧಾರ? ಆಧಾರ ಇದ್ದೇ ಮಾತಾಡಿ. ಆಧಾರ ಸರಿ ಇರ್ಬೇಕು. ಸರಿ ಉಂಟಯ್ಯ. ನೋಡುವ. ನಿಮಗೆಲ್ಲ ಒಂದೊಂದು ಶಿರ, ಅದ ನನಗೆ ಹಾಗ ಅಘೋರ ವಾಮದೇವ ತತ್ಪುರುಷ ಈಶಾನ ಸತ್ಯೋಜಾತ ಎನ್ನುವಂತ ಪಂಚಶಿರಗಳನ್ನು ಹೊಂದಿದ್ದೇನೆ. ಹಣೆ ನೋಡಂತೆ ಹೆಚ್ಚಿನ ಕಣ್ಣು, ಕಿಚ್ಚಿನ ಕಣ್ಣು ಹೌದು, ಜ್ಞಾನದ ಕಣ್ಣು ಹೌದು. ಒಂದೊಮ್ಮೆಗೆ ಆ ಕಣ್ಣನ್ನು ತೆರೆದನಂತಾದರೆ ನೀನು ಸೃಷ್ಟಿಸಿದ, ಆತ ಪಾಲಿಸಿದ ಸಕಲ ಜೀವರಾಶಿಗಳನ್ನು ಸುಡುವಂತ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಹಾಗಾಗಿ ದೃಢವಾಗಿ ಹೇಳಬಲ್ಲೆ, ನಿಮಗಿಂತ ಅಧಿಕ ನಾನು. ತಲೆ ಹೆಚ್ಚುಂಟು. ಸೃಷ್ಟಿಕರ್ತನ ಅನುಗ್ರಹದಿಂದ ನಾಳೆ 10 ತಲೆವನ್ನು ಸೃಷ್ಟಿ ಆಗ್ತದೆ. ಅಷ್ಟೇ ಅಲ್ಲ, ತಲೆ ಈಗಲೇ ಸೃಷ್ಟಿ ಮಾಡುವುದಕ್ಕೂ ಸೃಷ್ಟಿಕರ್ತ ಸಮರ್ಥನಿದ್ದಾನೆ. ಮತ್ತೆ ಕಣ್ಣು, ಅದು ನೋಡುವುದಕ್ಕಿರುವುದನ್ನು ಕಣ್ಣು ಅಂತ ಹೇಳುವುದು. ಒಳಗೆ ಬೆಂಕಿ ಉಂಟು ಎನ್ನುವುದರಿಂದ ಅದನ್ನು ಕಣ್ಣು ಅಂತ ಹೇಳ್ತಾ ಇದೆಯಲ್ಲ. ಕಣ್ಣು ಹೆಚ್ಚಿದೆ, ತಲೆ ಹೆಚ್ಚಿದೆ ಎನ್ನುವುದರಿಂದ ನನಗಿಂತ ಹೆಚ್ಚು ಅಂತ ಭಾವಿಸಬೇಡ. ಇಲ್ಲಿ ಮೊದಲು ಯಾರು? ಹೋದ ಕಲ್ಪದಲ್ಲಿ ಹೊಂದ ಪ್ರಪಂಚವನ್ನು ಮೊದಲಿಗೆ ಕಾಣಿಸಿಕೊಡುವ ನಾನು. ಸೃಷ್ಟಿ ಮಾಡಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿಯುವುದಿಲ್ಲ. ಹೆಚ್ಚಿನ ಹೊಣೆಗಾರಿಕೆ ಇದೆ. ಮತ್ತೆ ಜೀವಿಗಳ ಆಯುಷ್ಯ ಎಷ್ಟು, ಹುಟ್ಟು ಯಾವಾಗ, ಮರಣ ಯಾವಾಗ? ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದವ ಒಂದಲ್ಲ ಒಂದಿನ ಸಾಯಲೇಬೇಕು. ಹುಟ್ಟಿದ್ದೇವೆ, ಜೀವಿಸುತ್ತಿದ್ದೇವೆ, ಸಾಯುತ್ತೇವೆ ಅಂತ ಗೊತ್ತಿರ್ತದೆ, ಯಾವಾಗಂತ ಗೊತ್ತಿರುವುದಿಲ್ಲ. ಅದರ ಲೆಕ್ಕಾಚಾರ ಇರುವುದಿಲ್ಲ ನನ್ನಲ್ಲಿ. ಆದ್ದರಿಂದ ಸೃಷ್ಟಿ ಎಂಬ ಮಹಾಕಾರ್ಯದಲ್ಲಿ ಪಾಲನಲಯ ಅಡಕವಾಗಿದೆ. ಸೃಷ್ಟಿಪ ಕಾರ್ಯ ಘನವೆಂದು ಹೇಳಲಾಗುವುದು. ಹೌದಪ್ಪ, ಏನು ಹೇಳದೆ ಒಪ್ಪಿದ್ರಾಯ್ತು. ಉಳಿದದ್ದು ಮತ್ತೆ ಅಲ್ವಾ? ಅದಾದ್ರೂ ಘನವೇ ಅಲ್ವಾ? ಅದು ಮತ್ತೆ ಅಲ್ವಾ? ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ, ಘನವಲ್ಲ.
ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದು ಕೊರೆಯುವ ಹದನವೇ ಕೊಟ್ಟು ಬೇಕಾದುದು ಕೊರೆಯುವ ಹದನವೇ ಶ್ರೇಷ್ಠವೆಂದುರಿದಾಗಲಿ ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ ಕೆಟ್ಟು ಹೋಗದ ತೆರದಿ ವಿಧಿ ಮಧುಮಾಕ್ಷ ಕತ್ತಲೆ ಆವರಿಸಿರುವ ಜಲರಾಶಿಯ ಮೇಲೆ ನಾವು ಮೂವರು ಜೊತೆಯಾದದ್ದು. ಹ. ಎಲ್ಲಿಂದ ಹುಟ್ಟಿದೆವು, ನಮ್ಮ ಹುಟ್ಟಿನ ಹಿನ್ನೆಲೆ ಏನು, ನಮ್ಮ ಹೆಸರೇನು, ಅಲ್ಲ ನಮ್ಮ ಗುಣ ಯಾವುದು, ಹ. ಯಾವುದು ಗೊತ್ತಿರಲಿಲ್ಲ. ಇಲ್ಲ. ಕೇಳಿದ್ದು ಒಂದೇ ಓಂಕಾರ. ಕೈ ಮುಗಿದೆವು, ಏಕ ಮನಸ್ಸಿನಿಂದ ಭಜಿಸಿದೆವು. ಹ. ನಮ್ಮ ಭಜನೆಗೆ ಓಳಿದಂತ ಜಗದಾದಿ ಮಾಯೆ ಪ್ರಕಟಲಾಗಿ ಅವಳ ಇಚ್ಛೆ ಏನುಂಟು, ಮೂರು ಮೂರ್ತಿಗಳ ಸೃಷ್ಟಿ ಯಾಕಾಯಿತು, ಮೂರು ಮೂರ್ತಿಗಳಲ್ಲಿ ನೀನೇ ಯಾಕೆ ಬ್ರಹ್ಮನಾಗಬೇಕು, ನಿನಗೆ ಯಾಕೆ ರಾಜಸ ಗುಣ, ನಿನಗೆ ಏತಕ್ಕೆ ಸತ್ಯಲೋಕ, ಎಲ್ಲ ನಿರ್ದೇಶನ ಮಾಡಿ ಅಂತರ್ಧಾನವನ್ನು ಹೊಂದಿದ್ದು. ಅಲ್ಲ, ಬೇಕು ಪರಸ್ಪರ ಒಂದು ಚರ್ಚೆ. ಯಾಕೆ? ಯಾವುದೇ ಆಗಲಿ ಕರ್ತವ್ಯ ಮಾಡುವ ಮೊದಲು ಒಂದು ಪೂರ್ವ ನಿಯೋಜತೆಯಿಂದ ಒಂದು ಸಿದ್ಧತೆ ಇದ್ರೆ ಹ. ಅನುಕೂಲ್ಯವೇ ಆಗುತ್ತದೆ. ಅದು ನಾಳಿನ ಲೋಕಕ್ಕೂ ಸಿದ್ಧತೆ ಆಗ್ತದೆ ಅಲ್ವಾ? ಸರಿದ ಕಲ್ಪದಿ ಲಯ ಹೊಂದಿದ ಪ್ರಪಂಚದ ಪುನಃಸ್ಥಾಪನೆಯನ್ನು ಮನಗಂಡಂತ ಜಗಜ್ಜನನಿ ಈ ಕಲ್ಪಕ್ಕನುಗುಣವಾಗಿ ಸೃಷ್ಟಿ ಸ್ಥಿತಿ ಲಯದ ಕರ್ತವ್ಯಾದಿಗಳನ್ನು ಎಸಗುವುದಕ್ಕಾಗಿ ನಮ್ಮನ್ನು ನಿಯೋಜಿಸಿದೆ. ಮೊದಲು ಯಾವುದು? ಮೊದಲು ಸೃಷ್ಟಿಯೇ ಆಗಬೇಕು. ಸೃಷ್ಟಿ ಆದದ್ದನ್ನೇ ಪಾಲಿಸಬೇಕು, ಮತ್ತೆ ಅದು ಲಯ ಆಗಬೇಕು. ಹಾಗೆಂದು ಸೃಷ್ಟಿಯೇ ಮೊದಲ ಅಲ್ಲವೇ ಅಲ್ಲ. ನಾಶ ಹೊಂದದೆ ಹೊಸತನ್ನು ಹೊಂದುವುದಕ್ಕಾಗುವುದಿಲ್ಲ. ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು ಸೃಜಿಸಿ ಮಕ್ಕಳೇ ಅಂತಲೇ ಅಮ್ಮ ಆಡಿದ್ದು. ಪಾಪ ಪುಣ್ಯ ತುಲನೆ ಮಾಡಿ ಜೀವಿಗಳಿಗೆ ಹೊಸ ಸೃಷ್ಟಿ ಅಲ್ವಾ? ಕೊಡುವುದಕ್ಕಿಂತ ನೀನೇ ಆಡಿದ್ದಿ. ಹುಟ್ಟಿದವ ಸಾಯಲೇಬೇಕು. ನೀನು ವಿಧಾತ ಅಲ್ವಾ? ನೋಡುವ, ಈ ಕಲ್ಪದಲ್ಲಿ ನಿನ್ನ ಸೃಷ್ಟಿಯಲ್ಲಿ ಹುಟ್ಟಿದವ ಸಾಯದೇ ಇರುವವನನ್ನು ಸೃಷ್ಟಿ ಮಾಡುವುದಕ್ಕೆ ನಿನಗಾದ್ರೂ ಆದೀತಾ? ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಕೇಳಿದ್ರೆ ನಿನಗೆ ಸ್ವತಂತ್ರ ಎನ್ನುವುದಿಲ್ಲ. ನಾವು ಯಾರು ಸ್ವತಂತ್ರರೇ ಅಲ್ಲ, ನಾವು ಜಗದಾದಿ ಮಾಯೆಗೆ ಪರತಂತ್ರರಾಗಿರುವವರು. ಪ್ರತಿಯೊಂದು ಜೀವಿಯೂ ತಮ್ಮ ಜೀವಿತಾವಧಿಯಲ್ಲಿ ಮಾಡಿದ ಕರ್ಮ, ಅದರ ಪಾಪ ಪುಣ್ಯ ತುಲನೆ ಮಾಡಿದ್ದನ್ನು ಬರೆಯುವ ಹೊಣೆಗಾರಿಕೆ ನಿನಗೆ. ಹೌದು, ನೀನೇ ಬರೆಯಬೇಕು. ಯಾಕೆ? ನೀನು ಸೃಷ್ಟಿಕರ್ತ. ಬ್ರಹ್ಮ ಬರಹ. ಯಾಕೆ? ಜೀವಿಗಳು ಮಾಡಿದಂತ ಕರ್ಮಫಲವು ಅನಂತವಾಗಿರುವ ಕಾರಣದಿಂದಲೇ ನಿನ್ನ ಸೃಷ್ಟಿಕ್ರಿಯೆಯು ಅನಂತವಾಗಿರುವುದು. ಸ್ಥಿತಿ ಅಂದರೆ ಬದುಕು, ಬದುಕಿಗಾಗಿ ಕರ್ಮ, ಕರ್ಮದಿಂದ ಫಲ. ಈ ನೆಲೆಯಿಂದ ಗಮನಿಸಿದ್ರೆ ಸೃಷ್ಟಿಗಿಂತ ಪಾಲನೆಯೇ ಶ್ರೇಷ್ಠ ಅಂತ ಆಗುತ್ತದೆ. ಅದು ಹೇಗೆ? ಕಾಲ ಕಾಲಕ್ಕೆ ಬೇಕು ಬೇಕಾದುದನ್ನು ಕೊಟ್ಟು ಪೊರೆಯುವ ಹದನವೇ ಶ್ರೇಷ್ಠ ಅಲ್ವ ಬ್ರಹ್ಮ? ಹಾಗೆಂದು ನಾನು ದೊಡ್ಡವ, ನೀವು ಸಣ್ಣವರು, ಈ ಭಾವ ನಮ್ಮಲ್ಲಿ ಅಲ್ಲ ಬೇಕಾಗಿರುವುದು. ನಮ್ಮಿಂದ ಏನಾಗಬೇಕು? ಒಂದಕ್ಕೊಂದು ಪೂರಕವಾಗಿ ನಾವು ಮೂವರು ಕರ್ತವ್ಯವನ್ನು ಮಾಡಬೇಕಾಗಿದೆ. ಹಾಗಾಗಿ ಸಣ್ಣವರಾಗುವುದು ಬೇಡ, ಬೇಕಾದ್ರೆ ದೊಡ್ಡವರಾಗುವುದು ಬೇಡ. ಮೊದಲಿಗೆ ನಾವು ತಾಯಿಗೆ ಮಕ್ಕಳಾಗುವ. ಹೇಗೆ? ತಾಯಿಗೆ ಒಬ್ಬಳೆ ತಾಯಿಗೆ ನಾವು ಮಕ್ಕಳು, ಆದ್ದರಿಂದ ಸಹೋದರನ ಭಾವನೆ ನಮ್ಮಲ್ಲಿ ಇರಬಹುದು ಅಂತ ನಾನು ಭಾವಿಸಿದ್ದು. ಹಾಗಾಗಿ ಒಂದು ಅಭಿಪ್ರಾಯವನ್ನು ಮಂಡಿಸಿದ್ದು. ಮೊದಲಿಗೆ ಸೃಷ್ಟಿಯಾದ ನನ್ನ ಈ ನಾಲಗೆಯಿಂದ ಹೊರಟ ಆ ವಿಷಯಕ್ಕೆ ನೀವು ಸ್ಪಂದಿಸುವುದಿಲ್ಲ ಎಂದಾದರೆ ಹಾಗಾದ್ರೆ ಮೂವರಿಗೂ ದೊಡ್ಡವರಾಗುವುದಕ್ಕೆ ಮನಸ್ಸಾಗಿದೆ, ಹೊರತು ಸಣ್ಣವರಾಗ್ಲಿಕ್ಕೆ ಮನಸ್ಸಿಲ್ಲ. ಅಲ್ಲ, ಯಾಕೆ ಕೇಳಿದ್ರೆ ಈಗ ನಿನ್ನನ್ನು ಸಣ್ಣವನಾಗಿ ಮಾಡಿದ್ರು ಅಥವಾ ನಿನ್ನನ್ನು ದೊಡ್ಡವನೆಂದು ಹೇಳಿದ್ರು ಸೃಷ್ಟಿಕರ್ತ ಬೇರೆ ಯಾರಲ್ಲಿ ಆಗುದಕ್ಕುಂಟಾ? ಇಲ್ವಲ್ಲ. ಸೃಷ್ಟಿ ನೀನೇ ಮಾಡಬೇಕು. ನೀನು ಸಣ್ಣವನಾದ್ರೂ ಸೃಷ್ಟಿಕರ್ತ ನೀನೆ, ದೊಡ್ಡವನಾದ್ರೂ ಸೃಷ್ಟಿಕರ್ತ ನೀನೆ. ಈಗ ಎಲ್ಲಿಯಾದ್ರೂ ನಿನ್ನನ್ನು ನಾವು ದೊಡ್ಡವರಲ್ಲ ಎಂದು ಒಪ್ಪಿಕೊಂಡ್ರೆ ನೀನೇನು ಸೃಷ್ಟಿಕರ್ತ ಅಲ್ಲ ಅಂತ ಹೇಳಿದಾಗ ಆಗುತ್ತದ? ಇಲ್ವಲ್ಲ. ಸೃಷ್ಟಿಕರ್ತನೂ ನೀನೆ, ಪಾಲಿಸುವವ ನಾನೇ, ಲಯಾದಿ ಕರ್ತೃತ್ವವನ್ನು ಹೊಂದಿದವನು ಅವನೇ. ಹಾಗಾಗಿ ನಮ್ಮ ನಮ್ಮ ಉದ್ಯೋಗಕ್ಕೆ ದೊಡ್ಡವ ಸಣ್ಣವ ಇದು ಬೇಕಾಗಿಲ್ಲ ಅಂತ. ಅಂದ್ರೆ ನಾಳೆ ಲೋಕದಲ್ಲಿಯೂ ಹಾಗೆ ಅಪ್ಪ ಅಮ್ಮ ಶಿಕ್ಷಕ ಈ ಮೂವರ ಒಗ್ಗೂಡಿಕೆದ ಪ್ರಪಂಚ. ಲೋಕದ ತಂದೆಯಾಗಿ ಬ್ರಹ್ಮನು ಕಾಣಿಸಿಕೊಂಡಾಗ, ಲೋಕದ ತಾಯಿಯಾಗಿ ಹರಿವು ನೋಡಿಕೊಂಡಾಗ, ಆ ಗುರುವಾಗಿ ಹರನು ಉಪದೇಶ ನೀಡಿದ ಕಾಲದಲ್ಲಿ ಅವರಿಂದಲೇ ಪ್ರಪಂಚ ಅಂತ ಲೋಕಕ್ಕೆ ಗೊತ್ತಾಗ್ತದಲ್ಲ. ಅದಕ್ಕೆ ಬೇಕಾಗಿ ತಂದೆಯ ಸ್ಥಾನ ಶ್ರೇಷ್ಠವಾಗಿರ್ತದೆ. ಹೌದಲ್ಲ ತಾಯಿ? ಆಯ್ತಲ್ಲ, ಈಗ ತಂದೆ ತಾಯಿ ಗುರು
ಬೇಕು ಅಂತ ನೀನು ಹೇಳುವುದಾದ್ರೆ ಇಲ್ಲಿಯೂ ಹಾಗೆ ಅದನ್ನೇ ಅನ್ವಯ ಮಾಡು. ಬ್ರಹ್ಮ ವಿಷ್ಣು ಮಹೇಶ್ವರ. ಈಗ ಮೊದಲಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೆಸರಿರಲಿ, ಅಥವಾ ಹರಿಹರ ಬ್ರಹ್ಮರೆಂದಿರಿಸಿ ನಾಮವ ಬೇಕಾದ್ರೂ ಇರಲಿ, ಅಲ್ಲಿ ಯಾವುದು ಮೊದಲು ಎನ್ನುವುದಲ್ಲ, ನಾವು ಹೇಗೆ ಮೊದಲು ಕಾಣಿಸಿಕೊಂಡಿದ್ದೇವೆ ಎನ್ನುವುದೇ ಮೊದಲಾಗುತ್ತದೆ. ಹಾಗಾಗಿ ವ್ಯಕ್ತಿಯಾದವನಿಗೆ ಸರಿಯಾದ ವಿಳಾಸ ದೊರಕುವುದು ತಂದೆಯಿಂದಲೇ. ವ್ಯಕ್ತಿಯಾಗಿ ಕಾಣಿಸಿಕೊಂಡವ ಶಕ್ತಿಯಾಗಿ ಮರೆಯುವುದಕ್ಕೂ ಕಾರಣ ಮೂಲಸ್ಥಾನವಾಗಿ ತಂದೆ ಆಗಿರ್ತಾನೆ. ಆದ್ರಿಂದ ಈಗ ನೀನು ಒಪ್ಪುದಿಲ್ಲ, ನಾನು ದೊಡ್ಡವಂತ ಅಣ್ಣ ಅಂತ ಹೇಳುದಿಲ್ಲ ಒಮ್ಮೆಯೂ. ಅಲ್ಲ, ಒಮ್ಮೆ ಹೇಳಿದ್ರೆ ಸಾಕ. ಅಲ್ಲ, ಹೇಳಿದ್ದು ಒಪ್ಪಿಕೊಂಡಲ್ಲಿಗೆ ನಾನು ಅಣ್ಣ, ನೀವು ತಮ್ಮಂದಿರುದ್ದ ಆಗ್ತದೆ, ಮತ್ತೆ ನಾನು ಶಿಷ್ಟ ಕಾರ್ಯಕ್ಕೆ ತೊಡಗುತ್ತದೆ. ನಾನು ಮುಂದಿನಿಂದ ಹೋಗ್ತೇನೆ, ನೀವು ಹಿಂದಿನಿಂದ ಬಂದ್ರೆ ಆಯ್ತು. ಅಲ್ಲ, ಹೀಗೆ ಮಾಡುವ ಬೇಕಾದ್ರೆ. ಇದು ನನಗೂ ಬೇಡ ನಿನಗೂ ಬೇಡ, ನಾವು ಇಬ್ಬರಿಗೆ ಮಾತು ಆರಂಭ ತೊಡಗಿದ್ದು. ನಾವು ಹೊಣೆಗಾರಿಕೆ ಅವನಿಗೆ ಕೊಡುವ. ಅವ ಏನು ಹೇಳ್ತಾನೆ ಅದಕ್ಕೆ ನಾನು ಬದ್ಧ. ಒಂದು ವೇಳೆ ಅವ ನಿನ್ನನ್ನು ಅಣ್ಣ ಅಂತ ಒಪ್ಪಿಕೊಂಡ್ರೆ ನಾನು ಅದಕ್ಕೆ ಬದ್ಧನೆ. ನಾನು ಅವನ ಮಾತಿಗೆ ವಿರೋಧ ಮಾತಾಡ್ಲಿಕ್ಕೆ ಇಲ್ಲ. ಹಾಗೆ ಹೌದು, ಅವ ಏನು ಹೇಳ್ತಾನೆ ಅದಕ್ಕೆ ಮತ್ತೆ ನೀನು ಮಾತಾಡ್ಲಿಕ್ಕಿಲ್ಲ. ಅದಲ್ಲ, ಅವ ಹೇಳುದನ್ನು ಹೇಳಿ ಆಮೇಲೆ ಈಗ ಅವ ಏನು ಹೇಳ್ತಾನೆ ಅದಕ್ಕೆ ನಾನು ಬದ್ಧ. ಅವ ಏನು ಹೇಳುದನ್ನು ಬೇಕಾದ್ರೆ ಹೇಳಿ, ಅದಕ್ಕೆ ನಾವು ಅದಕ್ಕೆ ಉತ್ತರ ಏನಿಲ್ಲ. ಅದಕ್ಕೆ ಯಾಕೆಂದ್ರೆ ಈಗ ನಾನು ನೀನು ಮಾತಾಡದೆ ನಿನ್ನ ಕುರಿತಾಗಿ ಏನಾದ್ರೂ ಆಕ್ಷೇಪ ಮಾಡಿದ್ದು ಅಂತ ಆಯ್ತು. ನಾನು ಹೇಳಿದ್ದನ್ನು ನಿನಗೆ ಒಪ್ಪಿಕೊಳ್ಳುವುದಕ್ಕೆ ಕಷ್ಟ ಆದೀತು. ಅದಕ್ಕೆ ನಮಗೆ ಇಬ್ಬರಿಗೂ ಬೇಡ, ಒಬ್ಬ ಮೂರನೇ ವ್ಯಕ್ತಿಯೊಬ್ಬ ಇದ್ದಾನಲ್ಲ. ನಿನಗೆ ಎರಡನೇ ಹೆಸರು ನೀನು ಕಡ್ದದ್ದು. ಹೌದು, ನಾನು ಹೇಳಿದಲ್ಲಿ ನೀನು ಒಪ್ಪಿಕೊಳ್ಳುತ್ತಿದ್ದರೆ ಅವನು ಒಪ್ಪಿಕೊಳ್ಳುತ್ತಿದ್ದನೋ ಏನು ನಾನು ದೊಡ್ಡವಂತ. ಈಗ ಅವನು ಒಪ್ಪಲಿಲ್ಲ, ನೀನು ಒಪ್ಪಲಿಲ್ಲ, ಹೌದಾ? ಮೂವರು ದೊಡ್ಡವರಾಗುವುದಕ್ಕೆ ಆಗುದಿಲ್ಲ. ಆದ್ರಿಂದ ಹೇಗೆ ಹರನೆ ಹರಿ ಸರಿ ಸರಿ ಹರರಿಂದ ಕ್ಷಣ ಸರಿ ನಿನ್ನ ವಚನವು ಮುರಿಯುವಾತನಿ ಶ್ರೇಷ್ಠನು, ಮುರಿಯುವಾತನಿ ಶ್ರೇಷ್ಠನು. ಕ್ಷಣ ಸರಿ ನಿನ್ನ ವಚನವು ಮುರಿಯುವಾತನಿ ಶ್ರೇಷ್ಠನು. ಹರಿಕರ ನಿಮ್ಮಲ್ಲಿ ಭೇದವಿಲ್ಲವು, ಹರಿಕರ ನಿಮ್ಮಲ್ಲಿ ಭೇದವಿಲ್ಲದೆ ನಾನು ಎರಕವಾಗಿ ನಿನ್ನೋಳು. ಕ್ಷಣ ಸರಿ ನಿನ್ನ ವಚನವು ಮುರಿಯುವಾತನಿ ಶ್ರೇಷ್ಠನು. ಸರಿ ಸರಿ ಸರಿ. ಹೌದಾ ನಾನು ಹೇಳಿದ್ದು? ಸರಿ ಹೇಳ್ತಾನೆ ಅವ. ಸರಿ ಸರಿ ಸರಿ, ಮೂರು ಸರಿ. ಹೌದು, ಮೂರು ಸಾರಿ. ಹರಿ ನೀನಾಡಿದಂತಹ ಮಾತು ಸರಿ, ಅದು ನನ್ನ ಮನಸ್ಸಿಗೂ ಸರಿ. ಸರಿ, ವಿಧಿ ವಾದದಿಂದ ಸ್ವಲ್ಪ ಹಿಂದೆ ಸರಿ. ಎಷ್ಟು ಸರಿ? ನಿಮ್ಮ ವಾದ ಈಗ ಮುಗಿತದೆ ಎಂಬುದಾಗಿ ಕಾಯ್ತಾ ಇದ್ದವನು ಮುಗಿಸುವ ಲಕ್ಷಣವೇ ಕಾಣಲಿಲ್ಲ. ಮುಗಿಸುವುದಕ್ಕಾಗಿ ನಾನೇ ಬಂದಿದ್ದೇನೆ. ನಿಮ್ಮ ವಾದವನ್ನು ಕೇಳಿಕೊಂಡು ಒಂದು ತೀರ್ಮಾನವನ್ನು ಕೈಗೊಂಡವನಿದ್ದೇನೆ. ಸೃಷ್ಟಿಪ ಕಾರ್ಯ ಹಾಗೂ ಲಯಗೊಳಿಸುವ ಕಾರ್ಯ ಅಷ್ಟೊಂದು ಘನವೇ ಅಲ್ಲ. ಘನ ಯಾವುದಂತ ಕೇಳಿದ್ರೆ ಕಾಲ ಕಾಲಕ್ಕೆ ಕೊಟ್ಟು ಬರೆಯುವ ಹದನವೇ ಶ್ರೇಷ್ಠ ಎಂಬುದಾಗಿ ನಾನು ಒಪ್ಪಿಕೊಂಡಿದ್ದೇನೆ. ಹಾಗಾಗಿ ಒಂದು ನಿರ್ಧಾರವನ್ನು ಕೈಗೊಂಡವನಿದ್ದೇನೆ. ಏನು? ಹರಿಹರರಾದಂತಹ ನಮ್ಮಲ್ಲಿ ಭೇದವಿಲ್ಲ ಎಂಬುದು ಲೋಕಮುಖಕ್ಕೆ ತೋರ್ಪಡಿಸಬೇಕು. ಅದಕ್ಕಾಗಿ ನಾನು ನಿನ್ನೊಳೆ ಎರಕವಾಗಬೇಕು. ಸಂತೋಷ, ಹೀಗೆ ಹರಿಹರ ನೀವಿರುತ್ತವಾಗಿರಲಿ, ಹರಿ ಒಪ್ಪಿಕೊಂಡು ನಿನ್ನನ್ನು ಸೇರಿದ್ದೇನೆ. ನಾನು ಮೊದಲೇ ಹೇಳಿದ್ದೇನೆ, ಅವ ಏನು ಹೇಳುತ್ತೇನೆ ಅದಕ್ಕೆ ನಾನು ಬದ್ಧ ಅಂತ. ಈಗ ನನ್ನನ್ನು ಆಕ್ಷೇಪ ಮಾಡ್ಲಿಕ್ಕಿಲ್ಲ. ಆಗ ನಾನು ದೊಡ್ಡವ ತಿಳಿದಾಗ ನೀನು ಒಪ್ಪಲಿಲ್ಲ. ಅಲ್ಲ, ನಾನು ಅದು ಯಾವ ನಿನ್ನನ್ನು ದೊಡ್ಡವ ತಿಳಿದಾಗ ನೀನು ಒಪ್ಪಿಕೊಂಡು. ಅಲ್ಲ, ಅವ ನಿನ್ನನ್ನು ದೊಡ್ಡವ ಹೇಳ್ತಿದ್ರೆ ನಾನು ಒಪ್ಪಿಕೊಳ್ಳುತ್ತಿದ್ದೆ. ನಾನು ಅದನ್ನೇ ಮೊದಲೇ ಹೇಳಿದ್ದು, ಅವ ಏನು ಹೇಳ್ತೇನೆ ಅದೇ ನನ್ನ ಮಾತು ಅಂತ. ಹೌದಪ್ಪ, ನಿನ್ನನ್ನು ಯಾರು ದೊಡ್ಡವ ಅಂತ ಹೇಳ್ತಾರ ಅದನ್ನು ಸಂತೋಷದ ಒಪ್ಪಿಕೊಡ್ತೀನಿ. ನನಗೆ ಗೊತ್ತಿತ್ತು ಅವ ನನ್ನನ್ನು ದೊಡ್ಡವ ಹೇಳ್ತಾನೆ ಅಂತ. ಹೇಳಿದ ಮೇಲೆ ಒಪ್ಪಿಕೊಂಡಿ ಅಲ್ಲ.
ಒಪ್ಪಿದ ಮೇಲೆ ನಾನು ಮೊದಲೇ ಹೇಳಿದ್ದೆ. ವಿಷಯ ಪ್ರಾರಂಭ ಮಾಡಿದ್ದು ನಾನು, ಹೌದಾ? ಹೌದು. ಹಾಗೆ ಇವಾಗ ನನ್ನ ಮಾತಿಗೆ ಒಪ್ಪಬೇಕಿತ್ತು. ಹಾ. ನಿಮ್ಮ ವಿಷಯ ನನಗೆ ಗೊತ್ತಾಗ್ತದೆ. ಹೇಗೆ? ತಮೋ ಗುಣ ಉಳ್ಳಹರ ಸಾತ್ವಿಕನಾಗಿ ನೀನನ್ನು ಸೇರಿದ. ಸಾತ್ವಿಕನಾದ ನೀನು ನನ್ನ ದೊಡ್ಡತನನ್ನು ಒಪ್ಪದೇ ಇರುವುದರಿಂದ ರಜೋಗುಣ ನಿನ್ನಲ್ಲಿ ಆವರಿಸಿದೆ. ನಿನಗೇನಿಲ್ಲ ಅಂತ ಆಯ್ತು ಈಗ. ನಿಮಗೆ ಇಬ್ಬರಿಗೂ ಗುಣ ಆಗ್ಲಿಲ್ಲ ಎಂದಾದರೆ ನನ್ನ ಗುಣ ಏನು ಅಂತ ತೋರ್ಪಡಿಸಬೇಕಾಗಿದೆ. ಹರಿಹರರು ನೀವಿರುವರು ಎರಕವಾಗಿರಲೇನು, ಇರುವುದೇ ಭೀತಿ ಮನದೊಳಗೆ. ನನ್ನ ಶ್ರೇಷ್ಠತೆಯನ್ನು ಪ್ರತಿಷ್ಠಾಪಿಸಕ್ಕೆ ಇನ್ನು ಒಂದೇ ಮಾರ್ಗ, ಇದ್ದಕ್ಕೆ ದುರಗೈವ ನಾವು ನಮ್ಮೊಳಗೆ. ಇನ್ನೊಂದು ಮಾರ್ಗ ಕಾಣಲಿಲ್ಲ ನಿನಗೆ. ಯಾವುದು? ಅಮ್ಮ ಆಡಿದ್ದು ಸರಿದ ಕಲ್ಪದಿ ಲಯ ಹೊಂದಿದ ಪ್ರಪಂಚದ ಪುನಃಸ್ಥಾಪನೆ. ಹೌದು, ನಮ್ಮಿಂದ ಆಗಬೇಕು ಅಲ್ವಾ? ನಾನು ಸೃಷ್ಟಿ ಮಾಡ್ತೇನಲ್ಲ. ಹೌದು, ಇಷ್ಟರವರೆಗೆ ಮಾಡ್ಲಿಲ್ಲ ಅಲ್ಲ, ಒಪ್ಪಲಿಲ್ಲಲ್ಲ ನೀವು. ಅಲ್ಲ, ಒಪ್ಪದಿದ್ರೆ ಮಾಡ್ಲಿಕ್ಕೆ ಇಲ್ಲ. ನೀವು ಒಪ್ಪಿದಲ್ಲಿಗೆ ನನ್ನ ಸೃಷ್ಟಿ ಕಾರ್ಯ. ಹಾಗಾದ್ರೆ ನಾವು ಒಪ್ಪುವುದೇ ಇಲ್ಲ, ಹಾಗಾದ್ರೆ ಮಾಡ್ಲಿಕ್ಕೆ ಇಲ್ವಾ ನೀನು? ಹಾಗೆ ಹೇಳಿದ್ದು. ಹೌದೌದು, ಹಾಗೆ. ಅದಕ್ಕಾಗಿ ನಾವು ಮೊದಲು ಶೋಧನೆ ಮಾಡುವ. ಯಾವುದನ್ನು? ಲಯ ಹೊಂದಿದ ಪ್ರಪಂಚವನ್ನು ಹಾ, ನಿಜ ಏನೆಂದು ತಿಳಿಯುವ. ಹಾ. ನಿನ್ನೊಳಗೆ ನಾನು, ನನ್ನೊಳಗೆ ನೀನು. ಹಾ. ಹೇಗೆ? ಹಾಗಾದ್ರೆ ಶೋಧನೆ ದಾರಿಗಳು. ನೀನು ಹೋಗು. ನಾನು ಬಾಯಿ ತೆರೆದಿದೆ. ಸರಿ. ಬ್ರಹ್ಮ ಸೃಷ್ಟಿಯ ರಹಸ್ಯವನ್ನು ತಿಳಿಯುವುದರ ಮೂಲಕವಾಗಿ ಬ್ರಹ್ಮನಿಗಿಂತ ಮೊದಲು ತಾನು ಸೃಷ್ಟಿ ಮಾಡಿದರೆ ಲೋಕದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಮೇರಿತೇನೆ ಹಾಗೆ ಭಾವಿಸಿ ಉಪಾಯದಿಂದ ಮೋಸದಿಂದ ಒಳಗೆ ಹೋಗಿದ್ದಾನೆ. ಚಾಣಕ್ಯ ತಂತ್ರ ನಮ್ಗೆಲ್ಲ ಗೊತ್ತಾಗುವುದಂತ ಭಾವಿಸಿದ್ದಾನೆ. ಇವನ ಮೋಸಗಾರಿಕೆ ತಿಳಿದದ್ರಿಂದಲೇ ಹೌದು ಕಲಿಯುವುದಕ್ಕೆ ತಿಳಿಯುವುದಕ್ಕೆ ಮುಕ್ತ ಅವಕಾಶ ನೀಡಿದ್ದೇನೆ. ಹರಿಹರರಿಗೆ ಬ್ರಹ್ಮೋಪದೇಶ ಬ್ರಹ್ಮನ ಉದರದಲ್ಲಿ ಹೋದದ್ದು ಬಾಯಿಯಲ್ಲಿ, ಅದರಲ್ಲಿ ಬರಬಾರ್ದು. 9 ದ್ವಾರ 8 ಮುಚ್ಚುತ್ತೇನೆ. ಕಲ್ಮಶವುಳ್ಳ ಹರಿ ಕಶ್ಮಲ ಹೊರಬರೋ ದಾರದ ಬರಬೇಕು. ಇದು ಬ್ರಹ್ಮ ಸಂಕಲ್ಪ. ಬರ್ತಾನೆ ಹರಿಯ ಹೋಗುತ್ತಲೇ ವಿಧಿಯ ಜಠರವ ಪರಿಕಿಸಲು ಬಳಿಕಲ್ಲಿ ಕಂಡನು. ಸರಿದ ಕಲ್ಪದಿ ಪ್ರಳಯ ಹೊಂದಿದ ಹರಿಯ ಎಲ್ಲ ಹರಿ ಶೋಧನೆಗಾಗಿ ಒಳಬಂದು ಇಲ್ಲಿರುವುದೆಲ್ಲವನ್ನು ಗಮನಿಸಿ ವಿಧಾತನಿಗೆ ತಿಳಿಸುವುದಕ್ಕಾಗಿ ಮೇಲೇರಿದರೆ ಬಂದ ಪಥ ಗೋಚರಿಸುವುದೇ ಇಲ್ಲ. ಕೆಳಗೆ ನೋಡಿದರೆ ಒಂದು ದಾರಿ ಇದೆ, ಅಲ್ಲಿಂದಲೇ ಹೊರ ನಡೆಯುವ. ಶೋಭಿಸಿದೆನು ನಿನ್ನುದರವ ಒಳಗೈದಿನ ಕಂಡೇನು ಭರದಲ್ಲಿ ಬೆರೆವ ಹೋದ ಕಲ್ಪದಿ ಲಯವಾದ ಸರ್ವ ವೇದಿನಿಗಳು ಮೇರೆ ಯುತಿ ಕವಿನೋದ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೆನು ಭರದಲ್ಲಿ ಮೆರೆವ ಶೋಧಿಸಿದೆನು. ಶೋಧನೆ ಮಾಡಿ ಹೊರ ಬಂದೆ. ಒಳ್ಳೆಯದು. ಸರಿದ ಕಲ್ಪದಿ ಲಯಗೊಂಡ ಸರ್ವ ಪ್ರಪಂಚವನ್ನು ನಿನ್ನುದರದಲ್ಲಿ ಕಂಡೆ. ಗೊತ್ತು. ಹಾಗಾಗಿ ಮುಂದಿನ ಪ್ರಪಂಚಕ್ಕೆ ನೀನೇ ಹಿರಣ್ಯ ಗರ್ಭನೆಂದೆ. ಅದೋ ದ್ವಾರದ ಮೂಲಕ ಬಂದುದರಿಂದ ನೀನು ಅದೋಕ್ಷಜ ಸಂತೋಷ. ಹೆಸರಾಯ್ತು. ನೋಡಿ ಬಂದಿದ್ದಿ ಶೋಧನೆಗೆ ದಾರಿ ಬಾಯಾದಿತ್ತಲ್ಲ. ಶೋಧನೆಗಾಗಿ ಒಳ ಸೇರಿದ್ದಾನೆ ವಿಧಾತ. ಸರಿ ಆಗುದ್ರೆ ಒಳಗೆ ಸರಿಯಾಗಬೇಕು, ಹೊರಗೆ ಬರುವಾಗ ಸರಿಯಾಗಿ ಬರ್ತಾನೆ. ನಾವು ಒಳ ಸೇರಿದ ಸಂದರ್ಭ 9 ಬಂಧಿಸುವುದಕ್ಕೆ ಯತ್ನಿಸಿದ, ಬದುಕುವುದಕ್ಕಾಗಿ 1 ಬಿಟ್ಟು ಬಿಟ್ಟ. ನಮ್ಮಲ್ಲಿ ಕಲ್ಮಶವೂ ಇಲ್ಲ, ಕಶ್ಮಲವೂ ಇಲ್ಲ. ಇದ್ರೆ ಹೊರ ಹೋಗುವುದಕ್ಕೆ ಬೇರೊಂದು ದಾರಿ ಬೇಕು. 9 ಬಂಧಿಸಿ ಬಿಡುವ. ಸುರಧವೈಶರು ಕೇಳಿ ಪರವೈಷ್ಠಿಗರು ಹರಿಯ ಜಠರವಾಗುತ್ತಲೇ ಪರಿಕಿಸಿ ಕಂಡನು. ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ ಬರು. ಸೃಷ್ಟಿಕರ್ತ ನಾನು ಎಲ್ಲವನ್ನ ನನ್ನಿಂದ ಭಾವಿಸಿ
ಭಾವಿಸಿದರೆ ಹೊರಗೊಂಡ ಧರಣಿ ಹರಿಯ ಉದರದಲ್ಲೂ ಇದೆಯಲ್ಲ, ಬ್ರಹ್ಮಾಂಡೋದರ ಬರಿತನು ಹರಿ ನಿಶ್ಚಯ, ಹೆಮ್ಮೆಯ ತಳೆದೆ ಪಂಥ ಬೆಳೆಸಿದೆ, ನನ್ನಿಂದ ಹರಿಯೋ ಅಧಿಕ, ಮೇಲೆ ಇಲ್ಲ ಕೆಳಗಿಲ್ಲ, ದಾರಿ ಕಾಣುವುದಿಲ್ಲ, ಕಷ್ಟ ಆಯ್ತು ಅಮ್ಮ. ಸ್ಮರಿಸೆ ಭಕ್ತಿಯೂ ಆದಿಮಾಯೆ ಹರಿಯನಾಭಿ ಕಮಲನಾಳದಿ ಮೆರವ ಪಥಗೋಚರಿಸಿ ಹೊರಟಾಕ್ಷಣ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋ ಗಮಾಯಿಯ ವಿರಸಿ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಶೋಧನೆಗಾಗಿ ಒಳ ಸೇರಿದ ವಿಧಾತ ಹೊರಬರುವುದಕ್ಕೆ ದಾರಿಗಾಣದೆ ಆದಿಮಾಯಿಯನ್ನೇ ಪ್ರಾರ್ಥಿಸಿದ ಕಾರಣವೇ ಇರಬೇಕು. ಆ ಮಾಯಿ ಈಗ ನನ್ನನ್ನು ಆವರಿಸಿದೆಯಲ್ಲ, ಪರಿಹಾರಕ್ಕಾಗಿ ಜಗಜ್ಜನನಿಯನ್ನು ಪ್ರಾರ್ಥಿಸಿದ ಕ್ಷಣ ಆಲದ ಎಲೆಯೊಂದು ಜಲದ ಮೇಲೆ ತೇಲಿ ಬಂದಿದೆ. ಅದರ ಮೇಲೆ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ನಿದ್ರಾ ಪರವಶನಾದ ಕಮಲಯು ಸರದಿಯನ ಮೇಲೆ ತಾನಿರದೆ ಪದ್ಮಾಪನವ ಭರದಿಂದ ಬಲಿದು ಕುಳ್ಳಿರುತ್ತ ನಾಲ್ದಿದೆ ನೋಡೆ ಮೆರೆದ ನಾಲ್ಮಗದಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿಯು ಪರಿಶೋಭಿಸುತ್ತಲವ ಹರಿಯ ಪದಯುಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳ್ಯದೊಳಗಚ್ಚರಿಯಾದುದೇನೆಂಬೆ ಸುರತ ವೈಶ್ಯರು ಲಾಲಿಸಿ ಕಮಲನಾಳದ ಮೂಲಕ ಹೊರಬಂದು ಪದ್ಮಾಸನ ಬಳಿದು ಕಮಲದ ಮೇಲೆ ಕುಳಿತು ಮೂರು ಕಡೆ ನೋಡಿದೆ, ಮತ್ತೆ ಮೇಲೆ ನೋಡಿದಾಗ ವರ ಪಂಚವದನದಲ್ಲಿ ಶೋಭಿಸುತ್ತಿದ್ದೇನೆ. ನನ್ನಿಂದ ಹರಿಯೋ ಅಧಿಕಂಬ ವಿಚಾರವನ್ನು ಹೇಳುವುದಕ್ಕೆ ಹತ್ತಿರ ಬಂದು ನಿದ್ರಾಸಕ್ತನಾಗಿದ್ದಾನೆ. ಹರಿಯೇ ಹರಿಯೇ ಇರುವೆರಳಿನಲ್ಲಿ ಹೊರಗಿಡಗೆ ದಾನವರೀರುವ ರುದಿಸುತ್ತಲೀ
ನೋಡಿದರೆ ಎಂತದ್ದು ಕಾಣಲಿಲ್ಲ. ಸುತ್ತಲೂ ಜಲರಾಶಿ ಹೊರತು ಬೇರನ್ನು ತೋರ್ತಾ ಇಲ್ವಲ್ಲ. ಈ ಕಾರ್ಗತ್ತಲೆಯಲ್ಲಿ ನೀರಿನ ಮೇಲೆ ನಾನೊಬ್ಬ ಹೇಗೆ ಹುಟ್ಟಿಕೊಂಡೆ? ಯಾರು ನನ್ನ ತಂದೆ? ನನ್ನ ಹಾಗೆಯೇ ಬೇರೆ ಯಾರಾದರೂ ಇರಬಹುದೇ? ಹುಡುಕಬೇಕು. ಕಾಣುವಾಗ ಎಲ್ಲ ಸರಿ ಉಂಟು, ಮಾತು ಬರುವುದಿಲ್ಲ ಇದಕ್ಕೆ. ಅಯ್ಯೋ, ನಾನು ನಿನಗೆ ಬಾಯಿ ಬರುದಿಲ್ಲ ಅಂತ ಆಲೋಚನೆ ಮಾಡಿ. ನಮಗೆ ಬರ್ತದೆ. ಹಾಗಿದ್ರೆ ನನಗೂ ಬರ್ತದೆ. ಹಾಗಾದ್ರೆ ಬೇಗ ಹೇಳು. ಏನು ಹೇಳಿ? ನಾನು ಯಾರು? ಹಾಗಿದ್ರೆ ಹೇಳು, ನಾನು ಯಾರು? ಓ, ನನ್ನ ಅಪ್ಪ ಯಾರು ಹೇಳು. ಹಾಗಾದ್ರೆ ನನ್ನ ಅಮ್ಮ ಯಾರು? ನೀನೇ ಹೇಳು. ಅಪ್ಪ ಯಾರು ಅಮ್ಮ ಯಾರು? ಅಜ್ಜನಲ್ಲಿ ಕೇಳು. ನನ್ನ ಅಜ್ಜ ಇಲ್ಲಿ. ಹಾಗಾದ್ರೆ ನನ್ನ ಅಜ್ಜಿ ಇರಬಹುದು. ಅಜ್ಜಿ ಎಲ್ಲಿದ್ದಾರ? ನನ್ನ ಅಜ್ಜನೊಟ್ಟಿಗೆ ನಿನ್ನ ಅಜ್ಜಿ ಇರ್ತಾರ? ನನ್ನ ಅಜ್ಜನ ಜೊತೆ ನಿನ್ನ ಅಜ್ಜಿ ಇರಬಾರ್ದೆ? ನನಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಒಟ್ಟು ಹೊರಟು ಬಂದದ್ದ? ಒಟ್ಟು ಬಂದದ್ದು ಏನು ಗೊತ್ತಿಲ್ಲ ಎಂತದಕ್ಕೆ ಇಲ್ಲಿಗೆ ಈಗ ಅದೇ ಸಮಸ್ಯೆ ಅದಲ್ಲ, ಬಂದಾಗಿದೆಯಲ್ಲ. ನಿನಗೊಬ್ಬನಿಗೆ ಸಮಸ್ಯೆ ಅಲ್ಲ, ನಾನು ಬಂದಿದ್ದೇನೆ. ನನಗೂ ಏನು ಗೊತ್ತಿಲ್ಲ. ಈಗ ನೀನು ಕೂಡ ನನ್ನ ಹಾಗೆ. ಹೌದು. ಅದನ್ನು ಮೊದಲೇ ಹೇಳ್ಬೋಯಿತ್ತಲ್ವೇ? ಹೇಳಬೇಕಂತಲೇ ಗೊತ್ತಿಲ್ಲ. ಓ, ಅದು ಕೂಡ ಸಮಸ್ಯೆ. ತಿಳುವಳಿಕೆಯಲ್ಲಿ ನಾವು ಸಮಾನರು. ನಾನು ಈಗಲ್ಲವ ಎಂತ ನಿನ್ನನ್ನು ಕೊಡಿಯಿಂದ ಕಡೆಯವರೆಗೆ, ಅಡಿಯಿಂದ ಮುಡಿಯವರೆಗೆ ನೋಡಿದ್ದೆ. ಪೂರ್ತಿ ನೋಡಿದ್ಯಾ? ಎಲ್ಲಿ ನೋಡಿದ್ರು ಎಂತದ್ದು ನೋಡಿದ್ರು ನನ್ನ ಹಾಗೆ ಕಾಣ್ತದೆ. ನೀನು ಕೂಡ ಹಾಗಿದ್ದಿ. ಎಷ್ಟು ಹೋಲಿಕೆ. ಎಲ್ಲಿಗೆ? ನಾನಾಗೆ ಎಲ್ಲೆಲ್ಲಿ ಎಂತದ್ದೆಲ್ಲ ಉಂಟು, ಅದು ನಿನಗೂ ಅಲ್ಲಲ್ಲಿಯೇ ಉಂಟು. ನಿನ್ನದ್ದು ಹಾಗೆ ಉಂಟು. ಅಯ್ಯ, ಮಾತಿಗೆ ಮಾತು, ಮಾತು ನೋಟಕ್ಕೆ ನೋಟ, ನಡೆ, ಇದೆಲ್ಲ ನೋಡುವಾಗ ನಿನ್ನ ಕುರಿತಾಗಿ ನನಗೆ ವಾತ್ಸಲ್ಯ ಹುಟ್ಟುವುದಕ್ಕೆ ತೊಡಗಿದ್ದು ಪ್ರೀತಿ. ಪ್ರೀತಿ ನನಗೆ ಯಾಕೋ ಏನು ಗೌರವಾಭಿಮಾನ ಅಧಿಕವಾಗುತ್ತಾ ಉಂಟು. ಹೌದೇ? ಭಾರಿ ಒಳ್ಳೇದಾಯ್ತು. ನಾವೆಲ್ಲಿಂದ ಬಂದದ್ದು, ಇನ್ನೆಲ್ಲಿಗೆ ಹೋಗಬೇಕು? ಇರುವ ಸ್ವಲ್ಪ ಹೊತ್ತಿನಲ್ಲಿ ಎಂತದ್ದಕ್ಕೆ ವೈಮಾನಸ್ಸು. ಅದಷ್ಟೇ. ಇಲ್ಲಿ ಸುಮ್ಮಗೆ ಕೋಲಾಹಲ ಮಾಡುವುದಕ್ಕೆ ಬದಲಾಗಿ ನಮ್ಮೊಳಗೆ ಉದಿಸಿದ ಮಾರ್ಧವ ಭಾವಗಳನ್ನು ಆಧರಿಸಿ ಒಂದು ಒಳ್ಳೆ ಸಂಬಂಧ ಮಾಡುವನ. ಸಂಸಮ್ಮಲ್ಲಿ ಆಗ್ತದೇನಾ? ಆಗುವುದಿಲ್ಲಿಯೇ ಸಂಬಂಧ ಆಗ್ತದೆ. ಹಾಗಾದ್ರೆ ಆಗುದಿದ್ರೆ ಮಾಡು. ನೀನು ನಾನು, ನಾನು ನೀನು ನನಗೆ ತಮ್ಮ. ನನ್ನ ಬಿಟ್ಟು ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ಹಾಗಾದ ಕಾರಣ ನೀನು ನನಗೆ ತಮ್ಮನಾಗುವೆಯ? ಹಾಗಿದ್ರೆ ನೀನು ನನಗೆ ಅಣ್ಣ ಆಗುವೆ. ತಮ್ಮ, ಅಣ್ಣು, ಅನುಜ, ಅಗ್ರಜ. ಎಂತದೆ? ನನಗೊಬ್ಬನಿಗೆ ಉದಾಸೀನ ಆಗುತ್ತಿತ್ತು. ಯಾಕ? ಯಾರು ಇಲ್ಲ ಮಾತಾಡುವುದಕ್ಕೆ. ಓ, ಹಾಗೆ. ಯಾರು ಇಲ್ಲ ಓಡಾಡುವುದಕ್ಕೆ. ನೀನೊಬ್ಬ ಸಿಕ್ಕಿದಾಗ ಉಂಟಲ್ಲ ಎಂತದ? ಅದ ಎಂತ ನೋವಾಗ್ತದೇನೋ ನಿನಗೆ? ಸಂಕಟ. ಸಂಕಟ ಎಲ್ಲಿಯ? ಇದ? ಹೌದು. ಅದೆಂತದ? ಹೊಟ್ಟೆ. ಹೊಟ್ಟೆ ಅದು ಎಷ್ಟು ದೊಡ್ಡದು? ಅಯ್ಯೋ, ಅಷ್ಟು ದೊಡ್ಡದುಂಟು ನನ್ನ ಹೊಟ್ಟೆ. ನನ್ನದು ಒಳಗು ಒಳಗಿರೋದು ಹೊಟ್ಟೆ ಅಲ್ಲ ಅದು. ಅದು ಅಯ್ಯ, ನಿನ್ನದೆಲ್ಲ ಸಣ್ಣ, ನನ್ನ ಸಣ್ಣ, ನನ್ನದೆಲ್ಲ ದೊಡ್ಡ. ಹೊಡೆದು. ಯಾಕೆ? ಯಾಕೆ? ನಾನು ಅಣ್ಣ, ನೀನು ತಮ್ಮ. ತಮ್ಮ. ಅಣ್ಣ ಆದ್ರೆ ದೊಡ್ಡದಿರ್ತದೆ, ದೊಡ್ಡದು. ತಮ್ಮ ಅಂತಾದ್ರೆ ಸಣ್ಣದ. ಹೌದು. ಹಾಗೆ. ನೀನು ಗಿಡ್ಡ, ನಾನು ಅಲ್ಲ. ಈಗ ನನ್ನ ಹಸಿವೆಯೂ ದೊಡ್ಡ. ನನ್ನಲ್ಲಿರುವ ನಿನ್ನ ಪ್ರೀತಿ ಮಾತ್ರ ನನಗಿಂತ ದೊಡ್ಡ. ಹಾಗೆ. ಹೌದು, ಪ್ರೀತಿ ಅಣ್ಣ, ನನ್ನ ಹಸಿವೆಯನ್ನು ನಿವಾರಿಸು ತಮ್ಮ. ಹೇಳಿದಕ್ಕೆ ಅಣ್ಣನ ಹೇಳ್ತಿ, ಏನಾದರೂ ಉಣ್ಣುವುದಕ್ಕೆ ಕೊಟ್ಟು. ನಾಚಿಕೆ ಆಗುದಿಲ್ವ ನಿನಗೆ? ತಮ್ಮನಲ್ಲಿ ಅಣ್ಣನಾದ ಕೇಳಬಹುದೇನೋ, ತಿನ್ನುವುದಕ್ಕೆ ಏನಾದ್ರು ಕೊಡಿಸು ಅಂತ? ಕೇಳಬಾರದೆಂದಾದ್ರೆ ಇನ್ನು ಕೇಳುದಿಲ್ಲ, ಈ ಸಲಕ್ಕೆ ಕೊಡು. ಈಗ ನಿನಗೆ ಹಸಿವಾಗ್ತದೆ, ಕೊಡ್ಲೇಬೇಕು. ಬೇಕು ಅಂತಾದ್ರೆ ಬಡಿ. ಎಲ್ಲಿಗೆ?
ಏನು ಸಮಸ್ಯೆ? ಕಂಠದಿಂದ ಕೆಳಗೆ, ಸೊಂಟೆಯಿಂದ ಮೇಲೆ. ಉದಾರ. ಈ ಮಧ್ಯ ಪ್ರದೇಶದಲ್ಲಿ ತಿಳಕ್ 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 ಅದೆಂತದ್ದು? ತಾಳ. ತಾಳ ಹೊಟ್ಟೆ ತಾಳ ಹಾಕುತ್ತದೆ. ತಾಳ ಹಾಕ್ತದೆ. ಅದಕ್ಕೇನು ಉಪಾಯ? ಬಡಿ. ಎಲ್ಲಿಗೆ? ನೀರಿಗೆ. ನೀರಿಗೆ ಬಡ್ದು ಆ ತಾಳದೊಟ್ಟಿಗೆ ಈ ತಾಳವ? ಹೌದು. ಒಟ್ಟು ಭಯ. ಹಾಗಲ್ವಾ, ಬಡಿಬೇಕು. ಏನು ಪ್ರಯೋಜನ? ಬಡಿದ್ರೆ ಹೊಟ್ಟೆ ತುಂಬ್ತದೆ. ಹೇಗೆ? ಸಣ್ಣ ಸಣ್ಣ ಪ್ರಾಣಿ ನಮಗಿಂತ ಮೊದಲು ಹುಟ್ಟಿಕೊಂಡದಿರಬಹುದು. ಸಣ್ಣ ಸಣ್ಣದು ಒಂದು ಕಾಣುವುದಿಲ್ಲ. ಒಂದು ಕಾಣುದಿಲ್ಲ, ಹುಡುಕಬೇಕಾಗುತ್ತದೆ. ಹಾಗೇನು ದೊಡ್ಡದು ಇಲ್ಲ. ಅಲ್ಲಿ ಒಂದು ಒಂದು 4 ಸಿಗಬೇಕು. ಸಿಕ್ಕಿದರೆ ನನಗೆರಡು, ನಿನಗೆರಡು. ಹಾಗಾದರೆ ತಲೆ ಮಾಡುದು ಯಾಕೆ? ನೀರಿಗೆ ಬಾಡಿ. ನಾನಿಲ್ಲಿದ್ದೇನೆ. ಅದೆಂತದ್ದು ಯಾರಿಗೆ ಗೊತ್ತು? ನನಗೆ ಗೊತ್ತಾಯ್ತು. ಯಾವ್ದದು? ಅದೊಂದು ಕೂದಲೇ. ಅದು ಕುಳ್ಳೆ. ನೀರನ್ನು ಬಡಿಯುತ್ತಾ ಮುಂದೆ ಸಾಗಿದೆ ಕಾಲಕ್ಕೆ. ಕಾಲಕ್ಕೆ ನೀರು ಒಂದು ಮೊಗ್ಗು ಮೇಲೆ ಬಂತು. ಮೊಗ್ಗು ಎಂತ ತಕ್ಕ ನಮಗೆ ಅಂತ ನೋಡುವಾಗ ಅದು ಅರಳ ತೋಡಾಗಿತ್ತು. ಹೇಗೆ? ಮೊದಲಿದ ತಾವರೆ ಅರಳಿತು. ಅರಳಿದೆ ಅರಳಿದೆ ಮೊದಲಿದ ತಾವರೆ ಅರಳಿದೆ. ಹೀಗೆ ಅರಳಿದರೆ ಅದು ನೀರಿನಲ್ಲಿ ಮುಳುಗಿದೆ. ಮುಳುಗಿತಾ? ಅಲ್ಲೇ ಸ್ವರ ಹೆಚ್ಚು ಬೀಸಬೇಡ. ಅರಳಿದ ತಾವರೆ ಮತ್ತೆ ಒಂದು ಟಿಕ್ಕ. ಟಿಕ್ಕ ಉಂಟು ಇಲ್ಲಿ. ಟಿಕ್ ಟಿಕ್ ಟಿಕ್ಕ. ಓ ಕೀಟ. ಒಂದು ಜಂತು. ಹೌದು. ತಾಸಾರ ಮಾಡಬೇಡ. ಯಾಕೋ? ಹೇಗಿತ್ತು ಬರಲಿ? ಹೇಗಿತ್ತು? ಕೆಂಪು ಕೆಂಪಾಗಿ, ಕೆಂಪು ಕೆಂಪು, ಕಪ್ಪು ಕಪ್ಪಾಗಿ, ಕಪ್ಪು ಕಪ್ಪು, ಬಿಳಿ ಬಿಳಿಯಾಗಿ, ಬಿಳಿ ಬಿಳಿ, ಉರುಟಾಗಿ. ಎಷ್ಟಿತ್ತ ಪ್ರಾಣಿ? ಒಂದ್ರಲ್ಲಿ ಅಷ್ಟೆಲ್ಲ ಬಣ್ಣ ಉಂಟೇನಾ? ಎಲ್ಲ ಒಂದೇ ಕಡೆ ಅಲ್ಲ. ಮತ್ತೆ ಕೆಲವು ಕಡೆ ಕೆಂಪು, ಕೆಲವು ಕಡೆ ಕೆಂಪು, ಮತ್ತೆ ಕೆಲವು ಕಡೆ ಬಿಳಿ, ಕೆಲವು ಕಡೆ ಬಿಳಿ, ಮತ್ತೆ ಕೆಲವು ಕಡೆ ಕಪ್ಪು ಕಪ್ಪು, ಮತ್ತೆ ಕೆಲವು ಕಡೆ ಉರುಟು. ತಿಂದ್ಯಾನ? ಮತ್ತೆ ಪ್ರೀತಿಯ ತಮ್ಮ ನಿನ್ನನ್ನು ಬಿಟ್ಟು ತಿನ್ನುವುದಕ್ಕಾಗುತ್ತದೆ? ಹಾಗೆ ಮಾಡ್ಲಿಕ್ಕಿಲ್ಲ ನೀನು. ಹೋಗಿದ್ದೆಯಾಗಿ ಆ ಪ್ರಾಣಿಯನ್ನು ಹಿಡಿದು ಒಟ್ಟಾಗಿ ತಿಂಬನ. ಅಣ್ಣ ಆಗಿಂದ ತಿನ್ನುವ ಹೇಳ್ತಿ, ಪ್ರಾಣಿಯನ್ನು ನೋಡ್ಲಿಲ್ಲ ಅದೆಲ್ಲ ಅದೇ
ಕಂಡ ಕಂಡೆ ನೀನು ತೋರಿಸಿದ ಪ್ರಾಣಿಯನ್ನು ಕಡೆ ತಳ್ಳಗಿದೆ ಬೆಳ್ಳಗಿದೆ ಶರೀರದಲ್ಲಿ ನೋಡ್ಕೊ ಹೇಗೆ ಗಡ 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 ಬಿಡಿ ಬಿಡಿ ದಳದೊಳಗೆ ಅಡಗುವ ಮುನ್ನ ಬಿಡಿ. ಸಿಕ್ಕಿತ್ತು. ಅಯ್ಯೋ ಹ? ಅಯ್ಯೋ ಅಯ್ಯಪ್ಪ ಎಷ್ಟು ಸಲ? ಎಷ್ಟು ಸಲ ಅಂತ ನಿನ್ನಲ್ಲಿ ಕೇಳ್ಬೇಕು ನಾನು. ಹೊಡೆದದ್ದು ನೀನಲ್ಲ. ಹೊಡೆದದ್ದ? ಅದು ಪ್ರಾಣಿಗೆ ಹೊಡೆದದ್ದು. ಪ್ರಾಣಿಗೆ ಹೊಡೆದದ್ದು ಯಾರು ಹೇಳಿದ್ದು ನಿನಗೆ? ಪೆಟ್ಟು ಬಿದ್ದದ್ದು ನಾನು. ಹಾಗಾದ್ರೆ ನನ್ನ ಎಡಗೈಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದದ್ದು ನೀನು? ನಾನು ಏನಾಯ್ತು? ಮತ್ತೆ ಬೇಡಗದೆ ಜೀವ ಇಲ್ವನ ನಾನು? ಬೇಸರ ಮಾಡಬೇಡ. ನಮಗೊಂದು ಪ್ರಾಣಿ ಸಿಗುತ್ತದಲ್ಲ, ಅದರ ಒಂದು ದೊಡ್ಡ ತುಂಡನ್ನು ನಾನು ನಿನಗೆ ಇಟ್ಟಿ ಕೊಡ್ತೇನೆ. ನನಗೆ ಬರ್ತೀಯ? ಯಾಕೆ? ಆದ ನೋವಿನ ಪರಿಹಾರಕ್ಕಾಗಿ ಆ ಮಾಂಸ ಖಂಡ ಬಂದು ನಿನ್ನ ಖಂಡ ಹಲ್ಲಿಗೆ ಕೊಟ್ಟು ಕೊಡುದ ಹೌದಲ್ಲ? ಹಾಗಿದ್ರೆ ಬಡಿ. ಕೊಡುವುದಕ್ಕೋ ಕೊಡ್ತೇನೆ ಅನ್ನುವಾಗೆ ಬಡಿಯುವುದಕ್ಕೋ ಪ್ರಾಣಿ ಸಿಗಬೇಕಲ್ಲ ತಮ್ಮ. ಅದು ಹೌದಣ್ಣ. ಸಿಗಬೇಕಾದ್ರೆ ನೀರೊಳಗೆ ಹುಡುಕಬೇಕು. ಹರಿಯ ನಾಭಿ ಕಮಲನಾಳದಿ ಮರಗೊಡುತ್ತಲಿ ವಿಧಾತ ಮನದಲ್ಲಿ ಸರಗರಿಸಿದ ಮುದೈತ್ಯರುಗೆ ದಿನ ಬರುವರು. ವಿಚಿತ್ರ ಆದರೂ ಸತ್ಯ. ಸೃಷ್ಟಿಕರ್ತ ನಾನು, ನನ್ನ ಕಂಡ ಮುಂದೆ ಎರಡು ಜೀವ. ಹೀಗೂ ಉಂಟೆ. ಜೀವಿಗಳ ಜೀವನಕ್ಕೆ ಆಹಾರ ಅವಶ್ಯವಾಗಿರ್ತದೆ. ಬ್ರಹ್ಮ ಸೃಷ್ಟಿಯಲ್ಲಿ ಆಹಾರಕ್ಕೆ ಕೊರತೆ ಆಗ್ಲಿಕ್ಕಿಲ್ಲ. ಪ್ರಾಣ ಉಳಿಸುವ ಬಗ್ಗೆ ಹೇಗೆ ಅಮ್ಮ? ಮರುಗಲೇಗೆ ವಿಧಾತ ಮನದಲ್ಲಿ ಇರುವುದೇಕೆಲ್ಲ ನೀ ಮರೆಯಬಾರದೆ ಗೌರ ಕಷ್ಟವು ಅರಿತುಕೊಂಬೆ. ಮಗನೇ ಬ್ರಹ್ಮ, ಕಾಯವು ಕಂಪಿಸುತ್ತಾ ಇದೆ. ಅಶ್ರುಧಾರೆಯನ್ನೇ ಸುರಿಸುತ್ತಾ ನನ್ನನ್ನು ಈ ರೀತಿಯಲ್ಲಿ ಪ್ರತ್ಯಕ್ಷೀಕರಿಸುವರೆ ಕಾರಣ ಏನು ಕಂದ? ಮಗನೇ, ಈರುವರು ದೂರದರು ಕಾಣಿಸಿಕೊಂಡು ತಿನ್ನುವ ಉದ್ದೇಶದ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ನೀವೇ ಮರುಗಬೇಡ. ಮರುಗಬೇಡ ವಿಧಾತ
ಹರದೊಳೆಜ್ಜನಗೋಡು ದೈತ್ಯರ ಅರಿದು ಕೊಡುವನು ಭೀತಿ ಬೇಡೆ ಹೊರತು ದರ್ಶನ ಕೊಡುತ್ತವಗೆ ನೀ ಮರೆಯೊಡಿಗುವುದೆಂದು ಮರುಗಬೇಡ ವಿಧಾತ ವಿಧಾತನೇ ಮರುಗದಿರು. ಆದಿಮಾಯೆಯಾದ ನಾನು ಯೋಗಮಾಯೆಯಾಗಿ ಶ್ರೀಹರಿಯನ್ನು ಸೇರಿಕೊಂಡ ಕಾರಣ ಆತನು ಯೋಗ ನಿದ್ರೆಯಲ್ಲಿದ್ದಾನೆ. ಆದಷ್ಟು ಶೀಘ್ರವಾಗಿ ಆತನನ್ನು ಅಗಲಿ ಹೋಗುತ್ತೇನೆ. ಎಚ್ಚರಗೊಂಡ ಆತನಿಗೆ ಈ ಸುದರ್ಶನ ನೀಡು. ಇದನ್ನು ಪಡೆದುಕೊಂಡಂತಹ ಶ್ರೀಹರಿಯು ಆ ಇರರು ದೈತ್ಯರನ್ನು ಸಂಹರಿಸುತ್ತಾನೆ. ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲದಲ್ಲಿ ಅಡಕವಾಗಿರು. ನಿನಗೆ ಶುಭವಾಗಲಿ. ಜಯ ಜಯ ಕುಡಿತಿರಲು ಕಿರುನಗೆಯ ಬೀರುತ ತನ್ನ ಮದನದಲ್ಲಿ ಯೋಗ ನಿದ್ದೆಯಿಂದ ಎಚ್ಚೆತ್ತಿದ್ದೇನೆ. ನೋಡುವ ಒಳ್ಳೆಯದಾയി. ಶಬ್ದ ಬಂತ ಬಂತು. ಎಲ್ಲಿಂದ? ಬಾಯಿ ಬಿಟ್ಟರೆ ಶಬ್ದ ಮಾತ್ರ ಅಲ್ಲ ಬರುದು, ಮತ್ತೆ ಬೇರೆಲ್ಲ ಅಭಿಪ್ರಾಯವೂ ಬರ್ತದೆ. ಅಯ್ಯ, ಹಿಂದಿನಿಂದ ಬಂದದ್ದು ಶಬ್ದ. ಹಿಂದಿನಿಂದ? ಎಲ್ಲಿ ಹಿಂದೆ? ಬಾಯಿ ಬಿಡದೆ ಬರುವ ಶಬ್ದ. ಬಾಯಿ ಬಿಡದೆ ಹಿಂದಿನಿಂದ ಬರುವ? ಅಲ್ಲ, ಇನ್ನೊಬ್ಬ ಬಿಡ್ತಾನೆ, ನಾನಲ್ಲ. ನಿನ್ನ ಹಿಂದೆ ಹೋಗಲ್ಲ. ನೀನು ಮುಂದೆ ಯಾಕೆ ನೋಡುದು, ಹಿಂದೆ ನೋಡ್ಬೇಕಿತ್ತಲ್ಲ. ಅದೇ ಹಿಂದೆ ನೋಡಿ. ಅದು ಎಂತದ್ದು ಕಾಣುವುದಿಲ್ಲ ಹಿಂದೆ ಎಂತ ಉಂಟು. ಹೌದೌದು, ನಾವು ಆಗಿನಿಂದ ಪ್ರಯತ್ನ ಪಡ್ತಾ ಇದ್ದೇವೆ, ಎಂತದ್ದು ಕಾಣಲಿಲ್ಲ. ಅದೇ ನಮ್ಗೆ ಸ್ವಲ್ಪ ಕಷ್ಟ. ನೀನು ಮುಂದೆ ಇದ್ದೆ ಹಾಗಾಗಿ ಕಂಡಿತು, ಹಿಂದೆ ಇದ್ದದ್ದು ಏನು ಗೊತ್ತಾಗುವುದಿಲ್ಲ. ಕುಳಿತವನೇ ಕಾಣುವುದಿಲ್ಲ, ಮತ್ತೆ ಮಲಗಿದವ ಕಾಣ್ಲಿಕ್ಕೆ ಉಂಟ? ಸಾಧ್ಯವೇ ಇಲ್ಲ. ಆದರೂ ನೀನು ನನಗೆ ತೋರಿ ಬಂದೆ. ಯಾಕೆಂತ ನಾವು ಆಲೋಚನೆ ಮಾಡಿದಾಗ ಉತ್ತರ ಸಿಕ್ಕಿತು. ಕವಿದ ಕತ್ತಲೆಗಿಂತಲೂ ನೀನು ಕಪ್ಪಾಗಿರುವೆಯಾದ್ದರಿಂದ ನಮಗೆ ನೀನು ತೋರಿ ಬಂದೆ. ಆಶ್ಚರ್ಯ ಆಯ್ತು. ಈ ರೀತಿಯ ಕಪ್ಪು ಉಂಟಲ್ಲ, ನಿನ್ನನ್ನು ನೋಡಿದ ಮೇಲೆ ನಾವೇ ಬೀಳಿ ಅಂತ ಕಾಣ್ತೇವೆ. ಹೌದಾ? ಕಪ್ಪಂದರೆ ಕಪ್ಪೆ, ಕಪ್ಪೆ ಕಪ್ಪೆ, ಕರಿ ಮೈಯ. ಆದ್ರೆ ಹಲ್ಲುಗಳೆಷ್ಟು ಬಿಳಿ, ಕಣ್ಣುಗಳೆಷ್ಟು ಪ್ರಖರ, ಹೆದರಿಕೆಯೇ ಇಲ್ಲ. ಆದ ಕಾರಣ ಕುತೂಹಲದಿಂದ ಕೇಳುತ್ತಿದ್ದೇನೆ, ನೀನು ಯಾರು? ಏನು ಎದ್ದದ್ದು? ಹುಡುಕುದು. ಹುಡುಕೋದಕ್ಕೆ ಊಟಕ್ಕಾಯ್ತಾ ಅಂತ ಹುಡುಕುದು. ನಿನಗೆ ಮನಸ್ಸಿದ್ರೆ ಬಾ, ಹುಡುಕೋ ಒಟ್ಟಿಗೆ. ನಿನಗಾಗಿದ? ಇಲ್ಲ ಇಲ್ಲ, ಹುಡುಕುವುದಕ್ಕೆ ಏನು ಕಳೆದುಕೊಳ್ಳಿಲ್ಲ ನಾನು. ನಾವು ಕಳೆದುಕೊಂಡಿದ್ದೇವಲ್ಲ.
ಹೌದು. ಮೊದಲೊಂದು ಪ್ರಾಣಿ ಕಣ್ಣಿಗೆ ಗೋಚರಿಸಿತು. ಅಣ್ಣ ಹೇಳಿದ ಹೋಗು ತಮ್ಮ ಕೈ ಹಾಕೊಂಡು ಹಾಗೆ ತದಕ್ಕನೆ ಹಿಡಿದೆ, ಪಸಕ್ಕನೆ ಜಾರಿತು. ನೀರ ಒಳ ಸೇರಿದಂತಹ ಪ್ರಾಣಿಯನ್ನು ಹುಡುಕುತ್ತಾ ಇಲ್ಲಿವರೆಗೆ ಬಂದ್ರೆ ನೀನು ಕಾಣ ಸಿಕ್ಕಿದ್ದು. ಹಾಗಾಗಿ ಕೇಳುದಿಷ್ಟೇ, ತೋರು ಬೇಗ ಮೊದಲು ಕಂಡ ಪೋರ ಎಲ್ಲಿ ಹೋದ? ಹೋದಲ್ಲ, ಅವ ಹೋದ. ಈಗ ಇದ್ದ ಬಂಡ ಹೇಳು. ನಮ್ಮ ಕನ್ನಡತೆಯಿಂದ ಹೋದ. ಕನ್ನಡತೆಯಿಂದ ಹೋದ. ದೂರ ಹೋಗ್ಲಿಕ್ಕಿಲ್ಲ. ಹೋಗ್ಲಿಕ್ಕೆ ಅಲ್ಲ ಇಲ್ಲಿ ಇರುವ ಅದು ಹುಡುಕುದು ಕಷ್ಟ. ಅದು ಈಗ ಒಂದು ಸಮಸ್ಯೆ ಆಯ್ತಲ್ಲ. ಈಗ ಸಮಸ್ಯೆ. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಅವನಿಗೂ ನಾವು ಯಾರು ಅಂತ ಗೊತ್ತಾಗಲಿಲ್ಲ. ಬಹುಶಃ ಊಹಿಸಿಯೇ ಓಡಿದ್ದವ. ಓ ಹಾಗೆ. ನಿನಗೂ ಗೊತ್ತಾಗಲಿಲ್ಲ. ನನಗೂ ಗೊತ್ತಾಗಲಿಲ್ಲ. ಇವ ಯಾರು ಗೊತ್ತಾಗಿದ್ದ? ಇವ ಯಾರು? ಇವ ಅವ ತಮ್ಮ. ನೋಡ ಗೊತ್ತಾಗೋದಿಲ್ವಾ? ಅವ ಅಣ್ಣ. ಅಣ್ಣ ಏನಷ್ಟೇ? ಮತ್ತೆ ಬೇರೆ ಅವನ ಒಳಗೆ ಎಷ್ಟುಂಟು ಅಂತ ಗೊತ್ತುಂಟ ನಿನಗೆ? ಹೌದಾ? ಗೊತ್ತಾಗುವುದಿಲ್ಲ. ಯಾಕೆಂದರೆ ಅವ ವೀರ. ಓ ವೀರ ವೀರ. ಅಣ್ಣ ಇದ್ದಾನಲ್ಲ, ಒಳಗೆ ಏನಿತ್ತನು ಶೂರ. ಗೊತ್ತು ಮಾಡುದಿಲ್ಲ. ನಾವಿಬ್ಬರು ವೀರರು ನಾವೇ, ಧೀರರು ನಾವೇ, ಮತ್ತೆ ಶೂರರು ಎಲ್ಲ ನಾವೇ. ಎಲ್ಲ ನೀವು ಹೇಗಾಗುದು? ಬೇರೆ ಯಾರಿದ್ದಾರೆ ಇಲ್ಲಿ? ಹಾಗೆ ಹಾಗಾದ್ರೆ ಯಾವ್ದಾದ್ರು ಒಂದಾದ್ರೂ ಸಾಕಾಗುದು. ಅಲ್ಲಲ್ಲ, ನಮ್ಮ ಕುರಿತಾಗಿ ನಮಗೆ ಹೇಳಿದಷ್ಟು ಸಮಾಧಾನ ಇಲ್ಲ. ಇನ್ನು ಹೇಳಲಿಕ್ಕುಂಟು. ಇನ್ನು ಹೇಳಿ ಇವತ್ತಿಗೆ ಹೌದು, ಇಲ್ಲಿಗೆ ಸಾಕು. ಹೌದು. ನಾನು ಇದನ್ನೆಲ್ಲ ನಂಬಬೇಕು. ನಂಬಲೇಬೇಕು. ದಿಟ 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 ದಿಟ್ಟ. ಹೌದು. ನಂಬಲಾರೇನು? ಯಾಕೆ ನಂಬುವುದಿಲ್ಲ? ನನ್ನ ವಚನ ದಿಟ್ಟ, ನನ್ನ ವಚನ. ನೀವೇ ಆಡಿದ್ದಲ್ವಾ? ಹೌದು. ಬರುವ ಮೊದಲು ಒಬ್ಬನನ್ನು ಕಂಡೆವು. ಹೌದು. ಅವನನ್ನು ಕಾಣದೆ ಈಗ ನನ್ನಲ್ಲಿ ಅವರನ್ನು ತೋರಿಸು, ಅವನನ್ನು ತೋರಿಸು ಅಂತ ನನ್ನಲ್ಲಿ ನೀವು ಯಾಚಿಸುತ್ತಾ ಇದ್ದೀರಿ. ಹೌದು. ಹಾಗಾದರೆ ನೋಡಿ,
ನಾನು ನಿಮಗೆ ತೋರಿಸಿ ಕೊಡ್ಬೇಕು ಅವನು ಯಾರು ಎನ್ನುವುದನ್ನು. ಮತ್ತೆ ನೀವು ಹೇಗೆ ಧೀರರಾಗುವುದು, ಹೇಗೆ ಶೂರರಾಗುವುದು? ಅಯ್ಯ ನಿನ್ನ ಆಲೋಚನೆಯ ಪರಿಧಿ ಇಷ್ಟೇಯ? ನಿನ್ನ ವ್ಯಾಪ್ತಿ ಎಷ್ಟು ಅಂತ ನಿನಗೆ ಗೊತ್ತಾಯ್ತಾ? ತೋರಿಸಿಕೊಡುವಷ್ಟೇ ನಿನಗೆ ಅರ್ಹತೆ. ಅದಕ್ಕಿಂತ ಆಚೆಗೂ ಇಲ್ಲ, ಅದಕ್ಕಿಂತ ಈಚೆಗೂ ಇಲ್ಲ. ಹಾಗಾದ್ರೆ ವ್ಯಾಪ್ತಿ ಇದ್ದದ್ದು ಇರುವುದು ನಮಗೆ. ನಮ್ಮ ಕೈಯಿಂದ ಅವ ತಪ್ಪಿಸಿಕೊಂಡ. ಹೌದು, ಅವನನ್ನು ಹಿಡಿಯದೆ ಬಿಡುವುದಿಲ್ಲ ಅನ್ನೋ ಉದ್ದೇಶದಿಂದ ಈ ಕಡೆಗೆ ಬಂದದ್ದು. ಆಗ ನಿನ್ನನ್ನು ಎಬ್ಬಿಸಿ ಕೇಳಿದೆ, ಎಲ್ಲಿ ಎಲ್ಲಿ ಅವ ಎಲ್ಲಿ? ಹಾಗೆ ಹಾಗೆ. ಹಾಗಾದ್ರೆ ತೋರಿಸಬೇಕಾದವ ನಾನೇ. ಆದ್ರೆ ಏನು ಮಾಡುವ, ಅವ ಯಾರೆಂಬುದೇ ನನಗೆ ಗೊತ್ತಿಲ್ಲ. ಹಾಗೆ ಏನು ಗೊತ್ತಿಲ್ಲದವ ತೋರಿಸಬೇಕಾದ ಅಗತ್ಯ ಬಿದ್ದರೆ ಕಷ್ಟ. ಹೌದು, ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನು ನಿನ್ನಲ್ಲಿ ಕೇಳಬಾರ್ದಿತ್ತು, ಕೇಳಿ ಆಯ್ತು. ಹೌದು, ಹಾಗೆ ಗೊತ್ತಿಲ್ಲ ಅನ್ನೋ ಉತ್ತರವೇ ಬೇಕಾದ್ರೆ ಅವನ ಹತ್ರ ಕೇಳಿದ್ರೆ ಸಾಕಾಗ್ತದೆ. ನಾನಿಲ್ವೇನಾ? ಅವನಿಗೆ ಎಂಥದ್ದು ಗೊತ್ತಿರುವುದಿಲ್ಲ. ಏನು ಗೊತ್ತಿರುವುದು, ಒಟ್ಟು ಬರುವುದು ಅಲ್ಲ. ಹಾಗಲ್ಲ, ಯಾಕೆ ಗೊತ್ತಿಲ್ಲ? ಯಾಕೆ ಗೊತ್ತಿಲ್ಲ? ನಾವಿಬ್ಬರು ಒಟ್ಟಾಗಿ ಹಿಡಿಯುವುದಕ್ಕೆ ಹೋದದ್ದು. ನಮ್ಮ ಕೈಯಿಂದಲೇ ಅದು ತಪ್ಪಿಸಿಕೊಂಡು. ನನಗೆ ಗೊತ್ತಿದ್ದಷ್ಟೇ ಅವನಿಗೆ ಗೊತ್ತಿಲ್ಲ. ಆದರೂ ನೀನು ಗೊತ್ತಿಲ್ಲ ಅನ್ನೋ ವಾಕ್ಯ ಒಂದು ಹೇಳಿದೆಯಲ್ಲ, ಆಗ ನಮ್ಮ ಕುತೂಹಲ ಮತ್ತು ಕೆರಳಿತು. ಏನಾದ್ರೂ ಬೇರೆ ನಿನಗೆ ಗೊತ್ತಿರ್ಬೋದು ಕಡೆಗೆ? ಹೌದು, ಸ್ವಲ್ಪ ಸ್ವಲ್ಪ ಗೊತ್ತುಂಟು. ಗೊತ್ತುಂಟು. ಬೇಕಾದ್ದಲ್ಲ, ಬೇಡದಿದ್ದು ಅಲ್ಲ, ಅಲ್ಲ, ನಿಮಗೆ ನಮಗೆ ಬೇಕಾದ. ನಿಮಗೆ ಬೇಕು. ನೀನು ಯಾರು? ಯಜಮಾನ. ಅದೇ ಆಗಿ ನಿನಗೆ ಗೊತ್ತದ್ದು. ಅದು ನಾನೇ ಅಲ್ವಾ? ಅದನ್ನು ಹೇಳಿದ್ದು ಸುಮ್ಮಗೆ ಬೇಡದಿದ್ದಂತೆಲ್ಲ ಗೊತ್ತುಂಟು ನಿನಗೆ. ನಿಮಗೆ ಬೇಡ, ನಾನು ಯಜಮಾನ ಅಂತ ನಿನಗೆ ಗೊತ್ತಾದ. ಹೌದು, ಅಲ್ಲ, ನೀನೇ ಯಜಮಾನ. ಈ ಜಲಧಿಗೆ ನಾನೇ ಯಜಮಾನ. ಸತ್ಯ ದಿಟ. ಅಲ್ಲ, ಒಳ್ಳೆಯದೇ. ಕೇಳುವವರೊಬ್ಬ ಇದ್ದಾರೆ ಅಂತ ಆದರೆ ನಾವು ಕೇಳುವುದಕ್ಕೂ ಸುಲಭ ಆಗ್ತದಲ್ಲ. ಈಗ ಹೇಳಬೇಕು, ನಾವು ಅಟ್ಟಿಸಿಕೊಂಡು ಬಂದ ಪ್ರಾಣಿ ಎಲ್ಲಿಗೆ ಹೋಯ್ತು? ಆ ಪ್ರಾಣಿ ಹೇಗಿತ್ತು? 5 ಇತ್ತು. ನಿನಗೆ ಹಾಗಲ್ಲ, ಒಂದೇ ಶಿರ, ಅದಕ್ಕೆ 2 ಕೈ, ನಿನಗೆ 4 ಕರ, ಅದು ಕಾಣುವುದಕ್ಕೆ ಬಿಳಿ, ನೀನು ಕಪ್ಪು ಕಪ್ಪು ಕರಿಯ. ಹಾಗಾಗಿ ಕೇಳುದಿಷ್ಟೇ, ಮೊದಲುಗೊಂಡದ್ದು ಆ ಪ್ರಾಣಿಯನ್ನು ತೋರಿಸು. ಅದು ಅಲ್ಲ ಅಂತಾದ್ರೆ ನುಂಗಿ ಬಿಡುತ್ತೆ. ಇಳಿಸುತ್ತೇವೆ. 4 ಕೈ ಅಡ್ಡ ಬಂದ್ರೆ ಅಡ್ಡ ಬಂದ್ರೆ 3 ಇಳಿಸಿ.
ತಡೆಯ ಹಿಡಿಯ. ಯಾರು ಹೇಳಿದ್ರು ಇನ್ನು ಬಡಿಯುವುದು ಬೇಡ, ಇನ್ನೊಂದು ಊಟ ಮಾಡಿ ಬರಬೇಕೀಗ. ಆಯ್ತಾ ಮುಗಿತಾ ನೀನು ಬಡ್ದು ಮುಗಿತಾ? ಬಡ್ದು ಮುಗೀತು. ಕೊಂದದ್ದು ಪ್ರಾಣಿ ಬಿದ್ದಿದ್ದಲ್ಲ. ಯಾರು ಬಡ್ದದ್ದು ಯಾರು? ಯಾರು ಬಡ್ದು? ನಾನಲ್ವೇನು? ಹೌದಾ? ಮಲಗಿದ್ದು ಯಾರು? ಅವ್ವ. ಹೌದು. ಪೆಟ್ಟು ತಿಂದದ್ದು ಯಾರು? ಅವ. ಅವ್ವ. ಸತ್ತಿದೆ, ಇನ್ನೇನು ಮಾಡ್ಲಿಕ್ಕಿಲ್ಲ, ಹೋಗುದೇ ನೇರ. ತಿಂದು ಬರ್ತೇನೆ. ಯಾರು? ನೀನು ಹೋದ್ರೆ ಮತ್ತೆ ನನಗೇನಿಲ್ಲ ಅಂತ ಆಗ್ತದೆ. ಇನ್ನೊಂದು ಸಿಗುವಾಗ ಕೊಡುವ. ಇನ್ನೊಂದು ಯಾವಾಗ ಸಿಗ್ತದೆ ಅಂತ ಬೇಕೆ? ಇನ್ನೊಂದು ಬರ್ತದೆ. ಇನ್ನು ಯಾವಾಗ ಬರ್ತದೆ ಅದ್ರ ನಿರೀಕ್ಷೆ ಇಲ್ಲ ನನಗೆ. ಇದೇ ಆಗ್ಬೇಕು ಈಗ. ಹಾಗಾದ್ರೆ ಇದನ್ನು ಅರ್ಧ ಮಾಡ್ತೀನಿ. ಇದನ್ನು ಅರ್ಧ ಮಾಡಿದ್ರೆ ಕಡಿಮೆ ಆಗುದಿಲ್ವೇನ? ಇಡೀ ಉಂಟಾ? ಇಡೀ ಇಲ್ಲ ಈಗ. ಮತ್ತೆ ಇದ್ದದ್ರಲ್ಲಿ ಸೊಂಟದಿಂದ ಮೇಲೆ ಒಂದು ತುಂಡು, ಸೊಂಟದಿಂದ ಕೆಳಗೆ ಇನ್ನೊಂದು ತುಂಡು. ಇನ್ನೊಂದು ತುಂಡು. ನಿನ್ನ ಪ್ರೀತಿಯ ತಮ್ಮ. ಸರಿ. ಆದ ಕಾರಣ ನಿನಗೆ ಅದರ ಸೊಂಟದಿಂದ ಕೆಳಗೆ ಎಂತದ್ದೆಲ್ಲ ಉಂಟು ಅದನ್ನೆಲ್ಲ ಕೊಡುವ. ಹಾ ಸೊಂಟದ ಸೊಂಟದಿಂದ ಮೇಲಿನ ಸೊಂಟದ ಕೆಳಗೆಲ್ಲ ನಂಗೆಲ್ಲ. ಅಣ್ಣ ಮೋಸ 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 ಮಾಡಲೆಂದು ನೀನು ಬಂದೆಯ. ಸೊಂಟದ ಕೆಳಗೆ ಎರಡು ಕಾಲು ಇರುದಂತಕ ನನಗೆ ಕೋಲಾಟ ಆಡ್ಲಿಕ್ಕ. ಹಾಗಾದ್ರೆ ಅದು ಬೇಡ. ಬೇಡ. ರಕ್ತ ಮತ್ತೆ ಮಾಂಸ ಒಂದು ಪಾಲು. ಒಂದು ಪಾಲು. ಎಲುಬು ಮತ್ತು ಚರ್ಮ ಇನ್ನೊಂದು ಪಾಲು. ಇನ್ನೊಂದು ಪಾಲು. ನಿನಗೆ ಎಲುಬು ಚರ್ಮ, ನನಗೆ ರಕ್ತ ಮಾಂಸ. ಎಲುಬು ಚರ್ಮ, ಚರ್ಮ ಎಲುಬು. ಅಣ್ಣ ಯಾಕೂ ಅಸಮಾಧಾನ ಉಂಟು ನನಗೆ. ಅದೇನು ಕಾರಣ ಅಂತ? ಅದೇ ಸಮಸ್ಯೆ. ನಾನು ಬೇರೆ ಅಣ್ಣ ನಾನು ಹುಡುಕಿದ್ರೆ ಹೇಗೆ? ಅದಾದೀತು. ಈ ಅಣ್ಣ ಆಗ್ಲಿಕ್ಕಿಲ್ಲ. ಆದ್ರೆ ನನಗೆ ಇದೇ ತಮ್ಮ ಆಗಬೇಕಲ್ಲ. ಬೇರೆ ಉಪಾಯ ಇಲ್ಲ. ಏನು ಅಸಮಾಧಾನ ನಿನಗೆ? ಮತ್ತೆ ಎಂತದ ಚರ್ಮ ಎಂತದಕ್ಕೆ ಚಳಿಯಾಗುವ ಹೊದಿಲಿಕ್ಕ ನನಗೆ? ಹಾಗಾದ್ರೆ ಆ ವ್ಯವಸ್ಥೆ ಬೇಡ, ಬೇರೆ ಮಾಡುವ. ಬೇರೆ ಯಾವುದು? ಅದರ ಒಂದು ಕಾಲು ಒಂದು ಕೈ ನಾನು ಹಿಡಿದು. ನೀನು ಹಿಡಿ. ಒಂದು ಕಾಲು ಒಂದು ಕೈ ನೀನು ಹಿಡಿ. ನಾನು ಹಿಡಿ. ಒಂದು ಕಾಲು ಒಂದು ಕೈ ನಾನು, ಒಂದು ಕಾಲು ಒಂದು ಕೈ ನೀನು ಹಿಡಿದು ಪರಸ್ಪರ ವಿರುದ್ಧ ದಿಕ್ಕಿಗೆ. ನನಗೆ ಸಿಕ್ಕಿದ್ದು ನನಗೆ, ನಿನಗೆ, ನಿನಗೆ ಸಿಕ್ಕಿದ್ದು ನಿನಗೆ, ನನಗೆ. ಸ್ವಲ್ಪ ಅಲಗಾಡ್ತದೆ. ಯಾಕೆ ಅಲಗಾಡ್ತದೆ? ಕೆಳಗೆ ಹೊಡಿಲಿಲ್ಲ. ಹೌದು, ಜೀವ ಪೂರ್ತಿ ಹೋಗಲಿ. ಹೋಗ್ಲಿ ಅಲ್ಲಿಯವರೆಗೆ ವಿಶ್ರಾಂತಿ. ಸೇನದಿ ಪಂಚದ ಕಾಲದಿ ಧನುಜಲದಿ ಜಯ ನೀಲದಿರುತ್ತಿರೆ ನಳಿನ ಸ್ಮರಿಸಿ ಭಕ್ತಿಯೋಳ್ ಆದಿಮಾಯನು ಮನದೊಳರಿದನು ಧುರದೋಳದಳ ಹನನಗೊಳಿಸುವೆ ಕಪಟದೊಳಗಿಲ್ದೆನು ತಲ ಧನುಜರ ಪೊಗಡುತ್ತದಿಲ್ದ ಜೊತೆಯಾಗಿ ಹೋರಾಡಿದ್ರು ಯಾವ ಪ್ರಯೋಜನವನ್ನು ಹೊಂದುವುದಕ್ಕಾಗಲಿಲ್ಲ. ಹೋರಾಟ ಸಲ್ಲದು. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳಬಗದಗೆ ಆಶ್ಚರ್ಯವಂತೆ ನಾವು ಉಚ್ಚರಿಸುವುದೇನು ಅಚ್ಚಳಿಯನ ಪಟ ರಘುತು ಸಂಗರದಲ್ಲಿ ಮೆಚ್ಚಿದೆ. ಸಂತೋಷ. ಹೌದು. ಯಾಕೆ ಸಂತೋಷ? ಇಂತಹ ಸಾಹಸಿಗಳು, ಇಂತಹ ಪರಾಕ್ರಮಿಗಳು, ಇಂತಹ ಪೌರುಷವಂತರು, ಇಂತಹ ಹೌದು, ಇಷ್ಟಿದ್ರು ಅಷ್ಟು ಗೊತ್ತಾಗ್ಲಿಲ್ಲ ನಿನಗೆ. ಇಂತಹ ತಮ್ಮ, ಇಂತಹ ಅವನಿಗಿಂತಹ ಅಣ್ಣ. ಹೌದು. ಏನ್ ಮಾಡೋಣ? ಸಮಸ್ಯೆ ಒಟ್ಟು ಎಂತದ್ದು ನೀನು ಹೊಗಳುವುದು ದೂರುದ? ಒಂದು ಒಳ್ಳೆ ಜೊತೆ ಅಂತ. ಅದು ಹಾಗೆ. ಹೌದೌದು. ಸಂತೋಷ ಯಾಕೆ? ಯಾಕೋ? ಸಮಯ ಎಷ್ಟಾಯ್ತು ಯಾರಿಗೆ ಗೊತ್ತು? ದಿವ್ಯ ಪಂಚ ಸಹಸ್ರ ಕಾಲಗಳು ಕಳೆದು ಹೋಯಿತು. ಹೋರಾಟದಲ್ಲಿ ಹೌದಾ? ಗೆದ್ದದ್ದು ಯಾರು? ಯಾರು? ನೀವು. ಸೋತದ್ದು ಯಾರು? ಯಾರು? ನಾನು. ನೀನು. ಸೋತವನಿಗಾದ್ರೂ ಗೊತ್ತಾಯ್ತಲ್ಲ ಗೆದ್ದದ್ದು ಯಾರು ಅಂತ. ಹೌದು. ಗೆದ್ದದ್ದು ಯಾಕೆ? ಯಾಕೆ? ನಿಮಗೇನಾದ್ರೂ ಕೊಡಬೇಕು. ಓ, ಏನು ಬೇಕು ಕೇಳಿ, ಅನುಗ್ರಹಿಸುವೆ. ಅನುಗ್ರಹಿಸುವೆ. ಪಡಿತೀನಿ. ಬೇಡ, ಕರುಣಿಸುವುದಲ್ಲ ಭಯವನು. ಅಷ್ಟೆಲ್ಲ ಉದ್ದ ಬೇಡ.
ಬೇಡ ನಿನ್ನದು ಗೊತ್ತಾಯ್ತಲ್ಲ. ಗೊತ್ತಾಯ್ತಾ? 5,000 ವರ್ಷಗಳ ಕಾಲ ಹೋರಾಡಿದ್ದು. ನೀನು ನೀರಿನಲ್ಲಿ ಮೂರ್ಛೆ ತಪ್ಪಿ ಬಿದ್ದದ್ದು ಎಷ್ಟು ವರ್ಷ ಅದು ಗೊತ್ತಿಲ್ಲ. 5,000 ಒಳಗಿರ್ಬೇಕು. ಉಪ್ಪು ನೀರಿನಲ್ಲಿ ಆದ ಕಾರಣ ಆಯ್ತು, ಇಲ್ಲದಿದ್ರೆ ಈಗ ಅವಸ್ಥೆ ಏನಾಗುತ್ತಿತ್ತು. ಹೌದೌದು. ಗೆದ್ದು ಹೇಳ್ತಿ ಕೊಡ್ತೇನೆ. ನಾವು ಗೆದ್ದವರು ದೊಡ್ಡವರು, ಆದ ಕಾರಣ ನಾವು ಪಡ್ಕೊಳ್ಳುವವರಲ್ಲ. ನೀನು ಸಣ್ಣವ ಸೋತವ, ನಾವು ಕೊಡ್ತೇವೆ, ನೀನು ಕೊಡ್ತೇವೆ. ನಂಬಿಕೆ ಬರಬೇಕಾದ್ರೆ ಕೈ ತಟ್ಟಿ ಮಾತು ಕೊಡಿ. ನೀನು ಕೇಳಿದ್ದನ್ನು ನಾವಿರುವರು ಸಿಕ್ಕಿದಿರಿ ಕೈಯೊಳಗೆ ನಾಯಿರುವ ಹೊಲೆಯೊಳಗೆ ಹಕ್ಕಿಗಳ ಹುತ್ತ ಎನ್ನೋಳು ಬೇರ್ದಿರಿ ಹತ್ತನೆ ನೀಡಿರಿ ನಿಮ್ಮಯ ಶಿರವ ಸಿಕ್ಕಿದ್ದೀರಿ ಎನ್ನ ಕೈಯೊಳಗೆ ಮಾತು ಕೊಟ್ಟಿರೇ? ಕೊಟ್ಟಿದ್ದೇವೆ. ನಾನು ಕೇಳಿದ್ದನ್ನು ಕೊಡ್ತೀರೇ? ಕೂಡಲೇ ಹೇಳು. ಏನು ಬೇಕಾದ್ರೂ ಕೇಳಬಹುದೇ? ಕೊಡುವುದೇ ಇದ್ದದ್ದೆಲ್ಲ ಕೊಡುವುದೇ ನಿನಗೆ. ಮುಂದೆ ಯಾರು ಕೇಳದನ್ನು ಕೇಳ್ತೇನೆ, ಮುಂದೆ ಯಾರಿಗೂ ಕೊಡಬಾರದನ್ನು ಕೇಳ್ತೇನೆ. ನಿನಗೆ ಕೊಟ್ಟ ಮೇಲೆ ಅಲ್ಲ, ಮುಂದೆ ಕೊಡುವುದಕ್ಕೆ ಇದ್ರೆ ಉಂಟಾ? ಅದೇ ಹಾಗೆ ನಾನು ಕೇಳಿದ್ರೆ ಹಾಗೆ. ನೀನು ಪಡಕೊಂಡ ಮೇಲೆ ನಾವು ಇನ್ನಾರಿಗೂ ಕೊಡಬಾರದು ಅಂತದನ್ನು ಕೇಳು. ನನಗೆ ನನಗೆ ನಿಮ್ಮಿಬ್ಬರ ಪ್ರಾಣ ಬೇಕು. ಅಯ್ಯಯ್ಯೋ ಏನು ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಮೂರಾಗದಲ್ಲಿ ಮನದಿರಬೆನುತ್ತಲೇ ತಾನಿಮ್ಮುಳಿಂದಂತ ಮಾತ ಏನು ಮಾಡುವುದು ತಮ್ಮ ದಯವಿಟ್ಟು ಅಳಬೇಡ. ಯಾಕೂ ಅಳದ ಉಪ್ಪ ಇಲ್ಲ ಈಗ. ನಿನ್ನನ್ನು ಹೀಗೆ ಬಿಡುವ ಯೋಚನೆ ಇಲ್ಲ ನನಗೆ ಈ ಸಲ. ಅಂದ್ರೆ ನಿನ್ನನ್ನು ಬದುಕಿಸಿಯೇ ಬದುಕಿಸುತ್ತೇನೆ. ಒಂದು ಉಪಾಯ ಉಂಟು, ಬಾ. ಕೊಡಿ. ಕೊಡುವುದಕ್ಕೆ ಸಿದ್ಧರಾಗಿಯೇ ಇದ್ದೇವೆ. ಆದರೆ ಒಂದು ತಹ. ಏನು? ನಮ್ಮ ಶರೀರಕ್ಕೆ ಒಂದು ಹನಿ ನೀರು ಸೋಕದ ಹಾಗೆ ಕಸಿ ಪ್ರಾಣವ. ನೀರು ಬೇಡುವ? ನೀರು ಬೇಡ ಇಬ್ಬರಿಗೂ? ಆಹಾ. ಇವನಿಗೆ ಬೇಕಾದೀತು. ಅವನಿಗೆ ನನಗೆ ಪ್ರತ್ಯೇಕ ಕೇಳಿದಂತೆ ಇಬ್ಬರಿಗೂ ಬೇಡ ಅಂತ ಹೇಳಿದ್ರೆ ಮುಗಿತಲ್ಲ ಅಲ್ಲಿ. ಹಾಗೆ ನಾನು ಯಾರು? ಯಾರು? ನೀವು ನೀರಿನಲ್ಲಿ ತೇಲಾಡುವ ಒಂದು ಪ್ರಾಣಿ. ನಾರಾಯಣ. ಈಗ ಇಟ್ಟ ಹೆಸರು ಮೊದಲೇ ಉಂಟ? ಮೊದಲಿತ್ತು. ಹೌದಾ? ಯಾರು ಇಟ್ಟದ್ದು? ಅದು ಅಮ್ಮ. ಉಂಟ ನಿನಗೆ? ಅಯ್ಯೋ, ಇವನಿಗೆ ಅಮ್ಮ ಇದ್ದಾರೆ, ನಮಗೆ ಅಪ್ಪನೂ ಅಮ್ಮನೂ ಇಲ್ಲ. ಆಹಾ, ನಮಗೆ ಸಿಗಬೇಕಿತ್ತು. ಅಪ್ಪ ಅಮ್ಮ ಹೌದು. ನೋಡ್ಲಿಲ್ವಾ? ಯಾರು ತೋರಿಸ್ಲಿಲ್ವಾ? ಇಲ್ಲ. ಅದೇ ಆಗ್ಲಿಂದ ಕೇಳ್ತಿದ್ರಿ ನನ್ನಲ್ಲಿ ತೋರಿಸು ತೋರಿಸು ಅಂತ. ಹೌದು. ತೋರಿಸಿದ್ರೆ ನೋಡ್ತೀರಾ? ನೋಡ್ತೇವೆ. ಇದು ಜ್ಞಾನ ದೃಷ್ಟಿ. ಜಯನ ನಾರಾಯಣ ನೀರಜದಳಮಯನ ನಾರಾಯಣ ನೀರಜದಳಮಯನ ಘೋರನುರಿತ ಸಂಹಾರ ದಿನೋದ್ಧಾರಿ ರಮ ರಮಣ ನಾರಾಯಣ
ಆವರಿಸಿದ್ದ ಪೊರೆ ಹರಿದು ಹೋಯಿತು. ತೋರಿಸಿದರೆ ನೋಡುತ್ತೀರಾ? ಒಂದು ಸವಾಲಿನಾಗಿ ನಮಗೆ ಕೇಳಿತು, ನೋಡ್ತೇವೆ. ಆದರೆ ಇಂತಹ ಅನರ್ಘ್ಯವಾದಂತಹ ನೀತಿ ನಮ್ಮ ಸಮ್ಮುಖದಲ್ಲಿ ಅನಾವರಣಗೊಳ್ಳುತ್ತದೆ ಅನ್ನುವ ಕಲ್ಪನೆ ಕೂಡ ನಮಗೆ ಆ ಕಾಲದಲ್ಲಿ ಇರಲಿಲ್ಲ. ಎರಡು ಕಣ್ಣುಗಳಿಂದಲ್ಲ, ಅಂತರಂಗದ ಪ್ರಖರವಾದ ದೃಷ್ಟಿಯುಳ್ಳಂತಹ ಕಣ್ಣುಗಳಿಂದ ನೋಡುವುದಕ್ಕೆ ಯತ್ನಿಸುತ್ತಿದ್ದೇವೆ. ಆಳ ಎಷ್ಟು, ಅಗಲ ಎಷ್ಟು, ಎತ್ತರ ಯಾವುದು, ಬಿತ್ತರ ಯಾವುದು ಅಳೆಯಲಾರದೆ ಒದ್ದಾಡುತ್ತಿದ್ದೇವೆ. ಮಹಾ ಕಡಲಿನ ಇದಿರುನಿಂದ ಹಸುಗೂಸಿನಂತೆ ನಾವು ಒದ್ದಾಡುತ್ತಿದ್ದೇವೆ. ಆದರೆ ನಮ್ಮ ಅಂತರಂಗಕ್ಕೆ ಕಾಣುತ್ತದೆ, ಅಂತರಂಗದ ಭಾವಕ್ಕೆ ಅನುಭೂತಿ ದೊರಕುತ್ತದೆ. ಆದ್ದರಿಂದಲೇ ನೀನು ವಾಚಾಮಗೋಚರನಿರಬೇಕು, ಅವ್ಯಕ್ತನಿರಬೇಕು, ಅನಂತನಿರಬೇಕು. ಓ ಪರಾತ್ಪರ ವಸ್ತುವೇ, ನಿನ್ನ ಆಳ ಅಗಲಗಳನ್ನು ಅರಿಯುವುದಕ್ಕೆ ಯತ್ನಿಸುತ್ತಿರುವ ಈ ಬಿಂದುಗಳನ್ನು ಮಹಾಸಿಂಧುವಾದ ನೀನು ನಿನ್ನತ್ತ ಕರ್ಷಿಸಿಕೋ, ಕರ್ಷಿಸಿಕೋ. ನಾರಾಯಣ, ನಮ್ಮನ್ನು ಉದ್ಧರಿಸುವ. ಅವ್ಯಾಹಕನ ಅಗಮ್ಯನೇ ಸದಸದ್ರೂಪಿ. ನಿನ್ನ ಯೋಗ್ಯತೆಯನ್ನು ತಿಳಿಯದಿದ್ದಂತಹ ನಾವು ನಿಮ್ಮ ದೇಹವನ್ನು ದಂಡಿಸುವುದಕ್ಕೆ ಮುಂದಾದ ನಮ್ಮ ಸರ್ವಾಪರಾಧವನ್ನು ಮಣಿಸುವುದರ ಮುಖೇನವಾಗಿ ಸುಜ್ಞಾನದ ಬೆಳಕನ್ನು ಇಟ್ಟದ್ದೇ ತಡ. ನಮಗೀರ್ವರಿಗೆ ಈಗ ಅರ್ಥ ಆಯಿತು, ನೀನೇ ನಮ್ಮೀರ್ವರ ತಂದೆ ಅನ್ನುವ ಹಾಗೆ ಬದುಕುವಂಥ ಆಶೆಯನ್ನು ಕಳೆದುಕೊಂಡಿದ್ದೇವೆ. ಆದರೂ ಒಂದು ಕರೆಯುವುದಕ್ಕೆ ಹೆಸರಾಗಬೇಕು. ಆ ಹೆಸರು ನಿನ್ನ ಹೆಸರಿನ ಜೊತೆಯಲ್ಲಿ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸು ತಂದೆ. ಮೃದು ನೀನೇ ಮಧು ಮೃದು ತನುವ ಹೊಂದಿರ್ಪ ನೀನೇ ಮಧು ಮತ್ತದಿ ಕಠಿಣ ಕಾಯದಿಲ್ದಿಗೈದ ಕೈಟಭನೆನುದ ಬೆದರಿದಿ. ಹಾಗಾದರೆ ನಾವಿಬ್ಬರು ಮಧು ಕೈಟಭರು ಮಧುಕೈಡವರು ಇವರೇ. ಇವರೇ ಇವರೇ ಮಧು ಕೈಟಭರುದ ಬೆದರಿದಿ. ಓ ನನ್ನ ಮಕ್ಕಳೇ, ವಿಶ್ವವಿರಾಟ್ ಸ್ವರೂಪವನ್ನು ಕಣ್ತುಂಬಿಸಿಕೊಂಡಿರಿ. ಈಗ ಬೇಕಾಗಿರುವುದು ಉಸಿರಲ್ಲ, ಪ್ರಪಂಚ ಗುರುತಿಸುವುದಕ್ಕೆ ಹೆಸರು. ಅಂತಿಂತ ಹೆಸರೂ ಬೇಡ, ನಿಮ್ಮೀರುವರ ದೇಹ ಸ್ಥಿತಿಗೆ ಅನುಗುಣವಾದ ಹೆಸರೇ ಅದಾಗಲಿ. ಹೀಗೆ ಬಾ. ಮೃದುವಾದ ಶರೀರವನ್ನು ಹೊಂದಿ ಮದಿರೆಯ ಕಾಂತಿಯಿಂದ ಕಂಗೊಳಿಸಿದ ನೀನು ಮಧು. ನಾನು ಮಧು, ನೀನು ಮಧುಮಗ. ಆಹಾ, ನನ್ನ ಪ್ರೀತಿಯ ತಮ್ಮ ಇವ ಯಾವ ಮಗ? ಇವ ನಿನ್ನ ಹಾಗಲ್ಲ, ಕಠಿಣ ಉಂಟು ಸ್ವಲ್ಪ. ಇವ ಕೈಟಪ ಮಗ. ಓಹ್, ನಿನ್ನ ಇರುವರು ಮಕ್ಕಳು ಮಧು ಕೈಟಪ. ಇದು ಮಧು ಕೈಟವರ. ಇದು ಮಧು ಕೈಟಪ. ಮಧು ಕೈಟವರ ಅಂದರೆ ಇದು ಇವರು ಇವರೇ ಮಧು ಕೈಟವರು. ಸ್ವಾಮಿ, ಮಗ ನೀನು ಮಧು. ಆ ಮಧುವನ್ನಿಂಟುವುದಕ್ಕಾಗಿ ನನಗೆ ಇನ್ನೂ ಒಂದಷ್ಟು ಕಾಲ ಜೀವಿಸಬೇಕನ್ನುವ ಭಾವ ಒಳಗಿಂದೊಳಗೆ ಒಮ್ಮೆ ಸುಳಿದು ಹೋಯ್ತು. ಆದರೆ ವಿವೇಕ ವಿವೇಚನೆ ಹೇಳ್ತದೆ, ಇಲ್ಲಿರಬೇಕಾದದ್ದಲ್ಲ, ನಿರಂತರವಾಗಿ ಅನುಭವಿಸಬಹುದಾದ ಮಧು, ಅರ್ಥಾತ್ ಅನಶ್ವರವಾದ ಸಿಹಿ ಬ್ರಹ್ಮಜ್ಞಾನದಿಂದ ಸಿಗುತ್ತದೆ, ಸಾಮೀಪ್ಯದಿಂದ ಸಿಗುತ್ತದೆ, ಸಾರೂಪ್ಯದಿಂದ ಸಿಗುತ್ತದೆ, ಸಾಯುಜ್ಯದಿಂದ ಸಿಗುತ್ತದೆ. ಹಾಗಾದರೆ ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ. ಹೋಗಬೇಕಾದರೆ ಇಲ್ಲಿಯ ಬಂಧವನ್ನು ತ್ಯಜಿಸಬೇಕು. ಹೌದು. ಯಥಾರ್ಥ ನೋಡುವುದಿದ್ರೆ ನೀನೆಂಬ ಒಂದು ವ್ಯಕ್ತಿತ್ವ ಅಥವಾ ನೀನೆಂಬ ಒಂದು ಚೈತನ್ಯ ಬಿಟ್ಟರೆ ನಮಗಿಲ್ಲಿ ಯಾವ ಬಂಧವೂ ಇಲ್ಲ, ಸಂಬಂಧವೂ ಇಲ್ಲ. ನಮ್ಮೊಳಗೆ ನಾವೊಂದು ಬಂಧ ಮಾಡಿಕೊಂಡಿದ್ದೇವೆ, ಅದಕ್ಕೂ ಯಾವ ವಾಸನೆಯ ಬಲವೂ ಇಲ್ಲ. ಹಾಗಾದರೆ ನಿನ್ನ ಉದ್ದೇಶದಂತೆ ಮಧು ಕೈಟಭರ ಅಂತ್ಯ ಅಥವಾ ಆದಿ ಇಲ್ಲಿ ನಡೆಯಲಿ.
ನಮಗೆ ಮೋಕ್ಷವನ್ನು ಕೊಡು. ನಿಮ್ಮಿರುವರ ಕೇಳಿಕೆಯ ಹಾಗೆ ಮಧುಕೈಟವರೆಂಬ ಹೆಸರನ್ನು ಈ ಪ್ರಪಂಚದಲ್ಲಿ ನಾನು ಇರುವಲ್ಲಿವರೆಗೆ ಶಾಶ್ವತವಾಗಿ ಉಳಿಸುತ್ತೇನೆ ಮಕ್ಕಳೇ. ನಿಮ್ಮ ಕೇಳಿಕೆ ಬಿಂದು ನೀರು ಸೋಂಕದ ಹಾಗೆ ಪ್ರಾಣ ಪಡೆಯಬೇಕು. ಅದಕ್ಕಾಗಿ ಎನ್ನ ಜಂಘೆಯನ್ನು ವಿಶಾಲವಾಗಿ ವ್ಯಾಪಿಸಿದ್ದೇನೆ. ಆ ಜಂಘೆಯೊಳಗೆ ನಾವು ಮಗುವಾಗಿ ಮಲಗುತ್ತೇವೆ. ಹೀಗೆ ಬನ್ನಿ ಮೋಕ್ಷ. ಮಧುವನ್ನು ಕೊಂದು ಮಧುಸೂದನನಾದೆ, ಕೈಟಭನನ್ನು ಕೊಂದು ಕೈಟಭಾಂತಕನಾದೆ. ಮಧುಕೈಟಭರೀರ್ವರ ಮೇಧಸ್ಸನ್ನು ತೆಗೆದು ಇದೇ ಜಲಧಿಯಲ್ಲಿ ಬಿಸುಟು ಮೇಧಿನಿ ನಿರ್ಮಾಣ ಮಾಡಿದ್ದೇನೆ. ನಾಭಿ ಕಮಲದ ನಾಳದಿಂದ ಹೊರಬಂದ ವಿಧಾತ ಇನ್ನು ಮುಂದೆ ಇದೇ ಕ್ಷೇತ್ರದಲ್ಲಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿಕೊಳ್ಳಲಿ. ಹರ ಕೈಲಾಸ ಸೇರಿದ್ದಾನೆ, ಪಾಲನಾ ಕರ್ತವ್ಯ ವೈಕುಂಠ ಲೋಕ. ಬಂದು ಸೇರಿದಂತಹ ಕಲಾಭಿಮಾನಿಗಳಿಗೆ ವಂದಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಮಧ್ಯದಲ್ಲಿ ರಸಭಂಗ ಉಂಟು ಮಾಡಿರುವುದಕ್ಕೆ ಸಹೃದಯಿ ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ದಿನದ ಸೇವಾಕರ್ತರಿಗೆ ಮಂಡಳಿ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಹಾಗೂ ಬಂದಿರುವಂತಹ ಸಕಲ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಬರುವ ದಿನ ಸಂಜೆ 6:15ರಿಂದ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿ ಮುಗ್ರೋಡಿ ಕೊಂಚಾಡಿ ಮಂಗಳೂರು ಇವರ ಬಾಬ್ತು ತ್ರಿಪುರ ಮಥನ ಎನ್ನುವಂಥ ಪುಣ್ಯ ಕಥಾನಕವನ್ನು ಆಡಿ ತೋರಿಸಿದ್ದೇವೆ. ಅದೇ ರೀತಿ ದಿನಾಂಕ 10/3/2026 ಮಂಗಳವಾರ ಪುತ್ತಿಗೆ ಕಂಚಬೈಲು ಕುರ್ತಜೆ ಮನೆಯ ವಠಾರದಲ್ಲಿ ಶ್ರೀ ದೇವಿ ಮಹಾತ್ಮನಂತ ಪುಣ್ಯ ಕಥಾನಕವನ್ನು ಶ್ರೀಮತಿ ಸುಂದರಿ ನಾಯಕ್ ಮತ್ತು ಮಕ್ಕಳು ಹಾಗೂ ಮೊಮ್ಮಕ್ಕಳು ಕುರ್ತಜೆ ಮನೆ ಕಂಚಬೈಲು ಪುತ್ತಿಗೆ ಇವರ ಬಾತು ನಮ್ಮದೇ ಇನ್ನೊಂದು ತಂಡದವರು ಆಡಿ ತೋರಿಸಿದ್ದಾರೆ. ಅದೇ ರೀತಿ 24/3/2026 ಕಡಂದಲೆ ಜನತಾನಗರ ಮೈದಾನದಲ್ಲಿ ಶ್ರೀಮತಿ ಸುಂದರಿ ತಿಮ್ಮಪ್ಪ ನಾಯಕ ಜನತಾನಗರ ಕಡಂದಲೆ ಇವರ ಬಾತು ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯ ಕಥಾನಕ. ಅದೇ ರೀತಿ 6/3/2026 ಶುಕ್ರವಾರ ಸಚ್ಚರಿಪೇಟೆ ಗಾಂಧಿ ಮೈದಾನದಲ್ಲಿ ಸಂಪೂರ್ಣ ನಳದ ಮಯಂತಿ ಎನ್ನುವಂಥ ಪುಣ್ಯ ಕಥಾನಕವನ್ನು ಶ್ರೀಮತಿ ದೇಜಮ್ಮ ಮನೆ ಕುಕ್ಕುದಡಿ ಪಾಲಡ್ಕ ಕುಟುಂಬಿಕರು, ಶ್ರೀಮತಿ ನಳಿನಿ ಮತ್ತು ಶ್ರೀ ಉಗ್ಗಪ್ಪ ಸುವರ್ಣ ಕುಕ್ಕುದಡಿ ಪಾಲಡ್ಕ ಇವರ ಬಾಬ್ತು ನಮ್ಮದೇ ಇನ್ನೊಂದು ತಂಡದವರು ಆಡಿ ತೋರಿಸಿದ್ದಾರೆ. ಅದೇ ರೀತಿ ಯಕ್ಷಗಾನ ಸೇವಾ ಸಮಿತಿ ಮತ್ತು ಊರ 10 ಸಂಸ್ಥರು ಜನತಾನಗರ ಕಡಂದಲೆ ಇವರ ಬಾಬ್ತು 13ನೇ ವರ್ಷದ ಸೇವೆಯಾಟವಾಗಿ ಸಸೀಲು ಶ್ರೀ ಭಗವತಿ ಮೇಳದವರಿಂದ ಶ್ರೀ ಭಗವತಿ ಮಹಾತ್ಮೆ ಎನ್ನುವಂಥ ಪುಣ್ಯ ಕಥಾನಕವನ್ನು 21/3/2026 ಶನಿವಾರ ಕಡಂದಲೆ ಜನತಾನಗರದ ಬಯಲು ರಂಗವೇದಿಕೆಯಲ್ಲಿ ಆಡಿ ತೋರಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಪ್ರಸಂಗವನ್ನು ಮುಂದುವರಿಸುವರಿ ಭಾಗವತರ ಹಾಗೂ ಸಭ್ಯ ಸಭಿಕರ ಅಪ್ಪಣೆಯನ್ನು ಕೇಳ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನಂ ಗೆಲ್ಗೆ.
ಸಂಪಾದಿಸಿಕೊಂಡು ನೀರಿಗಿದ್ದ ಹಗುರ ಬರುತ್ತಾ ಜ್ಞಾನವನ್ನು ಸಂಪಾದಿಸಿಕೊಂಡು ಲೋಕದ ಕ್ಷೇಮವನ್ನು ನೋಡಿಕೊಳ್ಳುವವರು ಕಶ್ಯಪ ಬ್ರಹ್ಮರು. ಅಸುರಕುಲ ಮಾತೆಯಂತಹ ನಿಗಳತೆಯನ್ನು ಪಡೆದವರು ನನ್ನ ಅವ್ಯಾರ್ಥ ದಿತಿ ದೇವಿ. ಅವರ ಮನವೆಂಬಂತಹ ಮಂಟಪದಲ್ಲಿ ಮುದ್ದಿನ ಲತೆಯಾಗಿ ಬೆಳೆದವಳು ನಾನು. ಮಾಲಿನಿ ನಾಮ ಕೇಳು. ಗಿಡವನ್ನು ಬೆಳೆದು ಮರವಾಗಬೇಕಾದ್ರೆ ಕಾಲಕಾಲಕ್ಕೆ ಹೀಗೆ ನೀರನ್ನು ಪೋಷಕಾಂಶವನ್ನು ನೀರಿಯುವುದು ಅನಿವಾರ್ಯವಂತಹ ಕರ್ತವ್ಯವು. ಮಕ್ಕಳು ಬೆಳೆಯುವಂತಹ ಸಂದರ್ಭ ವಿದ್ಯಾದಿ ಸಂಸ್ಕಾರವನ್ನು ಒದಗಿಸಬೇಕಾದ್ದು ತಂದೆ ತಾಯಿಗಳ ಹೊಣೆಗಾರಿಕೆ. ಗುರುವಿನಿಂದ ವಿದ್ಯೆ, ತಂದೆಯಿಂದ ಸಂಸ್ಕಾರ, ತಾಯಿಯಿಂದ ಶೀಲದ ಕುರಿತಂತಹ ಪಾಠ. ಈ ಮೂವರ ತ್ರಿವೇಣಿ ಸಂಗಮವು ಈ ಮಾಲಿನಿಯ ಜೀವನ. ಯೋಗ್ಯ ಗುರುಗಳ ಮುಖೇನವಾಗಿ ವಿದ್ಯಾಭ್ಯಾಸವನ್ನು ಕಲಿತುಕೊಂಡೆ. ಅರಮನೆಯನ್ನು ಬಂದು ಸೇರಿದೆ. ಸಂತೋಷದಿಂದ ಮಾತನಾಡುವಂತಹ ತಾಯಿ ಅಂತಪುರದ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಅಶ್ರುಧಾರೆಯನ್ನೇ ಸುರಿಸುತ್ತಾ ಇದ್ರು. ತಾಯಿಯ ಬಳಿಗೆ ಹೋದೆ. ಏನಾಯಿತಮ್ಮ ಎಂಬುದಾಗಿ ವಿಚಾರವನ್ನೇ ಕೇಳಿದೆ. ಕರುಣನೆ ಕತ್ತರಿಸುವಂತ ಆಳವಂತಹ ಕಥೆಯೊಂದನ್ನೇ ಹೇಳಿಬಿಟ್ಟಳಲ್ಲ. ನ್ಯಾಯದಲ್ಲಿ ದೊರಕಬೇಕಿತ್ತು ಸ್ವರ್ಗಲೋಕದ ಧಿಕಾರ. ಆ ದೇವತೆಗಳು ಮಾಡಿದ ಮೋಸದಿಂದಲಾಗಿಯೂ ಕಳುಹಿಸಿಕೊಟ್ಟಂತಹ ನನ್ನ ಅಷ್ಟು ಅಗ್ರಗಳನ್ನು ಮೋಸದಿಂದ ಕೊಂದು ಮುಗಿಸಿದ್ದಾರಂತೆ. ಆ ಕಾರಣದಿಂದ ಅವ್ಯಾರ್ಥ ದಿತಿದೇವಿಯವರು ದುಃಖತಪ್ತರಾದರು. ಅಮ್ಮನಿಗೆ ಧೈರ್ಯದ ಮಾತನ್ನೇ ಹೇಳಿದೆ. ಅಸುರಕುಲವನ್ನು ಉದ್ಧರಿಸಬೇಕಾದ್ರೆ ಮಗಳಾದ ಮಾಲಿನಿ ಏನು ಮಾಡಬೇಕು? ಅರಣ್ಯ ಗರ್ಭವನ್ನೇ ಸೇರು ಹಿರಣ್ಯ ಗರ್ಭನ ಕುರಿತಾಗಿ ತಪವನ್ನಾಚರಿಸಿ ಒಲಿದು ಬಂದ ವಿಧಾತನಲ್ಲಿ ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನಾಳುವಂತಹ ಮಗನನ್ನು ಪಡೆದು ಬಾ ಎಂಬುದಾಗಿ ಹೇಳಿದ್ದಾರೆ. ಹಾಗಾದ್ರೆ ತಾಯಿ ಆಜ್ಞೆ ಮಾಡಿದ್ದೆ, ಹೇಳಿದ್ದು ಮಾತ್ರ. ಅಮ್ಮನ ಮಾತನ್ನು ಆಜ್ಞಾರೂಪವಾಗಿ ಸ್ವೀಕರಿಸಿಕೊಂಡೆ. ಹಾಗಾಗಿ ಜನನಿಯ ಆಜ್ಞೆಯಲ್ಲಿ ಮಾಲಿನಿ, ವರ ತನುಜಪೇಕ್ಷೆಯಲ್ಲಿ ಕಾಮಿನಿ. ತಾಯಿಯ ಮಾತನ್ನು ಶಿರಸಾವಹಿಸಿಕೊಂಡು ಬಂದು ಸೇರಿದ್ದು ದಟ್ಟ ಭಾರತ ಕಾಣಂತ. ತಪವನ್ನು ಆಚರಿಸುವುದೇ ಚಿತ್ತ ಎನ್ನುವುದು ಚಾಂಚಲ್ಯತೆಯನ್ನೇ ಹೊಂದುತ್ತಾ ಇದೆ. ಮನಸ್ಸಿನಲ್ಲಿ ನಾನಾ ರೀತಿಯ ಭಯಗಳೇ ಕಾಡುತ್ತಾ ಇದೆ. ಕಾರಣ ನನ್ನ ಸೌಂದರ್ಯ. ಹೇಗೆ ಕಾಣುತ್ತಾ ಇದ್ದೇನೆ? ಚೆಲುವಿಕೆಯಾದಂತಹ ನಾನು ಯೌವನವತಿಯಾಗಿ ಕಂಗೊಳಿಸುತ್ತಾ ಇದ್ದೇನೆ. ವರ್ಣಾಕೃತಿ, ಶ್ರುತಿ, ಗತಿ, ಮತಿ ಇದು 5 ಒಂದೆಡೆ ಸೇರಿದೆ ಎಂದಾದ್ರೆ ಸೌಂದರ್ಯ ಎನಿಸಿಕೊಳ್ಳುತ್ತದೆ. ಅದು ಯೌವನವತಿಯಾದಂತಹ ಹೆಣ್ಣು ಮಕ್ಕಳಲ್ಲಿ. ಹಾಗಾದ್ರೆ ಮುಖೇನವಾಗಿ ತಪವನ್ನಾಚರಿಸುವುದಕ್ಕೆ ಮುಂದಾದ್ರೆ ತಪಸ್ಸು ಪೂರ್ಣವಾಗುವುದಕ್ಕುಂಟೆ? ಇಲ್ಲ. ಯಾಕೆ? ಇಲ್ಲಿದ್ದಾರೆ ಇಳೆಯ ಕಾಮುಕರು, ಖಂಡಿತವಾಗಿ ನನ್ನನ್ನು ಮೋಹಿಸುವುದಕ್ಕೆ ಮುಂದಾಗುತ್ತಾರೆ. ಆ ಒಂದು ಪಕ್ಷವಾದ್ರೆ ಇನ್ನೊಂದು ಪಕ್ಷ ಉಂಟು ದೇವತೆಗಳು. ಅಸುರರ ಏಳಿಗೆಯನ್ನು ಬಯಸುವರಲ್ಲ ಅವರು. ಹಾಗಾದ್ರೆ ಹೇಗೆ ತಪವನ್ನು ಆಚರಿಸುವುದು? ಯೋಚಿಸಿದಾಗ ಚಿತ್ತಭಿತ್ತಿಯಲ್ಲಿ ಹೊಳೆಯಿತೊಂದು ಉಪಾಯ. ನಿಜ ರೂಪವನ್ನು ಮರೆಗೊಳಿಸಬೇಕು, ಬೇರೊಂದು ರೂಪವನ್ನಾಂತೂ ತಪವನ್ನು ಆಚರಿಸಬೇಕು. ಯಾವ ರೂಪ ಎಂಬುದಾಗಿ ಯೋಚಿಸಿದಾಗ ಕಣ್ಣಿಗೆ ಬಿತ್ತು ದೂರದಲ್ಲಿ ಮಹಿಷಿಗಳ ಹಿಡ್ಡು, ಸಾಧು ಪ್ರಾಣಿಗಳವು. ಯಾರ ತಟ್ಟಿಗೆ ಬರುವುದಿಲ್ಲ ಅದರ ತಟ್ಟಿಗೆ ಯಾರು ಹೋಗುವುದಿಲ್ಲ. ಮತ್ತೇಕೆ ಸಾವಕಾಶ? ಮಹಿಷಿ ರೂಪವನ್ನಾಂತ ಬ್ರಹ್ಮದೇವರ ಕುರಿತಾಗಿ ತಪವನ್ನಾಚರಿಸುತ್ತೇರಂತೆ. ಇಲ್ಲಿ ವಾಸವಾಗಿದ್ದವರ ಈ ಸುಪಾಶ್ವಕ ಮುನಿ. ಆದರೆ ಹಲವು ದಿನದಿಂದ ಉರಿ ಜ್ವಾಲೆಯಿಂದ ನನ್ನದಾದಂತಹ ತಪಸ್ಸಿಗೆ ಭಂಗ ಉಂಟಾಗುತ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನೆಂಬುದಾಗಿ ಯಾರ ದೃಷ್ಟಿಯಲ್ಲಿ ನೋಡಿದರೆಂದಾದರೆ ಇತಿಸುತ್ತೆ ಮಾಲಿನಿ ಮಹಿಷಿ ರೂಪದಲ್ಲಿ ಕುಳಿತು ಬ್ರಹ್ಮದೇವರನ್ನು ಪ್ರಾರ್ಥಿಸುತ್ತಾ ಇದ್ದಾಳೆ. ಇವಳ ಉದ್ದೇಶ ಏನೆಂಬುದಾಗಿ ತಿಳಿದಾಗ 3 ಲೋಕವನ್ನು ಗೆದ್ದು ಸುರಪುರವನ್ನು ಆಳುವಂತಹ ವೀರಾದಿ ವೀರ ಮಗ ತನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾಳೆ. ಇದು ಯಾರಿಗೆ ಅಪಮಾನ?
ತಪವನ್ನಾಚರಿಸುವ ಈಕೆ ಹೊಟ್ಟೆಯಲ್ಲಿ ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ. ನಾನು ಕೊಟ್ಟಿರುವಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರ ಸಿಗದೆ ಹೋದರೆ ನಾನಿನ್ನು ಇಲ್ಲಿರುವುದು ತರವಲ್ಲ, ತಪಸ್ಸಾಗಬೇಕಾಗಿದೆ. ಬೇರೆ ಕಡೆ ಸಾಗುತ್ತೇನೆ. ಏನಿದು ಘನತರ ತಪವು ಮಾಲಿನಿ ಮಣಿಯಲಿ ಬಳಲಿಯೇ ಹಿತವು ಏನಿದು ಹೆಣ್ಣು ಸಂಸಾರದ ಕಣ್ಣು. ಹೆಣ್ಣೊಬ್ಬಳು ಮನಸ್ಸು ಮಾಡಿದರೆ ಯಾವ ಕಾರ್ಯ ಮಾಡೋದಕ್ಕೆ ಸಾಧ್ಯ ಎಂಬುದನ್ನು ಮಹಿಳಾ ಸಮಾಜಕ್ಕೆ ತೋರಿಕೊಟ್ಟ ಮಾಲಿನಿ, ಏನಮ್ಮ ನಿನ್ನ ಬಯಕೆ? ಒಲಿಗೆ ಬಂದೆಯಾ ತಂದೆ? ಕರುಣಸಾಗರ ದೇವಾ ಪರಮೇಷ್ಠಿ ಕೇಳಯ್ಯಾಗ ರೋಷದಿಂದಲಿ ಮನದಿರವ ರೋಷದಿಂದಲಿ ಮನದಿರವ ದುರಧೀರನಾಗಿಯ ಕರಣನ ಬಯಸಿದ ವಿರಚಿಸಿದೆನು ಘೋರ ತಪವ ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯಾಗ ಓ ಕರುಣ ಸಾಗರ ದೇವನೇ, ನನ್ನ ಭಕ್ತಿಗೆ ಒಲಿದು ಪ್ರತ್ಯಕ್ಷರಾಗಿದ್ದೀರ. ಮೊದಲಾಗಿ ನಿಮ್ಮ ಪವಿತ್ರವಾದಂತಹ ಪದಯುಗ್ಮಗಳಿಗೆ ಮಾಲಿನಿ ಶಿರವಾಗಿ ವಂದಿಸಿಕೊಳ್ಳುತ್ತಾ ಇದ್ದ ಶುಭವಸ್ತು. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ತೈಲದೋಪಾದಿಯಲ್ಲಿ ನಿಮ್ಮ ಕಡೆಗೆ ಹರಿಯಬಿಟ್ಟ ಸಂದರ್ಭ. ಸತ್ಯಲೋಕದಿಂದಲೇ ಧರೆಗಿಳಿದೆಯ ತಂದೆ. ಸತ್ಯ. ಕರುಣೆಯ ತೇರು ನೀವು, ಮಮತೆಯ ಸೂರು. ಕಮಲದಲ್ಲಿ ಶೋಭಿಸುವಂತಹ ಕಾಮಲ ಸನ್ನಿಭ ನೀನು. ನೀ ಎಷ್ಟು ಕೋಮಲವಿರಬೇಡ ಹೇಳು. ನಾ ಕೇಳುವಂತಹ ವರಕ್ಕೆ ಅಸ್ತುವೆ ಎನ್ನುವುದೇ ಹೌದಾಗಿದ್ದಲ್ಲಿ ನನಗಾಗಿ ಅಲ್ಲ, ಮತ್ತೆ ಹೆತ್ತವ್ವಿಗಾಗಿ, ಕರಟಿ ಕಮರಿ ಹೋಗುತ್ತಿರುವಂತಹ ಅಸುರ ಕುಲದ ಏಳಿಗೆಗಾಗಿ, ದಾಂಪತ್ಯದ ಪ್ರತೀಕವಾಗಿ ಮಗನೋರ್ವನನ್ನು ಪಡೆಯಬೇಕು, ತ್ರಿಭುವನದಲ್ಲಿ ವಿಭುವಾಗಿ ಮೆರೆಯಬೇಕು. ಅಂತಹ ವರವನ್ನು ದಯಪಾಲಿಸು ತಂದೆ. ತಥಾಸ್ತು. ಆದರೆ ನಿನ್ನ ಉದರದಲ್ಲಿ ಹುಟ್ಟುವ ಮಗ ಆಗುತ್ತಾನೆ ಮಹಿಷ. ತಂದೆ ತಂದೆ ವರವನ್ನು ನೀಡಿ ಎಂಬುದಾಗಿ ಕೇಳಿದ್ರೆ ಮಾಲಿನ್ಯ ಬದುಕಿನಲ್ಲಿ ಶಾಪವನ್ನೇ ಕರುಣಿಸಿದೆ. ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನಾಗಿ ಹುಟ್ಟುತ್ತಾನೆ. ಅವನನ್ನು ಹೇಗೆ ಎತ್ತಿಕೊಳ್ಳಲಿ? ಹೇಗೆ ನನ್ನ ಎದೆಯಾಲನ್ನು ಉಣಿಸಲಿ? ನನ್ನ ತಾಯಿಗೆ ಏನೆಂಬುದಾಗಿ ಹೇಳಲಿ ತಂದೆ? ಅರುಗಬೇಡಮ್ಮ. ಮರುಗದಿರು ಮಾಲಿನಿ ಮುನಿವರ ಹೊರೆದ ವಚನವು ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುದೇ ಧುರಮರಾಕ್ರಮಿಯಲಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತಂಬೆನುತ ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿ ಉದರದಲ್ಲಿ ಹುಟ್ಟುವ ಮಗ ಎಂಬುದಾಗಿ ತಿಳಿದು ಮರುಗುತ್ತಿರುವೆಯಮ್ಮ. ಮತ್ತೇನು ಮಾಡಲಿ? ನಮಗೂ ಬೇಸರ ಆಗ್ತದೆ. ಇದಕ್ಕೆ ಮೂಲ ಕಾರಣ ಇದೇ ಆಗಿರುವೆ ಅಲ್ಲ. ನಾನೇ ನಿಜ ರೂಪವನ್ನು ಮರೆಗೊಳಿಸಿದೆ, ಮಹಿಷ ರೂಪದಲ್ಲಿ ತಪಸ್ಸಿಗೆ ತೊಡಗಿದೆ. ಆ ಸುಪರ್ಶೋಕ ಮುನಿ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿಂತ ಶಾಪ ಕೊಟ್ಟಿದ್ದಾನ. ಹೆಣ್ಣಾದವಳೆ ನಾನು ಮಾನವನ್ನು ಪ್ರಾಣವನ್ನು ಉಳಿಸಬೇಕೆಂಬಂತಹ ಉದ್ದೇಶದಿಂದಲಾಗಿಯೂ ನಿಜ ರೂಪವನ್ನು ಮರೆಗೊಳಿಸಿದೆ. ಮಹಿಷಿಯ ರೂಪವನ್ನಂತೂ ತಪವನ್ನಾಚರಿಸಿ ಓ
ತಿಳಿದು ಮಾಡಿದ್ರೆ ಅಪರಾಧ, ತಿಳಿಯದೆ ಮಾಡಿದ್ರೆ ಪ್ರಮಾದವೆನಿಸಿಕೊಳ್ಳುತ್ತದೆ. ನನ್ನಿಂದ ಆದದ್ದು ಅದೇ. ಆದರೆ ನಾವು ಉಳಿಸಿಕೊಂಡದ್ದು ತ್ರಿಮೂರ್ತಿಗಳಲ್ಲಿ ಒಬ್ಬನಂತಹ ಬ್ರಹ್ಮದೇವನನ್ನು. ನಿಮ್ಮಿಂದ ವಿಮರ್ಜನೆ ಸಿಗುವುದಕ್ಕೆ ಸಾಧ್ಯವಿಲ್ಲ. ಮೂರ್ತಿತ್ರಯರ ಅಧಿಕಾರದ ಮೇಲೆ ಹಸ್ತಕ್ಷೇಪ ಮಾಡುವುದರ ಮೂಲಕ ಶಾಪ ಪರಿಮಾರ್ಜನೆ 3 ಮೂರ್ತಿಗಳಿಂದ ದೊರಕದೆ ಹೋಗಲಿ ಎಂಬ ಬಿರುನುಡಿಯನ್ನು ಆಡಿದ್ದಾನೆ. ಬೆವರಿಳಿಸಿ ದುಡಿದವರಿಗೊತ್ತು ಹಣದ ಬೆಲೆ, ಹೆತ್ತವರಿಗೊತ್ತು ಹೆಣ್ಣಿನ ಬೆಲೆ. ಆ ಬಡವರಿಗೆ ಎಲ್ಲಿ ತಿಳಿದಾಗ ಸಾಧ್ಯ ಉಂಟು ಹೇಳು. ಆದರೂ ಹುಟ್ಟುತ್ತಾನೆ ಮಹೇಶ ಸಮಾಧಾನ. ಹಾಗಾದ್ರೆ ಮಾಡಿದ ತಪಸ್ಸು ವ್ಯರ್ಥವಾಗಿ ಹೋಯಿತು. ವ್ಯರ್ಥ ಇತ್ತು ಅಂತಾದ್ರೆ ಅಲ್ಲಿಂದ ಇಲ್ಲಿವರೆಗೆ ನಾನು ಬರುವುದಕ್ಕುಂಟೆ. ಅನುಗ್ರಹಿಸಕ್ಕೆ ಬಂದಿದ್ದೇನೆ. ಹುಟ್ಟುವಂತ ಮಗ ಕೋಣನಾದರೂ ಜಾಣನಾಗ್ತಾನೆ. ತ್ರಿಜಗದಲ್ಲಿ ಅವನ ಕೀರ್ತಿಯನ್ನು ಮೆರೆಸ್ತಾನೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠ ಶಾಲೆ, ತಾಯಿಯೇ ಮೊದಲ ಗುರು. ಗಿಡವಾಗಿ ಬಗ್ಗದು, ಮರವಾಗಿ ಬಗ್ಗಿದೆ. ಮಗನಿಗೆ ಒಳ್ಳೆಯ ಸಂಸ್ಕಾರ ನೀಡುತ್ತದೆ. ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ ಕನಕ ದೋಷವನೆ ತಡಿ ಕ್ಷಣದೊಳು ನಿಜ ರೂಪವನ್ನು ತಡೆಯುತ್ತದೆ ಮನಗೈದಿಯ ನಾವಿಯರೇ ಇತ್ತಲಾದಿದೇವಿ ವೃತ್ರಾದಿಯ ಭಾಗ್ಯ ಇದ್ದವರಿಗೆ ಯೋಗ ಇಲ್ಲ, ಯೋಗ ಭಾಗ್ಯ ಎರಡೂ ಇದ್ದವರಿಗೆ ಅವಕಾಶವೇ ಇಲ್ಲ. ನೋಡಿ, ಈ ರೀತಿಯಾಗಿ ದಿತಿದೇವಿ ಹೇಳುವುದಕ್ಕೆ ಬಲವಾದ ಕಾರಣವೂ ಇದೆ. ಕಶ್ಯಪರ ಹಿರಿಯ ಅರಸಿಯಾದದ್ದು ನನ್ನ ಯೋಗ, ಶೋಣಿತಾಪುರದ ಒಡತಿ ಆದದ್ದು ನನ್ನ ಭಾಗ್ಯ. ಆದರೇನು ಮಾಡೋಣ, ಸ್ವರ್ಗಲೋಕದ ಅವಕಾಶ ಎನ್ನುವುದು ಸಿಗದೇ ಹೋಯಿತಲ್ಲ. ಅದಕ್ಕಾಗಿ ಅದೆಷ್ಟು ಪ್ರಯತ್ನವನ್ನು ಮಾಡಿದವಳು ನಾನು ಮಾಡಿದಂಥ ಪ್ರಯತ್ನವೆಲ್ಲ ವಿಫಲವಾಗಿ ಹೋಯಿತು. ಬದಲಾಗಿ ಸಿಕ್ಕಿದ್ದಾದ್ರೂ ಏನು ನನಗೆ? ಕೇವಲ ಪುತ್ರ ಶೋಕ ಮಾತ್ರ. ಇದಕ್ಕೆಲ್ಲ ಕಾರಣ ಯಾರು? ನನ್ನ ತಂಗಿಯ ಮಕ್ಕಳಾದಂಥ ದೇವತೆಗಳು. ನಮ್ಮವರೇ ನಮಗೆ ಹಗೆಯಾಗಿ ಹೋದರಲ್ಲ. ಆದ ಕಾರಣವೇ ಹಾಗೆಯ ಹೊಗೆಯನ್ನು ಕಾಣಬೇಕೆನ್ನುವಂಥ ಉದ್ದೇಶದಿಂದ ಮಗಳಾದ ಮಾಲಿನ್ಯನ್ನು ತಪಸ್ಸಿಗಾಗಿ ಕಳುಹಿಸಿಕೊಟ್ಟೆ. ಹೋದಂತ ನನ್ನ ಮಗಳು ಬ್ರಹ್ಮದೇವರ ಕುರಿತು ತಪಸ್ಸನ್ನು ಆಚರಿಸಿ ವರವನ್ನು ಪಡೆದು ಬಂದಳು. ಬಂದಂತ ಮಗಳಿಗೆ ಯೋಗ್ಯ ವರನ ಅಂತ ವಿದ್ಯುನ್ಮಾಲಿಯೊಂದಿಗೆ ವಿಜೃಂಭಣೆಯಿಂದ ಮದುವೆಯನ್ನು ಕೂಡ ಮಾಡಿಸಿದೆ. ಅವರೀರ್ವರ ದಾಂಪತ್ಯ ಪ್ರತೀಕವಾಗಿ ಕುಮಾರಧಾರು ಆಚರಿಸಿದ್ದಾನೆ. ಕಾಣುವುದಕ್ಕೆ ಕೋಣನಾದರೂ ಕೂಡ ಜಾಣನಾಗಿ ನಮ್ಮ ಮನೆಗಳನ್ನು ಬೆಳಗುತ್ತಾ ಇದ್ದಾನೆ. ಆದರೆ ಅದನ್ನೆಲ್ಲ ನೋಡಿ ನಾನು ಆಲೋಚನೆ ಮಾಡುವುದು, ಆ ಸ್ವರ್ಗಲೋಕದ ಕನಸು ಮಾತ್ರ ಕನಸಾಗಿ ಉಳಿತಲ್ಲ. ಯಾರಿದ್ದಾರೆ ಈಡೇರಿಸುವರು?
ಮಗಳಂತಹ ಮಾಲಿನಿಯನ್ನು ಮದುವೆಯಾಗಿ ಕೆಲವು ವರ್ಷಗಳು ಕಳೆದು ಹೋಯಿತು. ನಮ್ಮಿಬ್ಬರ ದಾಂಪತ್ಯ ಜೀವನದಲ್ಲಿ ಮಗೊಬ್ಬ ಹುಟ್ಟಿದ್ದಾನೆ. ಮಹಿಷ ಅನ್ನುವಂತಹ ಹೆಸರಿಸಿದ್ದೀರಿ. ಅವನ ಆಟ ಪಾಠವನ್ನು ನೋಡಿ ಸಂತೋಷವಾಗಿರಬೇಕಂತಹ ನೀವು ಇಂದು ತಲೆಯ ಮೇಲೆ ಕೈರಿಸಿಕೊಂಡು ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಕಣ್ಣೀರು ಸುರಿಸಬೇಕಾದ್ರೆ ಯಾವುದೋ ಒಂದು ಸಂಕಷ್ಟ ನಿಮ್ಮನ್ನು ಬಾಧಿಸ್ತಾ ಉಂಟು. ಏನು ಕಷ್ಟ? ಯಾರಿಂದ ಕಷ್ಟ? ಏನಾಯ್ತಮ್ಮ? ಓ, ನನ್ನ ಕಣ್ಣೀರಿನ ಕಥೆಯನ್ನು ಏನು ಅಂತ ಹೇಳಿ ಮಗನೇ. ಏನಾಯ್ತು? ನಿನ್ನಂತೆ ಬಲಿಷ್ಠ ಅಂತ ಅದೆಷ್ಟೋ ಗಂಡು ಮಕ್ಕಳನ್ನು ಹೆತ್ತವಳು ನಾನು. ಸರಿ, ಆದ್ರೆ ಏನಮ್ಮ ಅವರನ್ನೆಲ್ಲ ಉಳಿಸಿಕೊಳ್ಳುವಂತ ಯೋಗ ಮಾತ್ರ ನನ್ನ ಪಾಲಿಗಿಲ್ಲವಾಗಿ ಹೋಯಿತು. ಯಾಕಮ್ಮ ಈ ಮಾತು? ಯಾಕೆ ಈ ಮಾತು? ಕಂದ, ಹುಟ್ಟಿದಂತ ಗಂಡು ಮಕ್ಕಳನ್ನು ಆ ಸ್ವರ್ಗಲೋಕದ ಆಸೆಯಿಂದ ಕಳಿಸಿಕೊಟ್ಟೆ ಮಗನೇ. ಮುಂದೆ ಏನಾಯ್ತಮ್ಮ? ಹೋದಂತ ನನ್ನ ಮಕ್ಕಳನ್ನು ಆ ದೇವತೆಗಳು ಕೊಂದರು. ಆ ಪಟ ಸುರಪ್ಪನಿಗೆ ಸರಿಯಾದಂತ ಪಾಠವನ್ನು ಕಲಿಸಿ ನಾನು ಬರ್ತೇನೆ. ಕೊಡಿ ನನಗೆ ಅಜ್ಜಿ. ಸುರಪೀಠ ಬರಿದಾಗಿದೆ ಯಾರಿಗೂ. ಬಡಿದೋಡಿಸಿ ಸುರಗದ್ದುಗೆಯನ್ನು ಏರಿ ಸಂಭ್ರಮದಲ್ಲಿರುವಂತಹ ಸಮಯ ಬಲವಾದಂತಹ ರೆಕ್ಕೆಯನ್ನೇ ಬೀಸುತ್ತಾ ಆ ದೇವತೆಗಳ ಪಕ್ಷವಾಗಿ ನನ್ನ ಕಣ್ಣ ಮುಂದೆ ಬಂದವ ಯಾರು ನೀನು?
ಪಡೆದುಕೊಂಡು ಸ್ವರ್ಗಲೋಕ ಬೇಕು ಅನ್ನುವ ಹಾಗೆ ಮನ ಮಾಡಿ ನೇರವಾಗಿ ಸ್ವರ್ಗಲೋಕವನ್ನು ಏರಿದ್ದು ಮಾತ್ರವಲ್ಲ, ಏರಿದ್ದಾನೆ, ದೇವತೆಗಳನ್ನು ಬಡಿದೋಡಿಸಿ ಓಡಿಸಿದ್ದಾನೆ, ಸ್ವರ್ಗಲೋಕವನ್ನ ಸ್ವಾಧೀನಪಡಿಸಿಕೊಂಡ್ರೆ ಹೌದು, ಸ್ವರ್ಗಲೋಕದಲ್ಲಿ ನಿನ್ನದಾಗಿರುವಂತಹ ಅಧಿಕಾರವನ್ನ ಸ್ಥಾಪನೆಗೊಳಿಸಬೇಕು ಅನ್ನುವ ಹಾಗೆ ಮಹದಾಕಾಂಕ್ಷ ಹೊಂದಿದವ ನೀನು. ಹೌದು, ಈ ಹೊತ್ತಿಗೆ ನಿನ್ನೊಂದಿಗೆ ಹೋರಾಟವನ್ನು ನಡೆಸುವವರು ಯಾರು ಇಲ್ಲ ಅನ್ನುವ ಹಾಗೆ ಮೆರಿಬೇಡ. ಸದ್ಯಕ್ಕೆ ಇಲ್ಲಿ ಯಾರಿಲ್ಲ. ಎದುರಿಸುವುದಕ್ಕೆ ಬಂದಿದ್ದೇನೆ ಯಕ್ಷರಾಜ ಪಿಂಗಲಾಕ್ಷ. ನಿರೀಕ್ಷೆಯಿಂದ ನಾನು ಬ್ರಹ್ಮದೇವರಿಂದಲೇ ವರವನ್ನು ಪಡ್ಕೊಂಡು ಬಂದವ. ಒಂದು ವೇಳೆ ಮುಂದೆ ನಿನಗೆ ಮರಣ ಬಂದ್ರೆ ಒಬ್ಬ ಯಕ್ಷನಿಂದ ನನ್ನ ಕಣ್ಣ ಮುಂದೆ ಬಂದ ಯಕ್ಷ ನೀನಲ್ವೋ ಕಡಿತ ಒದಗಿಸಿದ್ದೇನೆ. ದೇವತೆಗಳೆಲ್ಲ ಹರುಷಗೊಂಡವರಿದ್ದಾರೆ. ಅರೆ ಕ್ಷಣ ಯಕ್ಷನಿಗೆ ಒದಗಿಸಿದಂತಹ ಕಾರ್ಯ ಮುಗಿಯಿತು, ಯಕ್ಷಲೋಕ ಸೇರ್ತೇನೆ. ಕುಡಿಯುವುದಕ್ಕೆ ಸಾವರಿಸಿ. ಯಾರು ನೀನು? ಎಲ್ಲಿಂದ ಬಂದವ? ಯುದ್ಧಕ್ಕೆ ನಮ್ಮವರೊಂದಿಗೆ ಅಲ್ಲಿಂದ ಬಂದವನು ಎಲ್ಲಿದ್ದಾರೆ? ಮತ್ತೆ ನೀನ್ ಯಾಕೆ ಬಂದದ್ದು? ಹೇಳು. ಹೇಳಬೇಕು ಅಂತಲೇ ಬಂದದ್ದಮ್ಮ. ಹೇಗೆ ಹೇಳಬೇಕು ಅಂತ ಗೊತ್ತಾಗುದಿಲ್ಲ. ಬಾಯಲ್ಲಿ ಹೇಳು. ಯಾವ ನಾಲಿಗೆಯಲ್ಲಿ ಹೇಳುದಮ್ಮ? ಎರಡೆರಡು ಉಂಟ, ಅದರಲ್ಲಿ ಹೇಳು. ಹೇಗೆ ಹೇಳುದಮ್ಮ? ಯಾಕದು ಈಗ ಬಂದು ಮಾತಾಡಿದಿ? ಅಮ್ಮ ವಿಷ
ವಿಷಯವನ್ನು ಹೇಳಬೇಕು ಅಂತಲೇ ಬಂದು ಹೇಳು. ಎಲ್ಲಿಂದ ತೊಡಗಬೇಕು ಅಂತ ಗೊತ್ತಾಗುತ್ತಿಲ್ಲ. ಅದ್ಯಾಕೆ? ಇಲ್ಲಿಂದ ಹೊರಡುವಾಗ ಯಜಮಾನರು ಹೇಳಿ ಅತ್ತೆ ಆಜ್ಞೆಯಲ್ಲಿ ವಿದ್ಯುನ್ಮಾಲಿ ಅತ್ತೆ ಆಜ್ಞೆ ಅತ್ತೆ ಆಜ್ಞೆ ಅವ್ರು ಹೇಳಿದ್ದಾರೆ ಇವರ ಆಜ್ಞೆ ಅಂತ ಅಂದುಕೊಂಡು ಅತ್ತೆ ಹೇಳಿದ್ರಂತೆ ಹೋಗಬೇಕು, ನೀವೆಲ್ಲರೂ ಸೇರಿಕೊಂಡು ಹೋಗಿ ಎಲ್ಲರನ್ನು ಜೊತೆಯಾಗಿ ಈ ಸಲ ಹೋಗಿ. ಎಲ್ಲಿಗೆ? ಅದೇ ಹೇಳು ಎಲ್ಲಿಗೆ ಅಂತ. ಒಂದು ಬಾರಿಗೆ ನನ್ನಮ್ಮ ಹೇಳಿದ್ರು ನಾಟಕ್ಕೆ ಹೋಗಿ ಆ ಸ್ವರ್ಗಕ್ಕೆ ಹೋಗಿ ಬನ್ನಿ. ಸ್ವರ್ಗಕ್ಕೆ ಹೋಗಿ ಬನ್ನಿ. ಇಲ್ಲಿಯವರೆಗೆ ಹೋದವರೆಲ್ಲ ಹಿಂದೆ ಬರ್ಲಿಲ್ಲ. ಯಾಕೆ? ಈ ಹಿಂದೆ ಹಲವು ಬಾರಿಗೆ ಹೋದವರು ಯಾರು ಬರ್ಲಿಲ್ಲ. ಇಲ್ಲ, ಅದರ ಬಗ್ಗೆ ದುಃಖ ಇದೆ. ಅಲ್ಲಿ ಕೊಟ್ಟದ್ದು ಹೆಚ್ಚಾಗಿದೆ, ಅದಕ್ಕೆ ಬರ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಮೋಸದಿಂದ ಅವರ ಹಾಗೆ ಮಾಡಿ. ಹಾಗಂತೇಳಿ ಈ ಸಲ ಹೋಗಿ ಒಂದು ಬಾರಿಗೆ ಹೋದ್ರೆ ಸ್ವರ್ಗ ಸಿಗುತ್ತದೆ ಹೋಗಿ ಅಂತ ಹೇಳಿ ಹಾಗಂತ ನಮ್ಮವರನ್ನೆಲ್ಲ ಕೂಡಿಕೊಂಡು ನಾಟಕ್ಕೆ ಹೊರಟೆವು. ಎಂತದು? ನಾಟಕ್ಕೆ ಹೊರಟೆವು. 5ಕ್ಕಲ್ವಾ? ಸ್ವರ್ಗಕ್ಕೆ ನಾಟಕ್ಕೆ ಹೋಗಿ ಮುಟ್ಟಿದೆವು. ಅಲ್ಲಿ ಹೋಗಿ ನೋಡ್ತೇವೆ ಜನರಾಶಿ. ಜನರಾಶಿ. ಅವರು ನಮ್ಮ ಹಾಗೆ ಮೊದಲ ಬಾರಿಗೆ ಹೋದವರೆಲ್ಲ ಅಲ್ಲೇ ಇದ್ದವರು. ಅದೇ ಹೇಗೆ ಗೊತ್ತಾಯ್ತು? ಅವರು ಮೊದಲೇ ಕುಡಿದಿದ್ದಾರಮ್ಮ. ಅಮೃತ ಕುಡಿದವರು ಅಲ್ಲಿದ್ದವರು ಅಮೃತ ಕುಡಿದಿದ್ದಾರೆ. ನಮ್ಮನ್ನು ನೋಡಿದ ಕೂಡಲೇ ಯುದ್ಧ ಆರಂಭ ಆಯಿತು. ಹೌದಾ? ಅವರು ಕುಡಿದು ಯುದ್ಧ ಮಾಡುದು, ನಾವು ಕುಡಿಲಿಕ್ಕೆ ಸಿಗ್ಲಿಲ್ಲ ಅಂತ ಇದ್ದವರು. ಜೋರ್ ಯುದ್ಧ ಆಗುತ್ತಾ ಇದ್ದ ಹಾಗೆ ನಮ್ಮ ಯಜಮಾನರಿಗೆ ಒಮ್ಮೆಲೆ ಹುಮ್ಮಸ್ಸು ಬಂತು. ಅವರು ಹಾಗೆ ಹಿಡಿದೇ ಇಲ್ಲ. ನೋಡಿದ ಕೂಡಲೇ ಅವರದೊಂದು ಲಕ್ಷ್ಮಣ ನೋಡ್ಬೇಕಿತ್ತು. ಮುಖದ್ದು ಲಕ್ಷಣ. ಯುದ್ಧಕ್ಕೆ ಹೋಗುವ ಒಂದು ಟಿವಿ ನೀವು ನೋಡ್ಬೇಕಿತ್ತು ಅವರದ್ದು. ಹಾಗೆ ನೋಡ್ಬೇಕಿತ್ತು. ಹೋಗಿ ನೇರ ಮಧ್ಯಕ್ಕೆ ನಿಂತ್ಕೊಂಡ್ರು. ಸುತ್ತಮುತ್ತ ಇದ್ದವರಿಗೆಲ್ಲ ಹೊಡೆಯುವುದಂತಲೇ. ಹೌದು, ಹಾಗೆ ಅವರು ಅಷ್ಟೊತ್ತಿಗೆ ಆ ಕಡೆಯಿಂದ ಬಂದ್ರಲ್ಲ, ಒಬ್ರಲ್ಲ ಇಬ್ರಲ್ಲ 8 ಮಂದಿ. 8 ಮಂದಿ ಅಷ್ಟದಿಕ್ಪಾಲಕರು 8 ಮಂದಿ ಬಂದ್ರು. ಅಷ್ಟ ಅಂತ ಹೇಳಿದ್ರೆ 8 9 ಅಲ್ಲ, ಅಷ್ಟೇ ಬರ್ಬೇಕು. ಅಷ್ಟೇ ದಿಕ್ಪಾಲಕರು ಅಷ್ಟೇ ದಿಕ್ಪಾಲಕರು ಬಂದು ಸುತ್ತ ನಿಂತ್ಕೊಂಡ್ರು. ಮಧ್ಯದಲ್ಲಿ ಯಜಮಾನರು ಒಬ್ಬರೇ. ಸಾಕಷ್ಟು ಸುತ್ತ 8 ಜನ ಯಜಮಾನರು ಒಬ್ಬರೇ. ಯುದ್ಧ ಮಾಡೋದು ನನ್ನವರಲ್ಲ. ನಿನಗೆ ಯಾಕೆ ಹೆದರಿಕೆ ಆಗುದು? ನನಗೆ ಹೆದರಿಕೆ ಆಯ್ತು. ಆದ್ರೆ ಯಜಮಾನರು ಹೆದರುವುದಿಲ್ಲ. ಅಲ್ಲಿಗೆ ಎದ್ದು ನಿಂತ್ಕೊಂಡು ಒಂದು ರೊಮ್ಮ ತಗೊಂಡು ಒಂದು ಸುತ್ತು ತಿರುಗಿ ಚೈಕ ಅಂತ ಬಿಟ್ಟಂತೆ ತಾಡ ಹೋದ್ರಲ್ಲ. ಬಂದವರೆಲ್ಲ ಹೋದ್ರಮ್ಮ. ಬಂದವರೆಲ್ಲ ಸೋತು ಓಡಿದ್ರು. ದೇವತೆಗಳೆಲ್ಲ ಓಡಿದ್ರಮ್ಮ. ಸಂತೋಷವಾಯಿತು. ಮತ್ತೆ ನಗನಗುತ್ತ ಹೇಳು. ಅಳುವಾರ್ದು? ನಗುತ್ತೆ ಹೇಳಿದೆ. ಅಳುವುದಕ್ಕೆ ವಿಷಯ ಉಂಟು. ಏನದು ವಿಷಯ ಉಂಟು? ಅದು ಮುಂದಿನ ಭಾಗದಲ್ಲಿ ಬರ್ತದೆ. ದೇವತೆಗಳೆಲ್ಲ ಓಡಿ ಹೋದ್ರು. ಇನ್ನು ಯಾರು ಬರ್ತಾರಂತ ಯೋಚನೆ ಮಾಡುವಾಗ ಒಬ್ಬ ಬಂದ. ಯಾರದು?
ಕೈಯಲ್ಲಿ ಗುಜಿರಿ ಇಟ್ಕೊಂಡು ಕೈ ನೋಡುದಲ್ಲ ಮುಖ ನೋಡುವಾಗ ಸ್ವಲ್ಪ ನಮ್ಮ ನೋಡಿ ಕಪಾಳಕ್ಕೆ ಬಾರಿಸಿರಪ್ಪ. ಅವ ಬಂದವ ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದದ್ದು ಸುರಪ್ಪ. ಸುರಪ್ಪ ಬಂದ ಕೂಡಲೇ ಜೋರ್ ಜೋರ್ ಯುದ್ಧ ಆರಂಭ ಆಯ್ತು. ಆ ಕಡೆಯಿಂದ ದೇವೇಂದ್ರ, ಈ ಕಡೆಯಿಂದ ನಮ್ಮ ಯಜಮಾನ. ಎಂತ ಆಯ್ತು ಎಂತ ಆಯ್ತು ಎಂತದು? ಭಯಾನಕ, ಭೀಕರ, ರಣಗಂಭೀರ, ಸಾಂಕ್ರಾಮಿಕ. ಯಾವುದು? ಅದು ಸಂಗ್ರಾಮ. ನಿನಗೆ ಸಾಕರಾಗಬೇಕಂತ ಹೇಳಿ. ಸಂಗ್ರಾಮ. ಸಂಗ್ರಾಮ, ಜೋರ್ ಜೋರ್ ಯುದ್ಧ, ಜೋರ್ ಜೋರ್ ಯುದ್ಧ ಆಗಿ ಯುದ್ಧದ ಕೊನೆಗೆ ಯುದ್ಧದ ಕೊನೆಗೆ ದೇವೇಂದ್ರ ಕೂಡ ಸೋತು ಓಡಿದ್ದಮ್ಮ. ದೇವೇಂದ್ರ ಸೋತು ಓಡಿದ್ದ. ದೇವೇಂದ್ರನ ಸಂತಾನದವನ ಅಲ್ಲ, ದೇವೇಂದ್ರ ಓಡಿ ಹೋಗಿದ್ದಾನೆ. ಸ್ವರ್ಗ ಎನ್ನುವುದು ನಮ್ಮ ಪಾಲಿಗಾಯಿ. ಇದು ಸಂತೋಷದ ವಿಚಾರ, ಸಂಭ್ರಮಿಸಬೇಕಾದ. ಮತ್ತೆ ಕಳತಿ ಅಳಬಾರ್ದು. ನಗುತ್ತಾ ಹೇಳು. ಅಳುವುದಕ್ಕೆ ವಿಷಯ ಉಂಟು. ಏನದು? ಅದು ಮುಂದಿನ ಭಾಗದಲ್ಲಿ ಒಮ್ಮೆ ಬರ್ತದೆ. ಮುಗಿಸಿ ಹೋಗ್ತೀಯ? ದೇವತೆಗಳೆಲ್ಲ ಓಡಿ ಹೋದು, ದೇವೇಂದ್ರ ಓಡಿ ಹೋದು. ಇನ್ನು ಯಾರು ಬರ್ಲಿಕ್ಕಿಲ್ಲ ಅಂತ ನಿಮ್ಮ ಗಂಡ ನೇರ ಹೋಗಿ ಮಸಾಣ ದವಡೆಗೆ ಬಾರಿಸಿರೋ ಪಾಪಿ ಮಗನೇ. ಮಸಾಣ ಸಿಂಹಾಸನದಲ್ಲಿ ಶ್ರೀನಿವಾಸಣ್ಣ ಅಲ್ಲ, ಯಾರು ನೀನು ಕುಟುಂಬದವರು? ಇದರಲ್ಲಿ ಕೂತು ಸಿಂಹಾಸನ ಸಿಂಹವಿಷ್ಟರ ಕೂತದ್ದೇ ತಡ. ಚಪ್ಪಾಳೆ ಚಪ್ಪಾಳೆ ಬಡಿದ ಕೂಡಲೇ 6 ಮಂದಿ ಹೆಣ್ಣು ಹಾಪು ಸೀರೆ ನಾಯಿ ಮರಿಗಳು ಬಂತು. ಎಂತದ್ದು? 6 ಮಂದಿ ಹೆಣ್ಣು ಮಕ್ಕಳು, ಅಪ್ಸರಾಂಗನಿಯರು, ನಾರೀಮಣಿಯರು. ನಮ್ಮೆ ಊದುವಂತಿ ಮೀನಕ್ಕ ಮಂಡಲ್ ದೋಸೆ. ಏಯ್, ರಂಬೆ ಊರ್ವಶಿ ಮೇನಕ್ಕೆ ತಿಲೋತ್ತಮೆ ಮಂಜು ಘೋಷ್. ಮಂಡಲ್ ದೋಸೆ ಇಲ್ವಾ? ಇನ್ನೊಂದು ಬಿಟ್ರೆ ಬೇರೆ ಎಂತದುಂಟು? ಬಂದ ಅವರದು ನಿತ್ರನ ಆರಂಭ. ನರ್ತನ 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 ನಾಟ್ಯ ನಾಟ್ಯ ನಾಟ್ಯ. ಎಂತ ನಾಟ್ಯ, ಎಂತದ್ದು ನಾಟ್ಯ? ಎಂತ ಬಾಯ್ತಾಳ. ಅಯ್ಯೋ, ನನ್ಗೆ ನಾಟ್ಯ ಮಾಡಿ ತೋರಿಸು ಅಂತ ಹೇಳಿದ್ರೆ ನನ್ಗಷ್ಟು ಬರುದಿಲ್ಲ. ಮತ್ತೆ ಕರ್ಮ ಕೇಳು. ಬಾಯ್ತಾಳ ನನಗೆ ಬಂದ ಅವಸರದಲ್ಲಿ ನನಗೆ ಯಾವ್ದು ತಲೆಯಲ್ಲಿಲ್ಲ. ಕಡೆಯದೊಂದು ಸಾಲು ಮಾತ್ರ ನೆನಪಿರುದು. ಅದು ನೆನಪುಂಟ. ಹೌದು. ಎಂತದು? ತೈತತ್ತ ತೈತತ್ತ ಎಂತದ ಅಭಿಷೇಕ ಮಾತಾಡಿ. ನಾಟ್ಯ ಕಾರ್ಯಕ್ರಮ ಮುಗೀತು. ಬಂದವರೆಲ್ಲ ಹೋದ್ರು. ಎಲ್ಲ ಹೋಗಿ ಆದ್ಮೇಲೆ ನಿಶ್ಶಬ್ದ, ನಿಶ್ಶಬ್ದ, ನಿಶ್ಶಬ್ದ. ಅಷ್ಟೊತ್ತಿಗೆ ಒಂದು ಶಬ್ದ ಮೇಲಿಂದ ಹಾರಾಡಿಕೊಂಡು ಬಂದದ್ದು. ಹಾರಾಡಿಕೊಂಡು? ಜನ ಯಾರು ಅಂತ ಗೊತ್ತಿಲ್ಲ. ಬಂದವನೇ ನೇರ ನಿಮ್ಮ ಗಂಡನ ಮುಂದೆ ಬಂದು ನಿಂತ್ಕೊಂಡು, ಏನೋ ಗೊತ್ತಾದ್ದೇನ? ಆಚೆ ಅಂತ ನೋಡುದು, ಈತ ನೋಡುದು, ನಾನು ಯಾರಲ್ಲಿ ಮಾತಾಡುದು? ಮುಖ ಎಂತ ನೋಡುದು, ನನ್ನ ಮುಖದಲ್ಲಿ ಎಂತ ಮಂಗ ಕುಣಿತುಂಟು. ಹೌದಾನ? ಎಂತ ಮುಖ ಎಂತ ಇಳಿಯ ಕೆಳಗೆ ಮಂಗನ ಮುಖ ಇದಕ್ಕಿಂತ ಚಂದ ಉಂಟು. ನಾನಲ್ಲ, ಬಂದವ ನಿಮ್ಮ ಗಂಡನಲ್ಲಿ ಹೇಳುದು. ಹಾಗೆ ಅಷ್ಟಕ್ಕೆ ನಿಮ್ಮ ಗಂಡ ಹೇಳಿಲ್ಲ, ಬಂದವ ಕೂಡ ಬಿಡ್ಲಿಲ್ಲ. ಹತ್ತಿರ ಬಂದು ನಿಮ್ಮ ಗಂಡ ಕೂತಿದ್ದಂತ ಪೀಸಕ್ಕೆ ಅವರಿಗೆ ಒಂದಾಗಟ್ಟು ತುಳಿದದ್ದು. ತುಳಿದ ಕೂಡಲೇ ಗಂಡನಿಗೆ ಸಿಟ್ಟು ಬಂದು ಎದ್ದು ನಿಂತ್ಕೊಂಡ್ರು. ಕೋಪದಲ್ಲಿ ಹಿಡಿದಿಲ್ಲವರು ಕೊತ್ತ ಅವನಿ ಹೊಡಿಲಿಕ್ಕೆ ಅಂತ ಈಗ ಕೈ ಎತ್ತಿದ್ರು. ಅಲ್ಲಿಗೆ ನಿಲ್ಲಿಸಿ, ಯಾಕಂತ ಗೊತ್ತಿಲ್ಲ. ಮತ್ತೆ ತಲೆಗೆ ಹೋಯ್ತು. ಹೊಡೆಯುವುದು ಹೌದು, ಬಂದವ ಜನ ಯಾರು ಅಂತಲೇ ಗೊತ್ತಿಲ್ಲ. ಹೊಡೆದಂತ ಮಾಡು ಪರಿಚಯವೇ. ನಾಳೆ ಯಾರಾದ್ರೂ ಕೇಳಿದ್ರೆ ಹೊಡೆದದ್ದು ಯಾರಿಗೆ ಅಂತ ಹೇಳಿದ್ರೆ ಹೆಸರಳಿಕಾದ್ರೂ ಗೊತ್ತಬೇಕಲ್ಲ. ಅದಕ್ಕೆ ಅಲ್ಲಿಂದಲೇ ಕೇಳಿದ್ರು, ಯಾರು ನೀನು ಬಂದೆಯಾ ಸೊಬೆಟ್? ಎಂತದು? ಯಾರು ನೀನು ಬಂದ ಸುಬಟ? ಸೊಬೆಟ್ ಅಲ್ವಾ? ಅದು ನೀನು ತಿರುಗಾಡುದು. ಕೇಳಿದ್ರು. ಅದಕ್ಕೆ ಅವ ಹೇಳಿದ, ನಾನು ಸುಮ್ಮನೆ ಬಂದದ್ದಲ್ಲ. ದೇವೇಂದ್ರ ಬಂದು ಹೇಳಿದ, ಯಕ್ಷ ರಾಜ, ಯಕ್ಷ ರಾಜ, ಯಕ್ಷರಾಜ ಸಿಂಗಲ್ ಬಕ್ಸ ಪಿಂಗಳ. ಅಷ್ಟೇ ಹೇಳಿದ್ದೆ ತಡ. ಯಜಮಾನಿಗೆ ಕೋಪ ಬಂತು. ಎದ್ದು ನಿಂತ್ಕೊಂಡು 3 ಕುತ್ತ ಆಡ್ಲಿಕ್ಕೆ ಆರಂಭ ಮಾಡಿದ್ದು. ಕೋಪ ಬಂದ್ರೆ ಹಾಗೆ ಒಬ್ಬ ಎಂತದ್ದೊಂದು ತರಮರ ಆಡ್ಲಿಕ್ಕೆ ಆರಂಭ ಮಾಡಿದ್ರು. ಹೇಳು, ತಲೆಗಾರಿ ಇಲ್ಲ ಅಂತ ಅಲ್ಲ, ಜೋರ್ ಅಂತ. ಅವರು 3 ಆರುವಾಗ ಇವ 33 ಆಡ್ಲಿಕ್ಕೆ ಆರಂಭ ಮಾಡಿದ್ರು. 3 ಸಾಕು. ಇವ ಒಮ್ಮೆ ಆರುದು, ಮತ್ತೊಮ್ಮೆ ಮೊಣಕಾಲಲ್ಲಿ ತಿರುಗುದು. ತಿರುಗಿ 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 ನಿಮ್ಮ ಗಂಡನ ಹತ್ತಿರ ಬಂದು 2 ರೆಕ್ಕೆಯನ್ನು ಹೀಗೆ ಬಿಡಿಸಿ ಗಂಡನ ಕಪಾಳಕ್ಕೆ ಒಂದಾಗಟ್ಟು ಇನ್ನವರಿಗೆ ಕೊಟ್ಟದ್ದೆ ತಡ. ಅಲ್ಲಿವರೆಗೆ ಹಾಡ್ತಾ ಇದ್ರು, ಅಲ್ಲಿಗೆ ನಿಲ್ಲಿಸಿ. ಹೌದಾ? ಸುದ್ದಿ ಇಲ್ಲ. ಅಲ್ಲಿಗೆ 3 ಸುತ್ತು ತಿರುಗಿ ದಡ್ಡ ಅಂತ ಬಿದ್ದದ್ದ? ಹೌದೌದು. ಏನಾಯ್ತು ನನ್ನವರಿಗೆ? ಒಮ್ಮೆ ಬಂದವ ಇಣುಕಿ ನೋಡಿದ, ಬಂದವ ಅವನಷ್ಟಕ್ಕೆ ಹೋದಮ್ಮ. ಅವ ಹೋದ? ಹೌದು. ನನ್ನವರು ಬಿದ್ದಿದ್ದಾರೆ. ಯಜಮಾನ್ರು ಹೇಳುದು ಕಾಣುದಿಲ್ಲ. ನೋಡ್ಬೇಕಿತ್ತು. ಯಜಮಾನ್ರಿಗೆ ಏನಾಯ್ತು ಅಂತ ಹೇಳಿ ಹತ್ತಿರ ಹೋಗಿ ಹೀಗೆ ನೋಡ್ತೇನಮ್ಮ. ಏನಾಯ್ತು? ಯಜಮಾನ್ರಿಗೆ ಏನಾಯ್ತು ಅಂತ ಹೀಗೆ ನೋಡುವಾಗ ಯಾವ ಬಾಯಲ್ಲಿ ಹೇಳುದಮ್ಮ? ಇರುವ ಮೈಯಲ್ಲಿ ಹೇಳು. ಹತ್ತಿರ ಹೋಗಿ ನೋಡುವಾಗ ಯಜಮಾನ ನೋಡುವಾಗ 2 ಕಣ್ಣು
ನಾನು. ದೂತನಾಡಿದಂತ ಮಾತನ್ನು ಮೈಯೆಲ್ಲ ಕಿವಿಯಾಗಿಸಿಕೊಂಡು ಕೇಳುತ್ತಾ ಇದ್ದೆ. ಬರಸಿಡಿಲೇ ಬಂದು ನನ್ನ ಕಿವಿಗೆ ಬಡಿದಂತ ಅನುಭವವಾಯಿತು. ಯಾಕೆ ಈ ಮಾತುಗಳನ್ನು ಕೇಳುವಂತಹ ಮುಂಚಿತವಾಗಿ ನಾನು ನಿಂತಿರುವಂತಹ ಭೂಮಿ ನನ್ನನ್ನು ಬಾಯಿ ತೆರೆದು ನುಂಗಬಾರದೆ. ಸ್ವರ್ಗಲೋಕವನ್ನು ಮಡಿದು ಬರುತ್ತೇನೆ ಮಾಲಿನಿ, ಮಂಗಳಾರತಿಯನ್ನು ಬೆಳಕು ಎಂಬುದಾಗಿ ಹೇಳಿ ಹೋದವರು ನನ್ನಲ್ಲಿ ಮರಣದ ವಾರ್ತೆಯನ್ನು ಕೇಳುವಂತಹ ಪರಿಸ್ಥಿತಿ ಒದಗಿ ಬಂತಲ್ಲ ಶಿವನೇ ನನಗೆ. ಯಾವ ಜನ್ಮದಲ್ಲಿ ಯಾವ ಹೆಣ್ಣಿಗೆ ಯಾವ ಪಾಪ ಮಾಡಿದ್ದೇನೋ ನಾ ತಿಳಿ ಈ ಸಂದರ್ಭದಲ್ಲಿ ನನ್ನ ಸ್ಥಿತಿ ಹೀಗಾಗಿ ಹೋಯಿತಲ್ಲ. ಹಾಗಾದ್ರೆ ನಾ ಇನ್ನು ಬದುಕಬೇಕೆ? ಯಾರಿಗಾಗಿ ಬದುಕಲಿ, ಯಾಕಾಗಿ ಬದುಕಲಿ? ಜೀವನವನ್ನು ಉಜ್ವಲಿಸಬೇಕೆಂಬುದಾಗಿ ನಾನಾ ರೀತಿಯ ಆಶಾ ಗೋಪುರವನ್ನು ಇರಿಸಿಕೊಂಡೆ. ಆ ಆಸೆ ಎಲ್ಲವೂ ನುಚ್ಚು ನೂರಾಗಿ ಹೋಯಿತು. ಇಲ್ಲ, ನಾ ಬದುಕಲಾರೆ. ಯಾರಲ್ಲಿ ಹೇಳಿಕೊಳ್ಳುವುದು? ನನ್ನ ಕಷ್ಟಕ್ಕೆ ಯಾರಿದ್ದಾರೆ? ಯಾರಲ್ಲಿ ಯಾಕಾಗಿ ಹೇಳಬೇಕು? ನನ್ನ ಮಗನಿದ್ದಾನೆ, ಬಿತ್ತರಿಸುವೆ. ನಾಗವ ಅರ್ತಿಯಲ್ಲಿ ವಶಗೈವೇನು ಕರೆದಳ ಮಗನ. ಯಾಕೆ ಸಾಯ್ಬೇಕು? ನಾನು ಯಾಕೆ ಅಳ್ಳಬೇಕು? ಸತ್ತವರಿಗಾಗಿ ಅತ್ತಿನಿಂದ ಆದ್ರೆ ಸತ್ತವರು ಮತ್ತೆ ಹುಟ್ಟಿ ಬರುವುದಕ್ಕುಂಟೆ. ನಾ ಅಳಬಾರ್ದು, ನಾ ಸಾಯಬಾರ್ದು, ನಾ ಬದುಕಿ ಸಾಧಿಸಬೇಕು. ಹಾಗಾದ್ರೆ ನನಗಿಂತಹ ಸ್ಥಿತಿಯನ್ನು ತಂದವರು ಯಾರು? ಯಾರು? ಆ ದೇವತೆಗಳು. ನನ್ನ ಹಣೆಯ ಸಿಂಧೂರವನ್ನೇ ಅಳಿಸಿ ಕೊರಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯಲ್ಲಿರುವಂತಹ ಹೂವನ್ನೇ ಕಿತ್ತು, ಕೈಯ ಕಂಕಣವನ್ನೇ ಹರಿದು ವೈದೇವಿಯ ದೀಕ್ಷೆಯನ್ನು ತಂದು ಬಿಟ್ಟಿರಲ್ಲ. ನನ್ನ ಹೀನಾಯ ಸ್ಥಿತಿಯನ್ನು ನೋಡಿ ನಗುತ್ತೀರೋ? ಯಾರಲ್ಲಿ ಯಾಕಾಗಿ ಹೇಳಬೇಕು? ನಾನು ವಿಧಾತನಿಂದ ಪಡೆದಂತಹ ವರಬಲ ಇದೆ. ತ್ರಿಭುವನದಲ್ಲಿ ವಿಭುವಾಗಿ ಬೆರೆಯುವಂತಹ ಮಗನನ್ನು ಪಡೆದಿದ್ದಾನೆ. ಮಹಿಷನಿದ್ದಾನೆ, ಬಲೆಯುತ್ತನಿದ್ದಾನೆ, ರಾಜಾಂಗಣಕ್ಕೆ ಆಟ ಆಡುವುದಕ್ಕೆ ಹೋಗಿದ್ದಾನೆ. ಮಗನನ್ನೇ ಕರೆದು ಸಮಸ್ತ ವಿಚಾರವನ್ನು ತಿಳಿಸಿ ದೇವತೆಗಳ ಅರ್ಥ ನಿಮಗೊಂದು ಸರಿಯಾದ ಪಾಠವನ್ನು ಗಳಿಸಲಿದ್ದೆ. ದಿತಿ ಸಂಜಾತಿ ಮಾಲಿನಿ ನಾನಲ್ಲ. ಕರೆಯುತ್ತೆ ನನ್ನ ಮಗನನ್ನು, ಕರೆಯುತ್ತೆ ನನ್ನ ಕರಳ ಕೊಡೆಯನ್ನು. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಬಾ ಕುಮಾರ.
ಅಮ್ಮ ಕಂದ ಅಮ್ಮ ಮಗನೇ ಅಮ್ಮ ಕರೆದೆಯ ತಾಯೇ ಹೌದು ಕಂದ ಕರೆದೆಯ ಅಮ್ಮ ಹೌದು ಮಗನೇ ಕರೆದೆಯೋ ಜನನಿ ಪವಿತ್ರವಾದಂತಹ ಚರಣದ್ವಯಗಳಿಗೆ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ರಾರಾಜಿಸುವ ರಾಜ ಆಸ್ಥಾನದ ರಾಜ ಕ್ರೀಡಾಂಗಣದಲ್ಲಿ ಹಸುರ ವೀರರ ಜೊತೆ ದೊಡ್ಡ ದೊಡ್ಡದಾದಂತಹ ಬಂಡೆಗಲ್ಲುಗಳನ್ನು ಕಾಲ್ಚೆಂಡನ್ನಾಗಿ ಆಟವಾಡುತ್ತಾ ಇದ್ದೆ ತಾಯಿ. ಒಮ್ಮಿಂದೊಮ್ಮೆಲೆ ಹೆತ್ತಬ್ಬೆಯ ಕರುಳಿನ ಕೂಗು ಕೇಳಿಸಿತು. ಆ ಸ್ವರವನ್ನೇ ಆಲಿಸಿ ನೇರವಾಗಿ ಬಂದು ನಿಮ್ಮ ಮುಖವನ್ನೊಮ್ಮೆ ಅವಲೋಕಿಸುವಾಗ, ಯಾಕಮ್ಮ ಹೀಗೆ ಎರಡು ಕರಗಳನ್ನು ಶಿರದ ಮೇಲೆರಿಸಿ ಧಾರೋಕಾರವಾದಂತಹ ಕಣ್ಣೀರು ಸುರಿಸುತ್ತಾ ಮರುಗುತ್ತಾ ಇರುವಿರಲ್ಲ, ಏನಾಯ್ತ ಮಾಡಿದ ಶಂಕರನ ಸಿಂಹಾಸನದಲ್ಲಿ ಕುಳಿತು ಸಂತೋಷವನ್ನು ಅನುಭವಿಸಬೇಕಾದಂತಹ ನೀವು ನಿಮ್ಮ ಪಾಲಿಗೆ ಕಷ್ಟ ಒದಗಿ ಬಂತೆ. ಯಾರಿಂದಮ್ಮ? ನಮ್ಮವರು ಏನಾದರೂ ನಿಮಗೆ ಕಷ್ಟವನ್ನು ಕೊಟ್ಟರೆ ಅಥವಾ ಮೇಲಿನ ಲೋಕದವರಾದಂತಹ ಹರನೆ ಹರಿಯೇ ಸರಸಿಜೋತ್ವವನೇ ತಾಯಿ ಯಾರೇ ಏನೇ ಮಾಡಲಮ್ಮ ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯ ನಿಮಗಿಲ್ಲ. ಸಮರ ಸಮರ್ಥನಾದಂತಹ ವೀರಮಹಿಷಾಖ್ಯ ನಿಮ್ಮ ಮಗ ನಾನಿದ್ದೇನೆ. ನಿಮ್ಮ ಕಷ್ಟವನ್ನು ನನ್ನಲ್ಲಿ ಹೇಳಿಕೊಂಡರೆ ನಾನು ಪರಿಹರಿಸಿಕೊಡ್ತೇನೆ. ಏನು ಹೇಳಲಿ ಮಗನೇ? Oh
ಆಡುತ್ತಿದ್ದವರೇನು ಮಾತಿಗೆ ಹೋಗೊಟ್ಟು ಓಡಿಕೊಂಡು ಬಂದೆಯ ಕಂದ. ಹೌದಮ್ಮ. ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಹೇಳಲು ಏನಾಯ್ತಮ್ಮ ನಿನಗೆ? ನಮ್ಮ ಬಾಳುವೆ ತೀರಿ ಹೋಯಿತು ಮಗನೇ. ನಮ್ಮ ಬಾಳುವೆ ತೀರಿ ಹೋಯಿತು. ಹೌದು. ಹೇಗಮ್ಮದು? ನಿನ್ನ ತಂದೆ ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪಡೆದು ಬರುತ್ತೇನೆ ಎಂಬುದಾಗಿ ಹೊರಟು ಹೋದಂತಹ ವಿಚಾರ ನಿನಗೂ ಸ್ಪಷ್ಟವಾಗಿ ತಿಳಿದಿದೆ ತಾಯಿ. ಎಲ್ಲರಿಗೂ ಗೊತ್ತಿರುವಂತ ವಿಚಾರವಲ್ಲವೇ ತಾಯಿ? ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಪ್ರವೇಶಿಸದಂತೆ ಪರಿಣಾಮದಲ್ಲಿ ಏನಾಯ್ತಮ್ಮ? ಅಲ್ಲಿದ್ದ ಇಂದ್ರಾದಿ ಸುಮನಸರನ್ನೆಲ್ಲ ಬಡಿದೋಡಿಸಿ ಸ್ವರ್ಗದ ಸುರಗದ್ದುಗೆಯನ್ನು ಏರಿದರಂತೆ ಮಗನೇ. ಸುರಪೀಠವನ್ನು ನನ್ನ ತಂದೆಯವರು ಏರಿದ್ದಾರೆ. ಹೌದು. ಇದು ಸಂತೋಷವಾದಂತಹ ವಿಚಾರವಲ್ವೇ? ಇದಕ್ಕೆ ಕಣ್ಣೀರು ಯಾಕಮ್ಮ ನಿನಗೆ? ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ. ಯಾಕೆ ತಾಯಿ? ಸ್ವರ್ಗದ ಪೀಠವನ್ನು ಏರಿದಂತಹ ನಿನ್ನ ತಂದೆ, ನನ್ನ ತಂದೆಯನ್ನು ಅಲ್ಲಿದ್ದ ದೇವತೆಗಳು ಮೋಸದಿಂದ ಕೊಂದರಂತೆ ಮಗನೇ. ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದದಾಗಿತ್ತು. ಹೌದು. ಇಂತಹ ಕಷ್ಟ ಬಂದೊದಗಿತ್ತು. ಹೌದು ಮಗನೇ. ಅಮ್ಮ, ಇದು ಸತ್ಯವೇ ತಾಯಿ? ನಿಜ ಕಂದ. ಇದು ನಿಜವೇ ಅಮ್ಮ? ಹೌದು ಮಗನೇ. ಇನ್ನೊಮ್ಮೆ ಈ ಮಾತುಗಳನ್ನು ಹೇಳಬೇಡ, ನನಗೆ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಅಂಬರವೇ ಕುಸಿಯಿತು, ಭೂಮಿಯೇ ಬಾಯ್ದೆರೆದು ನನ್ನನ್ನು ನುಂಗಿತು ಎನ್ನುವ ಹಾಗೆ ಅನುಭವ ಆಗುತ್ತಾ ಇದೆ ತಾಯಿ. ನನ್ನಪ್ಪ ಸ್ವರ್ಗಲೋಕದಲ್ಲಿ ಮಡಿದು ಹೋದರೆ ಹೌದು ಕಂದ, ಅತುಲ ಪರಾಕ್ರಮಿಸಿದಂತಹ ನನ್ನ ತಂದೆಯ ಪಾಲಿಗೆ ಅಕಾಲ ಮೃತ್ಯು ಬಂದದಾಗಿತ್ತೆ. ಹೌದು ಮಗನೇ. ಹಾಗಾದ್ರೆ ನನ್ನ ಅಪ್ಪ ಇನ್ನು ಬರುವುದಿಲ್ವೇ ಅಮ್ಮ? ಬರುವುದಿಲ್ಲ ಕಂದ. ಅಯ್ಯೋ 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 ಅಯ್ಯೋ, ಈ ಪ್ರಪಂಚದಲ್ಲಿ ಅಪ್ಪನಿಲ್ಲದಂತಹ ಅನಾಥ ಮಗು ನಾನಾದಿ ಅಮ್ಮ. ನನಗೆ ಇನ್ನು ಯಾರಿದ್ದಾರೆ? ನಾನಿದ್ದೇನೆ ಕಂದ. ಅಮ್ಮ 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 ಮಗನೇ, ನಿನ್ನ ಒಂದು ಆಶೀರ್ವಾದ ಒಂದು ಇದ್ದರೆ ಸಾಕು, ನಾನು ಧೈರ್ಯವನ್ನು ತಂದುಕೊಳ್ತೇನೆ. ಕಳೆದು ಹೋದಂತಹ ವಿಚಾರಕ್ಕೆ ರಾಜ್ಯರಾದವರು ಯೋಚಿಸಬಾರ್ದಂತೆ. ನನ್ನಪ್ಪ ಸತ್ತಿದ್ದಾರೆ, ಸತ್ತ ನನ್ನಪ್ಪನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವಲ್ಲಿ ಮಗನಾದಂತಹ ನನ್ನ ಕರ್ತವ್ಯವೇ. ನನ್ನ ಅಪ್ಪನನ್ನು
ಹೊರಟೆ. ಸಂತೋಷವಾಯಿತು ಕಂದ, ಸಂತೋಷವಾಯಿತು. ತಲೆಯನಾಡಿದ ನುಡಿಗೆ ಮಾಲಿನಿ ಮನದಿಗರುಡವನಾತು ನುಡಿದಳು ಅನಿಮಿಷರ ಗೆಲ್ಲಬಹುದು ಅಮರವೇ ನಿನಗೆ ಘನಮಲ್ಲ ಮಗನೇ ವನಜನಾಭನು ಬರುವ ಕೃತಕದಿ ಅನವರತ ಯಾರು 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 ಮನದರ ಪಕ್ಷದಿಯೇ ಹೌದು ಮಗನೇ. ನಿನಗೆ ಬೇಡುವೆ ನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ಮಗನೇ ಮಗನೇ ಆ ಆ ಆ ಅಮ್ಮ, ನನ್ನನ್ನು ಬಿಟ್ಟು ಬಿಡಮ್ಮ. ಆ ಕಾಣುತ್ತಿರುವ ಯಕ್ಷನ ಶಿರವನ್ನು ಕಡಿದು ನಾನು ಬರ್ತೇನೆ. ಮಗನೇ, ಬಿಡು. ನಿನ್ನ ವೀರೋಚಿತವಾದ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಹಾಗಾದ್ರೆ ನನ್ನನ್ನು ಕಳುಹಿಸಿಕೊಡುತ್ತಾಯೆ. ಯುದ್ಧರಂಗದಲ್ಲಿ ಆ ದೇವತೆಗಳೇನು ನಿನಗೆ ಘನವೇ ಹೇಳಿ ನನಗೆ ಲೆಕ್ಕಾಚಾರವೇ ಅಲ್ಲ. ತೃಣಕ್ಕೆ ಸಮಾನರವರು. ಹೌದು ತಾಯಿ. ಆದರೆ ಯುದ್ಧರಂಗದಲ್ಲಿ ಸ್ವತಂತ್ರವರು ಆ ಹರಿಯ ಮರೆಯನ್ನು ಹೋಗುತ್ತಾರೆ ಮಗನೇ. ಅವನ ಅಪ್ಪ ಬೇಕಾದರೂ ಬರಲಿ, ಯುದ್ಧದಲ್ಲಿ ನಾನು ಜಯಿಸಿಕೊಂಡೇನು. ಸುರರ ಪಕ್ಷವನಂತೆ ಬರ್ತಾನೆ. ಸುರರ ಪಕ್ಷ ಯುದ್ಧರಂಗದಲ್ಲಿ ಮೋಸವನ್ನೇ ಮಾಡುತ್ತಾನೆ, ಕಪಟವನ್ನೇ ಮಾಡುತ್ತಾನೆ. ಅಮ್ಮ ಅಮ್ಮ ಅಮ್ಮ, ಮುಂದಿನಿಂದ ಬಂದು ಯುದ್ಧವನ್ನು ಮಾಡಿದ್ರೆ ನಾವು ಜಯಿಸಿಕೊಂಡೆವು. ಹಾ. ಆದರೆ ಮೋಸವನ್ನು ಕಪಟವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ನನ್ನ ಬದುಕಿನಲ್ಲಿ ಈವರೆಗೆ ಮೋಸದ ಆಟವನ್ನು ನನಗೆ ಹೇಳಿಕೊಟ್ಟದ್ದೇ ಇಲ್ಲ. ಅದನ್ನು ಜಯಿಸಬೇಕು ಅಂತ ಇದ್ರೆ ದಾರಿಯನ್ನು ನೀನೇ ತೋರಿಸಬೇಕು. ಕಂದ, ಅಮ್ಮ, ನೀನೀಗಲೇ ಕಾಡನ್ನು ಸೇರಬೇಕು. ಕಾಡು ಹಾ. ಯಾಕೆ ವಿಧಾತರ ಕುರಿತಾಗಿ ತಪವನ್ನಾಚರಿಸಬೇಕು. ಮಾಡಿ ಅಜಯನಂತಹ ವರವನ್ನು ಪಡೆಯಬೇಕು. ಓಯ್. ತದನಂತರ ಸ್ವರ್ಗಲೋಕವನ್ನೇರಬೇಕು. ಓಯ್. ಅಲ್ಲಿದ್ದ ಇಂದ್ರಾದಿ ಸುಮನಸರನ್ನು ಬಡಿದೋಡಿ ಸ್ವರ್ಗದ ಸುರಗದ್ದುಗೆಯನ್ನು ನೀನೇರಬೇಕು ಮಗನೇ. ಅಲ್ಲಿಯ ಪೀಠವನ್ನು ನಾನು ಏರುತ್ತೇನೆ. ಇದರಲ್ಲಿ ಯಾವುದೇ ಸಂದೇಹ ನಿನಗೆ ಬೇಡ ತಾಯಿ. ಇನ್ನು ಮುಂದೆ ನೀನು ನೊಂದುಕೊಳ್ಳಬೇಡ. ಧೈರ್ಯವನ್ನು ತಂದುಕೊಂಡು ಸಂತೋಷವಾಗಿರು ಅಮ್ಮ. ದೇಹ ಬಲ ಹೊಂದಿದ್ದರೆ ಸಾಲದು, ದೈವ ಬಲವು ಅಗತ್ಯವಾಗಿ ಬೇಕಾಗಿದೆ. ಆದರೆ ಅದನ್ನು ಸ್ವಸಾಮರ್ಥ್ಯದಿಂದಲೇ ಪಡೆಯಬೇಕು. ಏಕಾಗ್ರತೆ ಬರುವುದಕ್ಕೆ ಬೇಕಾಗಿ ಕಾರಣವೇ ಸರಿ ಎನ್ನುವ ಹಾಗೆ ನೀನು ಹೇಳಿದಂತಹ ಮಾತುಗಳನ್ನು ಒಪ್ಪಿಕೊಂಡೆ. ಈ ಮಗನ ಶ್ರೇಯಸ್ಸನ್ನು ನೀನು ಆಸೆ ಪಡುವೆ ಎಂದಾದರೆ ಅಮ್ಮ, ನೇರವಾಗಿ ಪುಷ್ಕರ ಕ್ಷೇತ್ರವನ್ನು ಸೇರಿಕೊಳ್ತೇನೆ. ಆ ಬ್ರಹ್ಮದೇವನ ಕುರಿತಾಗಿ ಘೋರವಾದಂತಹ ತಪಸ್ಸನ್ನು ಮಾಡಿ ಬೇಕಾದಂತಹ ವರವನ್ನು ಸಂಪಾದಿಸಿಕೊಂಡು ಬರ್ತೇನೆ. ಈ ಕಾರಣಕ್ಕೆ ಹೊರಟು ನಿಂತಿದ್ದೇನೆ. ತುಂಬು ಆಶೀರ್ವಾದದೊಂದಿಗೆ ನನ್ನನ್ನು ಕಳುಹಿಸಿಕೊಡುತ್ತಾಯೇ. ಪರಿಗೈಲಿ ಹೋಗುವುದಿಲ್ಲ ಮಗನೇ. ಹಿಡಿದುಕೋ ಈ ಖಡ್ಗವನ್ನು. ಖಡ್ಗ ಇದರ ಅಗತ್ಯ ನನಗಿಲ್ಲ. ನನ್ನ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಬೇಕಾಗಿ ನನ್ನಲ್ಲಿ ಉಭಯ ಕೋಡುಗಳಿವೆ. ಇದು ಸಾಕಮ್ಮ ನನಗೆ. ಇನ್ನು ಮುಂದಕ್ಕೆ ಶೋಣಿತಾಪುರದ ಪ್ರತಿ ರಕ್ಷಣೆ ನಿನಗೆ ಮಗ. ಅರ್ಥವಾಯಿತು ಅರ್ಥವಾಯಿತು. ಮಕ್ಕಳಾಟಿಕೆಯನ್ನು ಬಿಡು ಮಹಿಷ. ಬಾಲಿಶವು ಇನ್ನೂ ಬೇಡ. ಇನ್ನು ಮುಂದೆ ಪ್ರೌಢನಾಗಿ ಕಾಣಿಸಿಕು ಎನ್ನುವ ಹಾಗೆ ಶೋಣಿತಾಪುರದ ಪ್ರಜೆಗಳ ರಕ್ಷಣೆಯ ಹೊಣೆಗಾರಿಕೆಯನ್ನು ಈ ಖಡ್ಗದ ಮುಖೇನ ಸೂಚಿಸಿದೆಯಾ? ಸಂತೋಷವಾಗಿ ಸ್ವೀಕರಿಸಿಕೊಂಡಿದ್ದೇನೆ. ಹೋಗಿ ಬರ್ತೇನಮ್ಮ. ಆಶೀರ್ವಾದ ಮಾಡು. ಸೋಮದಾರಿ ಕೀರ್ತಿಯ ಹೆದ್ದಾರಿಯಾಗಿರಲಿ ಮಗನೇ. ಧನ್ಯನಾದೆ ಧನ್ಯನಾದೆ ಧನ್ಯ.
ಪಡಿಬೇಕು ಎನ್ನುವಂತ ಉದ್ದೇಶದಿಂದ ಹೋದರೆ ಹರಿಯ ಕಪಟದಿಂದ ಗಿರಿ ಕಾನನ ಗುಹೆಯನ್ನು ಅಲೆಯುವಂತಾಗಾಯ್ತು. ಇದಕ್ಕೆಲ್ಲ ಕಾರಣ ನಮಗೊಬ್ಬ ಸಮರ್ಥ ನಾಯಕನಿಲ್ಲಲ್ಲ. ಏನು ಮಾಡೋಣ ಏನು ಮಾಡೋಣ ಮಿತ್ರರೇ, ವಿಷಯ ತಿಳಿಯಿತು. ಶೋಣಿತಾಪುರದಲ್ಲಿ ದಿತಿಸುತ್ತೆ ಮಾಲಿನಿಗೆ ಮಗ ಒಬ್ಬ ಹುಟ್ಟಿದ್ದಾನೆ. ಅಲ್ಲ, ಹುಟ್ಟಿದ್ರೆ ನಮಗೆ ಲಾಭ ಏನು? ಹುಟ್ಟಿದ್ದು ಮಾತ್ರವಲ್ಲ, ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿಕೊಂಡು ಈ ಕಾಲಕ್ಕೆ ಅಜೇಯನಾಗಿ ಮೆರೆಯುತ್ತಿದ್ದಾನೆ. ಹೌದೇ? ಹಾಗಿದ್ರೆ ಅವನ ಪಕ್ಷ ಸೇರೋಣ. ಒಬ್ಬರಲ್ಲ ಇಬ್ಬರಲ್ಲ, ಸಾವಿರ ಸಂಖ್ಯೆಯಲ್ಲಿ ಅಸುರ ಗಣನವನ್ನೇ ಸೇರಿಸಿಕೊಂಡು ಈ ಶೋಣಿತಾಪುರವನ್ನು ಸೇರಿಕೊಂಡಿದ್ದೀರಲ್ಲ. ನಿಮ್ಮನ್ನು ನೋಡುವಾಗ ಒಂದೊಂದು ಅಂಗಾಂಗವನ್ನು ಕಳೆದುಕೊಂಡವರ ಹಾಗೆ ಕಾಣಿಸ್ತಾ ಇದ್ದೀರಿ. ಇಲ್ಲಿರುವಂತಹ ಒಂದೊಂದು ಆಸನವನ್ನು ನೀವು ಸ್ವೀಕರಿಸಿಕೊಳ್ಳಿ. ಯಾರಯ್ಯ ನೀವು? ಎಲ್ಲಿದ್ದವರು? ಇಲ್ಲಿಗೆ ಯಾಕೆ ಬಂದಿರಿ? ಎಲ್ಲವನ್ನು ನನ್ನಲ್ಲಿ ಅರುಹೇ. ಅನ್ಯರು ಅಂತ ಭಾವಿಸಬೇಡ. ಹಿರಿಯರು, ನಿನ್ನ ಜಾತಿ ಮಕ್ಕಳು, ಹೌದಾ? ನಿನ್ನ ಬಂಧು ಬಾಂಧವರು. ನಿಮ್ಮ ಹೆಸರೇನು? ಅಯ್ಯೋ, ನಾನು ಶಕ್ತಾಸುರ, ಸರಿ. ಅವ ದುರ್ಗಾಸುರ, ಬಿಡಲ ಚಾಮರ ಚಿಕ್ಷುರ. ಇವರೆಲ್ಲ ನಮ್ಮವರಯ್ಯ, ನಮ್ಮವರಯ್ಯ. ಇವರನ್ನೆಲ್ಲ ಇಷ್ಟರವರೆಗೆ ನಾನು ನೋಡಿದ್ದಿಲ್ವಲ್ಲ. ಹೌದೇ? ನಿನ್ನ ಅಯ್ಯನಿಗಿಂತ ಮುಂಚೆ ನಾವೇ ಅಲ್ವಾ ಇಲ್ಲಿ ಇದ್ದದ್ದು? ಓ, ಆದಿಯಲ್ಲಿ ಹಿಂದೆ ಇದ್ದವರು. ಹೌದು. ಮತ್ತೆ ಶೋಣಿತಾಪುರವನ್ನು ಬಿಟ್ಟದ್ದು ಯಾಕೆ? ಸ್ವರ್ಗವನ್ನು ಪಡೆಯಬೇಕೆನ್ನುವಂತ ಉದ್ದೇಶದಿಂದ ನಾವು ದೊಡ್ಡತ್ತಿ ಹೋಗಿ ಸರಿ, ಅದೇ ಸುಮ್ಮನೆ ತರಗೆ ಸುರಲೋಕವನ್ನು ವಶಪಡಿಸಿಕೊಂಡವಯ್ಯೋ. ಅಲ್ಲಿಯ ಪೀಠವನ್ನು ನೀವು ಏರಿದ ಬಳಿಕ ಮತ್ತೆ ಯಾಕೆ ತಿರುಗಾಟ ನಿಮಗೆ? ಕೈಗೆ ಬಂದ ತುತ್ತು ಬಾಯಿಗಿಲ್ಲದಾಗಿ ಹೋಯ್ತು. ಯಾಕೆ ಹಾಗಾಯ್ತು? ಕಪಟಿಯಾದ ಇಂದ್ರ ಮಹಾ ಕಪಟಿಯಲ್ಲಿಗೆ ಹೋದರೆ ಯಾರು ಅವ? ನಾರಾಯಣ. ನಾರಾಯಣ ಮೋಸಗಾರ, ವಂಚಕ. ನನ್ನ ಅಮ್ಮ ಮೊದಲೇ ಹೇಳಿದ್ದಾಳೆ, ನಾರಾಯಣನನ್ನು ನಂಬಬೇಡ ಮಗನೇ, ಬಲು ಮೋಸಗಾರನಿದ್ದಾನೆ. ಅವನು
ಮಾಡಿದ? ಅವ ಬರಲಿಲ್ಲ. ಮತ್ತೆ ಚಕ್ರ ಚಕ್ರ ಚಕ್ರಧಾರಿಗೆ ನಾವು ಏನಾಯ್ತು? ನಾವು ಬಿದ್ದೆವು ಚಕ್ರಧಾರಿಗೆ. ಹೌದಾ? ಎದ್ದುಕೊಂಡು ಬಂದದ್ದು ಹೇಗೆ? ಕೆಲವರ ಕೈಲ್ಲ, ಕೆಲವರ ಕಾಲಿಲ್ಲ, ಕೆಲವರು ಕಣ್ಣಿಲ್ಲ, ಕೆಲವರು ಕಿವಿಲ್ಲ, ಕೆಲವರಿಗೆ ತಲೆಯೇ ಇಲ್ಲ. ವೈಶ್ಯ ಚಕ್ರಾಘಾತದಿಂದ ಅಂಗಾಂಗವನ್ನು ಕಳೆದುಕೊಂಡು ಬರಿದ್ದೀರಿ. ಅಯ್ಯೋ ಪಾಪ, ಆ ನೋವನ್ನು ಅನುಭವಿಸುತ್ತಾ ಇಲ್ಲಿಯವರೆಗೆ ಎಲ್ಲಿ ಬದುಕಿ ಕಾಲವನ್ನು ಕಳೆದಿರಿ. ಕಿರಿಗವ್ವರಗಳಲ್ಲಿ ಗೆಡ್ಡೆಗೆಣಸು ಮಾಂಸವನ್ನು ತಿನ್ನುತ್ತಾ ಬದುಕುತ್ತಿದ್ದಂತಹ ಕಾಲಕ್ಕೆ ಕೇಳಿ ಬಂತಲ್ಲ ಒಂದು ಸುದ್ದಿ. ಏನದು? ಸೋಳಿತಾಪುರದಲ್ಲಿ ಮಾಲಿನಿಗೆ ಮಗ ಒಬ್ಬ ಹುಟ್ಟಿದ್ದಾನಂತೆ. ನನ್ನ ಕಥೆಯದು? ನಾನೇ ವೀರಾದಿ ವೀರನಂತೆ, ಶೂರಾದಿ ಶೂರನಂತೆ, ಬ್ರಹ್ಮದೇವರಿಂದ ಬೇಕು ಬೇಕಾದಂತಹ ವರಗಳನ್ನು ಕೇಳಿ ಪಡೆದಿದ್ದಾನಂತೆ. ಈ ವಿಷಯ ತಿಳಿದು ನಮ್ಮ ಕಷ್ಟವನ್ನು ನಿಮ್ಮ ಬಳಿ ಹೇಳುವುದಕ್ಕಾಗಿ ಬಂದವರಯ್ಯ ನಾವು. ನಾನೇ ಅದು. ನೊಂದು ಬಂದಂತ ನಿಮಗೆ ಆಶಯವನ್ನಿದ್ದೇನೆ. ವಿಶ್ರಾಂತಿಯನ್ನು ಪಡೆಯಿರಿ, ಒಳಗಿಟ್ಟುಕೊಳ್ಳಿ. ಆಗುವುದಿಲ್ಲ. ಯಾಕಾಗುವುದಿಲ್ಲ? ನಾವು ನಿನ್ನ ವಿಷಯ ಕೇಳಿದ ಮೇಲೆ ಒಂದು ವೃತ್ತ ಮಾಡಿದ್ದೇವೆ. ಯಾವ ವೃತ್ತ? ಅಂಗವಾದ ಮೇಲೆ ನಿನಗೆ ವೃತ್ತ ಬೇಕೇನು? ಬೇಕು. ಯಾವ ನಮ್ಮ ವೃತ್ತ? ಉದ್ದೇಶ ಪೂರ್ತಿಯಾಗದೆ ಊಟ ಇಲ್ಲ, ನಿದ್ದೆ ಇಲ್ಲ, ವಿಶ್ರಾಂತಿ ಇಲ್ಲ. ಯಾವ ಉದ್ದೇಶ? ಮಹಿಷಾಸುರೋ, ಇಂದ್ರಾದಿಗಳಿಂದ ನಮಗೆ ಮಾತ್ರ ಅನ್ಯಾಯ ಆದದ್ದಲ್ಲ. ಮತ್ತೆ ಯಾರಿಗೆ? ಈ ಹಿಂದೆ ನಿನ್ನ ಅಯ್ಯನಾದ ವಿದ್ಯುನ್ಮಾಲಿಯನ್ನು ಅಕ್ಷರ ಮೂಲಕ ಇದ್ದ ಸ್ವರ್ಗಲೋಕಕ್ಕೆ ಯಾರಂತ ಕೇಳಿದ್ದೀರಿ? ನಾವೇ ಸರಿ. ಅನೇಕ ವಿಧ ದೇವತೆಗಳು ಬರಲಿ.
ಮಹಿಷಾಕ್ಯನನ್ನು ಕೂಡಿಕೊಂಡು ಇತ್ತ ಕಡೆ ಆಗಮಿಸಿದ್ದಾರೆ. ಅಧಿಕಾರವನ್ನು ಬಿಟ್ಟು ಕೊಡುವ ಮಾತೇ ಇಲ್ಲ. ಹಿಡಿದುಕೊಳ್ಳಿ ಆಯುಧ, ಯಾರಿ ವಾಹನ, ಮುಂದಾಗು.
ವಜ್ರಾಯುಧವನ್ನು ಹಿಡಿದು ಸಮರಕ್ಕಾಗಿ ಮಾರುಮಲೆ ತುಳಿತೇನು? ಲೇಸಾಯ್ತು ಲೇಸಾಯ್ತು. ನಿನ್ನನ್ನೇ ಹುಡುಕಿಕೊಂಡು ಬಂದಿದ್ದೇನೆ. ನನ್ನ ಅಪ್ಪನಾದಂತಹ ವಿದ್ಯುನ್ಮಾಲಿಯನ್ನು ಕೊಲಿಸಿದಂತಹ ದ್ರೋಹಿ ನೀನು. ಅದರ ಪರಿಣಾಮವಾಗಿ ಇಲ್ಲಿಯ ಪೀಠವನ್ನು ನನ್ನ ಪಾಲಿಗೆ ಒದಗಿಸಿ ನನ್ನ ದಾಸನಾಗುವ ನಿನಗೆ ಶತಮಕಂಗಳನ್ನು ಗೈಯುವುದರ ಮುಖೇನವಾಗಿ ಮೂರುಮೂರ್ತಿಗಳನ್ನು ಮೆಚ್ಚಿಸಿ ನಾಕದ ಅಧಿಕಾರವನ್ನು ಸಂಪಾದಿಸಿದವ ಇಂದ್ರ. ನಿನ್ನ ಅಯ್ಯ ಒಂದು ಯಾಗ ಮಾಡಲಿಲ್ಲ, ಇಲ್ಲಿಗೆ ಬಂದ ಅಧಿಕಾರ ಬಿಟ್ಟುಕೊಡು ಅಂತ ತಪಸ್ಸಿನ ಮೂಲಕ ವರವನ್ನು ಸಂಪಾದಿಸಿಕೊಂಡಿದ್ದಾನೆ. ಅಷ್ಟೇ ಮಾಡಿದ್ದಲ್ವ? 100 ಯಾಗವನ್ನು ಮಾಡಿದರ ಪ್ರಯೋಜನ ನಿನಗೆ ಸಮಯ ಇತ್ತು, ನೀನು 100 ಯಾಗ ಮಾಡಿದ್ದೀಯ. ಅದಕ್ಕಾಗಿಯೇ ಒಂದು ಮನ್ವಂತರದವರೆಗೆ ಅಧಿಕಾರ ನನಗೆ ಒಪ್ಪಿಸಿದ್ದು. ಗೀರ್ವಾಣರಾದಂತಹ ನಮಗೆ ಮಾತೇ ಬಲ. ಗೊತ್ತಾಯ್ತು ನಿನ್ನ ವರ್ತನೆ. ಅವನಿಗೆ ಸೋತು ಓಡಿ ಹೋದದ್ದು ನೀನು ಯಾಕೆ? ಇನ್ನು ಕೋಣದ ಮುಂದೆ ಮಾತು ಆಗ್ಲಿಕ್ಕಿಲ್ಲ ಅಂತ ಗೊತ್ತಾಯ್ತು ನನಗೆ. ಜಾನನಿಗೆ ಮಾತಿನ ಪೆಟ್ಟು. ಈ ಕೋಣನಿಗೆ ಹಿಡಿದಿರುವ ವಜ್ರದಿಂದ ಕೋಡು ತೆಗೆದ. ವಜ್ರಾಯುಧದಿಂದ ಹೋಗುವಂತಹ ಕೋಡಿದಲ್ಲ, ಏನು ಕರ್ಪೂರದ ಗೊಂಬೆ ಅಂತ ಭಾವಿಸಿದ್ಯಾ? ಅಗ್ನಿ ಬೆಂಕಿ ಕೊಟ್ಟು ಲೋಕವನ್ನು ಜಯಿಸುವಂತಹ ಪ್ರಬಲ ಶಕ್ತಿ ನನ್ನಲ್ಲಿರುವ. ಮಾಡುವ ನಿನ್ನ ಸಾಮರ್ಥ್ಯ ಕ್ಷುಲ್ಲಕ
ಲೋಕದ ಒಡೆತನ ನಮ್ಮ ಪಾಲಿಗಾಯಿತು. ಇನ್ನು ಮುಂದೆ ನಾನೇ ಅರಸ. ಅರಸ ಮಾತ್ರ ಅಲ್ಲ, ನಾನೇ ದೇವರು. ನನ್ನನ್ನೇ ಒಪ್ಪಿಕೊಳ್ಳಬೇಕು, ನನ್ನನ್ನೇ ಪೂಜಿಸಬೇಕು, ನನ್ನನ್ನೇ ಗೌರವಿಸಬೇಕು. ಅರ್ಪಣ ತರ್ಪಣ ಇದ್ರೆ ಕೆಲವರೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ. ನಮ್ಮ ವಿರೋಧವಾಗಿ ಆ ದೇವತೆಗಳ ಕುರಿತಾಗಿ ಯಾಗ ಯಜನಾದಿ ಪೂಜೆ ಪುರಸ್ಕಾರ ಮಾಡುವಂತಹ ಬ್ರಾಹ್ಮಣರಿದ್ದಾರೆ. ಮರ್ಯಾದೆಯಿಂದ ಮಾತನಾಡಿಸಿ, ಒಪ್ಪದೆ ಹೋದರೆ ಅವರ ಶಿರ ಕತ್ತರಿಸಿ. ಒಬ್ಬರನ್ನು ಬಿಡಬೇಡಿ. ಯಾರದು? ಸೂರ್ಯ ಚಂದ್ರ ನಿಂತಿದ್ದಾರೆ. ನಿಂತಿದ್ದಾರೆ. ನಿಮಗಾದರೂ ಸರಿ, 9 ದಿವಸ ಹಗಲಾದ್ರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿಯಾದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಮಹಿಷನ ಹೇಳಿಕೆ ಇಲ್ಲದೆ ಸಂಚಾರೇಶ ಕೂಡ ನಮ್ಮ ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ ಎನ್ನುವುದು ಸತ್ಯ. ಯಾಕೆ ತಟಸ್ಥರಾಗಿದ್ದಾರೆ. ಅವರ ನಗುಮುಖವನ್ನು ಕಂಡಾಗ ನಮಗೆ ಗೊತ್ತಾಗ್ತದೆ ಇವರು ನಮ್ಮನ್ನು ಒಪ್ಪಿಕೊಂಡಿದ್ದಾರೆ ಎನ್ನುವುದು. ಕನಕದುರ್ಗರೇ, ಅದು ದೊಡ್ಡ ವಿಚಾರ ಅಲ್ಲ. ಈ ದೇವಲೋಕದಲ್ಲಿ ಅದೆಷ್ಟೋ ಸುವಸ್ತುಗಳಿವೆ ಅಂತೆ, ಎಲ್ಲವನ್ನು ಅನುಭವಿಸಬೇಕು. ಈ ಕಡೆ ಬಂಡಿ. ಕರುಳರಟುಳಿಯನ್ನು ಕೊರೆಯುವುದಿದೆ ದರೆಯೊಂದು ಕರುಗಳ ನಿರೋಲ ಬಲ್ಲೆ. ಎಲ್ಲರೂ ಎದ್ದೇಳಿ ಬ್ರಹ್ಮ ಸಾನ್ನಿಧ್ಯಕ್ಕೆ ಬರುವಾಗ ಈ ಬೇಸರ ಯಾಕೆ? ನಮಗ ಒದಗಿದಂತಹ ಸಂಕಷ್ಟವನ್ನು ಯಾವ ರೀತಿಯಾಗಿ ವಿಸ್ತರಿಸಲಿ ತಂದೆ? ಏನಾಯ್ತಪ್ಪ? ಮಾಲಿನಿಯ ಸುಕುಮಾರ ಮಹಿಷನಿಗೆ ಒಲಿದು ಬರವನ್ನಿಟ್ಟಿದ್ದೀರಿ. ಹೌದು, ದುರುಪಯೋಗವನ್ನೇ ಪಡಿಸುತ್ತಾ ಇದ್ದಾನಲ್ಲ, ಅವನ ವಧೆಯಾಗಬೇಕು. ಏನು ದಾರಿ? ಹಣ ಬಂಗಾರ ಭೂಮಿಯನ್ನು ಕೊಟ್ಟದ್ದನ್ನು ಹಿಂದೆ ಪಡಿಬಹುದು, ಆದ್ರೆ ಮಹಿಷನ ಭಕ್ತಿಗೊಲಿದು ನೀಡಿದ ವರವನ್ನು ಹಿಂದೆ ಪಡೆಯಕ್ಕೆ ಸಾಧ್ಯವಿಲ್ಲವಾಗ ದಾರಿ ಒಂದೇ ವೈಕುಂಠ. ಶ್ರೀ ಭದ್ರಮಾರಮಣ ಗೋವಿಂದ. ಬರೆದುಗಿನದಿಯ ಬಳಿಯೊಳಗಿದಿರಾಗಿ ಪುರಗದ ನಡೆದರಲು ಚರಣಗೆ ಬಂದಿದೆ ಹರಿಗರರು ಒಂದಾಗಿದೆ ಸುರುಳ ನಗದನ ದೊಡ್ಡುವ. ಸೋಮನಾಥ ಭಾವ, ನಾವು ಕುಳಿತು ಮಾತಾಡುತ್ತಾರೆ. ಕುಳಿತವರು ಜನಗಾದೊಂದಾಗಿ ಹೊಳನೊಳದಿದುವಯನ್ನ ಯೋಜಿದುದ ಇರಲಿದ ನಳಿನ ಮೊದಲ ರಥನೊಳಗೊಂಡು ನಡೆಸಂದು ವೈಗುಂಠನು ಕಾಣದೆ. ವೈಕುಂಠ ಬಿಟ್ಟು ಕೈಲಾಸಕ್ಕೆ ಬಂದ್ರೆ ಏನದು ಅಶರೀರವಾಣಿ? ಚಂದ್ರಕಾಂತ ಶಿಲೆಯಲ್ಲಿದ್ದಾರೆ. ಅಲ್ಲಿಗೆ ಹೋಗೋಣ. ಬಳಿ ಬಂದು ಹರಿಹರರ ಬದಕ್ಕೆ ಲಗಿತ ಕಲರು ದುರುಳ ಬಗಿದರ ದುರನ ಬಾಧೆಯಾಯ್ ಪರಿಗರಿಸುತ್ತಲಿ ನೀವೇ ನಮ್ಮನ್ನು ದೊರೆಬುದನನು ಹರಿಹರರೇ. ಓ ಹರಿಹರರೇ, ಸಕಲರು ವಂದಿಸಿಕೊಳ್ಳುತ್ತಾ ಇದ್ದೇವೆ. ಎದ್ದೇಳಿ, ಏನಾಯ್ತು ಹೇಳಿ. ಶಾಣಿತಾಪುರದ ಮಾಲಿನಿ ವಿದ್ಯುನ್ಮಾಲನ ಮಗನಾದ ಕಳಮಹಿಷ ನನ್ನಿಂದ ವರವನ್ನು ಪಡೆದು ಅನ್ಯಾಯವನ್ನೇ ಮಾಡ್ತಾ ಇದ್ದಾನೆ. ನೀವೇ ನನ್ನೊಳಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ನನ್ನಲ್ಲಿ ಐಕ್ಯವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗೆಡವಿದ್ದೇನೆ. ಕರವೊಂದಿಗೆ ಅಂಧ ಸತ್ತ ಹೊರಹೊಮ್ಮಿದ್ದೇನೆ. ಮಹಿಷನ ಬದುಗಾಗಿ ದೇವತೆಗಳಂತೆ
ನಮೋಸ್ತುತೆ. ಮಹೇಶ್ವರ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಏಳಿರಿ, ಎದ್ದೇಳಿರಿ, ಸದ್ಧೈರ್ಯ ತಾಳಿರಿ. ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಅಂತರ್ಮುಖವಾದ ದಿವ್ಯ ತೇಜಸ್ಸನ್ನು ಬಹಿರ್ಮುಖಗೊಳಿಸಿದ್ದೀರಿ. ಆ ಶಕ್ತಿಯೆಲ್ಲವೂ ಐಕ್ಯವನ್ನು ಹೊಂದಿ ದಿಗಂತರಗಳನ್ನು ವ್ಯಾಪಿಸಿ ನಾರಿ ರೂಪವನ್ನಂತೂ ಅಷ್ಟಭುಜೆಯಾಗಿ ಪ್ರಕಟಗೊಂಡವಳಿದ್ದೇನೆ. ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟಮಾನಸಳಾಗಿದ್ದೇನೆ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ, ನಿಶಾ ಕಮಲದಂತಿದೆ. ಮಕ್ಕಳೇ, ಸಂಕಟ ಒದಗಿ ಬಂತೆ, ಯಾರಿಂದ ಏನು ಕಷ್ಟವಾಯಿತು ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ, ಪರಿಹರಿಸಿಕೊಡುತ್ತೇನೆ. ಮಾತಲಾಲಿಸೋ ಇದೀಗ ಬರಬಲದಿ ನಿರ್ಭೀತಿ ದಿವ್ಯ ಮಂಗಳ ವಿಗ್ರಹವನ್ನು ಕಂಡು ಸಂತೋಷಗೊಂಡಿದ್ದೇವೆ ನಿಜ. ಅಂತರಂಗದಲ್ಲಿ ಭಯವೇ ಕಾಡುತ್ತಾ ಇದೆ ತಾಯೇ. ಮಾಲಿನಿಯ ಜಾತನಾದ ಮಹಿಷ ವಿಧಾತನ ವರಬಲದಿಂದಲೇ ಕೊಬ್ಬಿ ದುರುಳರಾದ ಶಂಕದುರ್ಗಾದ್ಯರ ಒಡಗೂಡಿ ದೇವಲೋಕಕ್ಕೆ ದಾಳಿ ಮಾಡಿದ. ಸಮರ ಮುಖದಲ್ಲಿ ಇಂದ್ರಾದಿ ಸುಮನಸರನ್ನು ಜಯಿಸಿ 3 ಲೋಕವನ್ನು ತನ್ನ ಅಂಕೆಯಲ್ಲಿಟ್ಟು ಮೆರೆದಾಡುತ್ತಾ ಇದ್ದಾನೆ. ಖಳನಾದರೂ ನಿರ್ಭೀತಿಯಿಂದ ಇದ್ದಾನೆ. ನಿನ್ನ ಮಕ್ಕಳಾದ ನಾವು ಭಯಭೀತರಾಗಿದ್ದೇವೆ ತಾಯಿ. ಮಹಿಷಾಕ್ಯನು ವಿಧಾತನ ವರಬಲದಿಂದ ಕೊಬ್ಬಿ ಜಗವನ್ನು ತನ್ನಂಕೆಯಲ್ಲಿರಿಸಿ ಪಂಚಮಹಾಪಾತಕಗಳನ್ನೆಸಗಿ ಧರೆಯ ಯಜ್ಞಯಾಗಾದಿಗಳಿಗೆ ಕಂಟಕಪ್ರಾಯನಾಗಿ ಸೂರ್ಯಚಂದ್ರನ ಸಂಚಾರಕ್ಕೆ ತಡೆಯನ್ನು ಒಡ್ಡುತ್ತಿರುವ ಹೂಳ ಮಹಿಷನನ್ನು ಸಮರ ಮುಖದಲ್ಲಿ ವಧಿಸುವಾಗ ಶಂಕದುರ್ಗಾದ್ಯರು ಲಕ್ಷ್ಯ ಧೈರ್ಯಸ್ಥರಾಳಿರಿ. ಜಯ 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 ಎರಳು ಜಯ ಜಯ ಎಂಬ ಸಕಲರು ಮಣಿಯಲಾಗಿ ಜಯ ಜಯ ವಿಶ್ವಗಮ ಗಮನದ ಬಿದುವ ಪೂಜನ ವದನ ಅರ್ಪಿದರು. ಜಯ ಜಯ ಇಂದ್ರಾದಿ ಸುಮನಸರೇ, ನಾವೆಲ್ಲ ನಮಗೊದಗಿದ ಕಷ್ಟ ಪರಂಪರೆಗಳನ್ನು ಜಗನ್ಮಾತೆಯ ದಿವ್ಯ ಸಾನ್ನಿಧ್ಯದಲ್ಲಿ ಭಿನ್ನವಿಸಿಕೊಂಡಾಕ್ಷಣ ಮಾತೆ ಒಲಿದು ಅಭಯವನ್ನಿತ್ತಿದ್ದಾಳೆ. ನಾವೆಲ್ಲ ತುಷ್ಟಮಾನಸರಾದೆವು. ಖಳವದೆಗೆ ಹೊರಟು ನಿಂತ ಶುಭ ವೇಳೆ ನಿರಾಭರಣ ಸುಂದರಿ ಆದರೂ ಸರ್ವಾಲಂಕಾರ ಭೂಷಿತಳಾಗಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮರು ಮುಂದೆ ಬಂದಿದ್ದಾರೆ. ಸಕಲ ವಸನ ಭೂಷಣಾದಿಗಳನ್ನು ತಂದು ಜಗನ್ಮಾತೆಯ ಪಾದ ಮೂಲದಲ್ಲಿ ಇರಿಸಿದಾಕ್ಷಣ ದೇವನಾರಿಯರು ಮುಂದೆ ಬಂದು ಲೋಕಮಾತೆಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ, ಅವರೆಲ್ಲ ಭಕ್ತಿಯಿಂದ ತಾಯಿಯ ಸೇವೆ ಮಾಡುವಾಗ ಮಾತೆಯ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವೇನು ಸೇವೆ ಮಾಡುವ ವನಜನೋಭನು ಕರದ ಚಕ್ರವ ಸ್ವೀಕರಿಸಬೇಕು. ತ್ರಿನಯನಗೆ ತ್ರಿಜೂಲವನದಗ ಕನಗಗಮನು ಬ್ರಹ್ಮದಂಡವ ಇತ್ತು ಹೊಂದಿದನು. ವಿನಯದಲೆ ಸುರಪ ಕುಳಿದವ ನಿಮಿಜರು ಜಗಯುದುಗಳ ಮಣಿದು ಮಾತೆಯ ಪಾದದೊಳಿರಿದ ನುಡಿದಿದರು ಭಯದೀಗೆ. ಜಯ ಜಯ
ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಶಕ್ತಿ ಜಗದಾದಿ ಮಾಯೆಗಿದೆ. ಅವಳಿಗೆ ನಮ್ಮ ಕೈಯ ಆಯುಧದ ಅಗತ್ಯವೇ ಇಲ್ಲ. ಆದರೂ ಅದರ ಪಾವಿತ್ರ್ಯಕ್ಕಾಗಿ ನಾವೆಲ್ಲ ಸರ್ವ ಸಮರ್ಪಣಾ ಭಾವದಿಂದ ಕಾಣಿಕೆಯಾಗಿ ಅರ್ಪಿಸಿದ್ದೇವೆ. ದುಷ್ಟ ಮಹಿಷನ ವಧೆಗಾಗಿ ಅಷ್ಟಭುಜ ಪರಮೇಶ್ವರಿ ಹೊರಟು ನಿಂತಿದ್ದಾಳೆ. ಎಲ್ಲಿದ್ದಾನೆ ಸಂತೃಪ್ತಿ ಹೊಂದಿದವಳಿದ್ದೇನೆ. ನೀವಿತ್ತಂತಹ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ದೇವನಾರಿಯರ ಅಲಂಕಾರದಿಂದ ಸರ್ವಾಲಂಕಾರ ಭೂಷಿತಳಾಗಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ನೃಶಂಸನಾದ ಕೂಳ ಮಹಿಷನ ಬದಗೆ ಬೇಕಾಗಿ ಸಿಂಹವಾಹಿನಿಯಾಗುತ್ತೇನೆ. ಸಿಂಹವಾಹಿನಿಯಾಗುತ್ತೇನೆ. ಪರಿಪರಿಯ ಉದ್ಭಾತಗಳು ಕಾಣಿಸಿಕೊಳ್ತಾ ಇವೆ. ಕೆಂಡದ ಮಳೆ ಸುರಿಯುತ್ತಾ ಇದೆ. ಧೂಮಕೇತುವಿನ ಸಂಚಾರ. ಯಾರೊಬ್ಳು ನಾರಿ ಬಂದು ನಮ್ಮವರನ್ನು ಕೊಂದಳಂತೆ. ವಿಚಾರಿಸುವೆ.
ಭುಜಗಳುಳ್ಳ ನಾರಿಯೇ ತಟ್ಟನೆ ಕೇಸರಿಯನ್ನು ಏರಿ ದಿಟ್ಟತನದಿ ಬಂದುದು ಮಾತ್ರವಲ್ಲ ಶಂಕದುರ್ಗಾದ್ಯರನ್ನು ಕೊಂದೆಯಲ್ಲ. ಯಾಕೆ ಕೊಂದೆ? ಯಾರು ನೀನು? ನಾನೇ ಮಹೇಶ. ವಿನಾತನಿಂದ ವರಬಲ ಬ್ರಹ್ಮತನಾಗಿ ಸುರಲೋಕವನ್ನು ವಶಪಡಿಸಿ ಸುರರನ್ನು ದಶಗಡಿಸಿ ನಿನ್ನ ಪ್ರಭುತ್ವವನ್ನು ಸ್ಥಾಪಿಸಿದ ಸುರರ ಮೊರೆಯನ್ನಾಲಿಸಿ ನಿನ್ನ ಶಿರವನ್ನು ಕುತ್ತಿಕೊಳ್ಳಿ ಸುರರ ಪೊರೆಯ ಬಂದವರು ಸುಲಭ ಇಲ್ಲ. ಯಾಕೆ? ನನ್ನಲ್ಲಿ ವರಬಲ ಉಂಟು. 3 ಲೋಕದ ಒಡೆಯಲಿದ್ದೇನೆ. ನಿನಗೆ ಬದುಕಬೇಕೆಂದಿದ್ರೆ ಸಿಂಹವನ್ನು ಕಾಡಿಗೆ ಕಳುಹಿಸಿ ಕತ್ತಿಯನ್ನು ಕೆಳಗಿರಿಸಿ ನನ್ನ ಅಘಟಿತ ಘಟನಾಪಟೀಯ ಸೀಮಾಯ ಅಷ್ಟವಿದೆ ಅಯೋನಿಜೆ ಸಿಂಹವಾಹಿನಿ ನಿನ್ನ ಪಾಲಿನ ಮೃತ್ಯು
ಸಂದರ್ಭದಲ್ಲಿ ಉಗ್ರ ರೂಪವನ್ನು ತಾಳಿದವಳು ನಾನು. ರೌದ್ರ ರೂಪವಂತ ನನ್ನನ್ನು ಶಾಂತಗೊಳಿಸುವರೆ ವಿಧ ವಿಧವಾದಂತಹ ಭಕ್ತಿಯಿಂದಲೇ ನುತಿಸುತ್ತಾ ಇದ್ದೀವಿ. ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ, ಹೀಗೆ 9 ದಿನಗಳಲ್ಲಿ 9 ರೂಪಗಳಿಂದ ದುರುಳನನ್ನು ನಿಗ್ರಹಿಸಿದವಳಿದ್ದೇನೆ. 10ನೇ ದಿನದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೇನೆ. ಈ 9 ದಿನಗಳನ್ನು ನವರಾತ್ರಿ ಎಂದು, 10ನೇ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೋ ಅಂತವರ ಪಾಲಿಗೆ ಕಾಮಿತಾರ್ಥ ಪ್ರದಾಯಕಿಯಾಗಿರುತ್ತೇನೆ. ಸ್ವರ್ಗದ ಪೀಠ ಬರಿದಾಗಿದೆ, ನಿನಗಿನ್ನು ಭಯವಿಲ್ಲ ಮಗನೇ. ಮುಂದಕ್ಕೆ ದುರುಳರಿಂದ ಕಷ್ಟ ಬಂದ್ರೆ ಏನು ಮಾಡಲಿತ? ನಿಮ್ಮ ಪಾಲಿಗೆ ಆಪತ್ತು ಒಡೆಸಿದರೆ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಪ್ರಾರ್ಥಿಸಿಕೊಳ್ಳಿ. ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ. ಜಯ 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 ಸೋಣಿದವ ಧನವನ ಶುಂಭದಾನವ ಅಧಿಕ ವಿಭವದಲ್ಲಿ
ಅಂತಃಪುರಕ್ಕೆ ಯಾರನ್ನು ತಿಳಿದುಕೊಂಡಿದ್ದೀರಿ? ನಾವೇ ಸರಿ. ಅನೇಕ ವಿಧೆ ಆಲಿಸಬೇಕು. ಮಹಾದೇವ ಕಾಪಾಡು ತಂದೆ, ಕಾಪಾಡು. ತಮ್ಮ ನಿಶುಂಭ ಕಶ್ಯಪ ಬ್ರಹ್ಮ ಹಾಗೂ ಧನುದೇವಿಗೆ ಮಕ್ಕಳಾಗಿ ಈ ಲೋಕದ ಬೆಳಕನ್ನು ಕಂಡವರು ನಾವು. ಶುಂಭ ಹಾಗೂ ನಿಶುಂಭ ಎಂಬ ವಿಧಾನದಿಂದ ಮೆರೆಯುತ್ತಿದ್ದೇವೆ. ಹುಟ್ಟು ಸಾವುಗಳ ಮಧ್ಯೆ ಇರುವಂತಹ ಜೀವನದಲ್ಲಿ ಸಾಧಿಸಬೇಕೆಂಬ ಛಲವನ್ನು ತೊಟ್ಟು ವಿದ್ಯೆಯ ಕುರಿತು ತಪಸ್ಸನ್ನಾಚರಿಸಿ ಧರೆಯೋ ನಿಜರಿಂದ ಹಾಗೂ 3 ಮೂರ್ತಿಗಳಿಂದಲೂ ಮರಣ ಇಲ್ಲದಂತಹ ವರವನ್ನು ಪಡೆದಂತಹ ನಾವು ಮಾಡಿರುವಂತಹ ಘನ ಕಾರ್ಯಗಳಾದರೆ ಏನು? ವಿಧಿಯಿಂದಲೇ ವರಬಲವನ್ನು ಪಡೆದಂತಹ ನಾವು ಭೂಲೋಕವನ್ನು ಸೇರಿ ಭೂಜನ ಗರ್ಭವನ್ನು ಮುರಿದು ಕಪ್ಪವನ್ನು ಸಂಗ್ರಹಿಸಿಕೊಂಡವರಿದ್ದೇವೆ. ಆ ಬಳಿಕ ಪಾತಾಳ ಲೋಕವನ್ನು ಸೇರಿ ಉರಗಾದಿಗಳನ್ನು ಸದಿಬಡಿಯಿದ್ದೇವೆ. 2 ಲೋಕ ಸ್ವಾಧೀನವಾಗಿದೆ. ಉಳಿಯಿರುವುದು ಒಂದೇ ಲೋಕ, ನಾಕಲೋಕ. ಸುರಲೋಕವನ್ನು ಸ್ವಾಧೀನಪಡಿಸಿಕೊಳ್ಳಬೇಕಂತ ಉದ್ದೇಶದಿಂದ ಇಲ್ಲಿಗೆ ಶುಂಭ ನಿಶುಂಭರ ಅಂತ ನಾವು ದಾಳಿಯನ್ನು ಮಾಡಿದ್ದೇವೆ. ಬಿಟ್ಟುಕೊಡು ಸುರಪೀಠ. ತೋರಿಸಿಕೊಟ್ಟು
ಸಾಮಾನ್ಯದವನೆಂದು ಭಾವಿಸಬೇಡ. ಯಾರು? ಶೋಣಿತಾಧಿಪ ಶುಂಭ ನಾನು. ಏನೀಗ? ನಾಗದ ಬೀಜವನ್ನು ಬಯಸಿ ಬಂದಿದ್ದೇನೆ. ಬಿಟ್ಟುಕೊಡು. ಲವ ಶುಂಭ. ಏನು ನಿನಗೆರಡು ಹೆಚ್ಚು ಕೋಡುಂಟ? ಕೋಡಿದ್ದವರೇ ಉಳಿಲಿಲ್ಲ. ನಾಕದ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಬಂದು ಯಮಪಾಲಯವನ್ನು ಸೇರಿದ್ದಾರೆ. ಅಂತಹದ್ರಲ್ಲಿ ಶೋಣಿತದಿಂದ ಬಂದು ಅಧಿಕಾರ ಬಿಟ್ಟುಕೊಡು ಅಂತ ಕೇಳಿ 100 ಯಾಗ ಮಾಡಿದ್ದೇನೆ ಕೆಟ್ಟವ. ತಲೆಗೆ ಮಾಡಿ ಎಷ್ಟ ಜಯವಾಗಲಿ, 3 ಲೋಕಾಧೀಶನಿಗೆ ಶುಭವಾಗಲಿ, ಜಯವಾಗಲಿ. ಜೈ 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 ಜೈ. ನಾಗದ ಬೀಜವನ್ನು ಏರಿಕೊಂಡವರು ಬಹಳಷ್ಟು ಮಾತಾಡಿದ್ದಾನೆ ದೇವೇಂದ್ರ. ಹೌದಾ? ಪೆಟ್ಟು ತಿಂದು ಓಡಿ ಹೋಗ್ತಾನೆ. ಹಾಗೆಂದು ಇಷ್ಟರವರೆಗೆ ಭೂಲೋಕದಲ್ಲಿದ್ದಂತಹ ಬ್ರಾಹ್ಮಣರು ಯಾರಿಗೆ ಅಭಿಸನ್ನು ನೀಡುತ್ತಾರೆ? ದೇವಾದಿ ದೇವತೆಗಳಿಗೆ. ಇನ್ನು ಮುಂದಕ್ಕೆ ನೀಡಬಾರದು. ಹೌದಾ? ಏನಿದ್ದರೂ ಶುಂಭಾರ್ಪಣವಾಗಬೇಕು. ಸೂರ್ಯಚಂದ್ರರ ಸಂಚಾರವು ಕೂಡ ನಮ್ಮ ಅನುಮತಿಯಂತೆಯೇ ನಡೆಯಬೇಕು. ಸರಿ. ಯುದ್ಧ ಮಾಡಿದಂತಹ ಆಯಾತ ಹೆಚ್ಚಾಗ್ತಾ ಉಂಟು. ವಿಶ್ರಾಂತಿ ಅಗತ್ಯವಾದ್ದು. ತೆರಳುವ. ಶಂಕರಿ ಅವಯವ ಅಂಬಿಗೆ ಶಂಭು ಮನೋಗತೆ ಬಿಡಲೇ ಸುರಲಗ ಪರಯಮ ವಲಯಮ ಜರ್ಮಣಿ ಶಂಕರಿ ನಮಸ್ತಸ್ಸೈ ನಮೋ ನಮಃ. ಜಯ 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 ಜಯ. ಬಾಲ ಬೋಳು ಕೊಟ್ಟು ಯಾಕೆ ಕೂಡ ಮಡಿದರಿ ಸೋಲಿಸಿ ನಾಗವ ಆಡುತ್ತಿಲ್ಲ ಕಾಲನೋಲಯ ಗಟ್ಟಿದೆ ಕೇಳಯ್ಯ. ಮುಕ್ಕೋಟಿ ದೇವತೆಗಳನ್ನೊಡಗೂಡಿಕೊಂಡು ಅಪರಾಜಿತಿಯಾದಂತಹ ನನ್ನನ್ನೇ ಸ್ತೋತ್ರದ ಮೂಲಕವಾಗಿ ಪ್ರಾರ್ಥಿಸುತ್ತಾ ಇದ್ದೀರಿ. ಚೇತನ ಸ್ವರೂಪದಿಂದ ಪ್ರತ್ಯಕ್ಷಳಾಗಿದ್ದೇನೆ. ಈ ಹಿಂದೆ ಮಹಿಷನೆನ್ನುವಂತಹ ದೈತ್ಯನು ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಂತಹ ಸಂದರ್ಭ ಆತನನ್ನು ಯಮನಾಲಯ ಕಟ್ಟಿ ನಿಮಗೆಲ್ಲರಿಗೂ ಭರವಸೆಯ ಮಾತನ್ನಿತ್ತವಳು. ಅಂತೆ ನನ್ನನ್ನು ಪ್ರಾರ್ಥಿಸಿಕೊಂಡಿರಿ. ಗೋಳಿಡುತ್ತಾ ಇರುವ ಎಲ್ಲ ಇಂದ್ರ ಪದವಿಗೆ ಗೊತ್ತುವಂತೆ ಹೇಳಿಕೋ ಮಗನೇ. ಜನರಿಗೆ ಮಗಿ ಕಲಪರಾಜಿ ಅನುಬಲ ನಾಗವನ್ನು ಒಳನು
ತಪ್ಪಾಯಿತು ತಾಯಿ. ಎದುರಿಸುವುದಕ್ಕಾಗಿ ಮುಂದಾದೆ. ಅವರ ವರದ ಬಲದ ಮುಂದೆ ನನ್ನ ಸಾಮರ್ಥ್ಯವೇ ಕುಂದಿ ಹೋಯಿತು ತಾಯಿ. ಅಧಿಕಾರವನ್ನು ಕಳೆದುಕೊಂಡಿದ್ದೇನೆ. ಲೋಕದಲ್ಲಿ ಮಾರಕ ಶಕ್ತಿಯಾಗಿ ಬೆಳೆಯುತ್ತಾ ಇದ್ದಾರೆ ದಾನವರು. ಅಂತಹ ದಾನವರನ್ನು ತರೆದು ನಮ್ಮನ್ನು ರಕ್ಷಿಸಮ್ಮ. ಕರುಣಿಸಿದ್ದೇನೆ ಅಭಯ. ಕರುಣಿಸುದ ಅಭಯವನ್ನು ನುಡಿದಳು ಕಿರಿದು ಸಮಯದೆ ತರಿದು ದೈತ್ಯರ ರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರದಿ ನಿಜವನು ತುಗಿನಗಿರಿಯಳು ಇರುವುದು ನೋಡುವುದು ಎಲ್ಲ ಲೀಲೆಯ ನೀವೆಲ್ಲರೂ ಹರುಷದೊಳಗೆಂದಳು ತ್ರಿದಶರಿಗಳಿಗೆ ಶ್ರೀದೇವಿಗೆ ಸುರಪಾಲ ಭೀತರಾದಂತಹ ನಿಮಗೆ ಅಭಯಪ್ರದಳಾಗಿದ್ದೇನೆ. ಮಹಿಷನಿಗಿಂತಲೂ ಅಧಿಕ ವರಬಲಾನ್ವಿತರೇ ಶುಂಭನಿ ಶುಂಭರು. ತಾವು ಧರ್ಮಭ್ರಷ್ಟರಾದದ್ದು ಮಾತ್ರವಲ್ಲದೆ ನಿಮ್ಮನ್ನು ಸ್ಥಾನಭ್ರಷ್ಟರಾಗುವಂತೆ ಮಾಡಿದ್ದಾರೆ. ಇದು ಲೋಕ ನಿಯಮಕ್ಕೆ ವಿರುದ್ಧವಾದದ್ದು. ಯಾರು ಈ ನಿಯಮವನ್ನು ಧಿಕ್ಕರಿಸಿ ಮುನ್ನಡೆಯುತ್ತಾರೆ ಅಂತವರು ವದ್ಯರೇ ಸರಿ. ಕಿರಿದು ಸಮಯದ ಒಳಗಾಗಿ ದುರುಳದಾನವರನ್ನು ವಧಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೆ. ಅಲ್ಲಿಯವರೆಗೆ ನಾವೆಲ್ಲಿರಬೇಕು ತಾಯಿ? ಮರೆಸಿ ನಿಜವನ್ನು ತುಹಿನ ಗಿರಿಯೊಳಗಿರುತ್ತ ನೋಡುವುದು ಎನ್ನ ಲೀಲೆಯ ಶುಭವಾಗಲಿ. ಜಯ 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 ಜಯ. ಅಳ್ತಾ ಇದ್ದಾನಲ್ಲ ಅಳುವ ಸಮನದರಿಗೆ ಧೈರ್ಯವ ತಿಳಿದಿ ಬಳಿಕ ಶಕ್ತಿ ರೂಪಿಣಿ ಕಳರ ಬಳಿಗೈದುತ್ತ ಗೆಲುವಡೆ ಅದಾಜ ಎಂದೆನುತ್ತೇನು ಅಸಾಧ್ಯ ತಿಳಿದಳ ಕ್ಷಣದೊಳಗೆ ಮೋಗದ ಹೊಲಿಗೆ ತಿರುಗಿದೆ ತರುಳರೆಲ್ಲರೂ ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ತಿಳಿದಳು ಆಲೋಚಿಸಬೇಕಲ್ಲ ಎಂದು ಯೋಚಿಸಿ ಮಗಮಾಯೆ ಯೋಚಿಸಿ ಮಗಮಾಯೆ ಎಂದು ಯೋಚಿಸಿ ಮಗಮಾಯೆ ಯೋಚಿಸಿ ಏನ್ ಮಾಡೋಣ? ದೈತ ಬಂದವ ಹೋಗಿದಿಗೆ ತರಿಯ ದೈತ ಬಂದವ ಹೋಗಿದಿಗೆ ತರಿಯ ಸುಂದರಾಂಗವ ತಡೆ ತಂದು ಕೌಲಿಕೆಯಾಗಿ ಸುಂದರಾಂಗವ ತಲೆ ತಂದು ಕೌಲಿಗೆಯಾಗಿ ನಿಂದಳು ಬೆರೆವ ಕದಂಬ ವನದು ಈ ವನದಲ್ಲಿ ನಿಂದಳು ಬೆರೆವ ಕದಂಬ ವನದೋಳು ನ್ಯೂದಳು ಬೆರೆವ ಕದಂಬ ವನದೋಳು ಅಳುವಂತಹ ಸುಮನಸರಿಗೆ ನೀಡಿದ ಭಯಗಳನ್ನು ಕೊಟ್ಟು ಕಳುಹಿಸಿ ಆಯಿತು. ಕಿರಿದು ಸಮಯದ ಒಳಗಾಗಿ ದುರುಳರನ್ನು ತರೆದು ಕೊಡ್ತೇನೆ ಎಂಬ ಹಾಗೆ ಶಕ್ತಿ ರೂಪಿಣಿಯಾದಂತಹ ನನಗೆ ದುರುಳರನ್ನು ವಧಿಸುವುದೇನು ಕಷ್ಟವಲ್ವಲ್ಲ. ಸಂಕಲ್ಪ ಮಾತ್ರದಿಂದಲೇ ದುರುಳರನ್ನು ತರೆಯಬಹುದಾದರೂ ವರಬಲಾನ್ವಿತರಿದ್ದಾರೆ. ಕಳರ ಬಳಿಗೆ ಇದು ಗೆಲುವು ಒಡೆಯದು ಅಸಾಧ್ಯ. ಶಕ್ತಿಯಿಂದಾಗದೇ ಇದ್ದದನ್ನು ಯುಕ್ತಿಯಿಂದ ನಾ ಮಾಡಬೇಕಲ್ಲ.
ಮೋಹದ ಬಲೆಯೊಂದನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿಯಲ್ಲೇ ಕೀಳಾಗಿದ್ದೆ. ಆಕೆ ಹೃದ್ಘೋಷ ಸಂಭವೆಯಾದೆ. ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕಿ ಎನ್ನುವಂಥ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರು. ಮಧುಕೈಟಭರ ವಧಾ ಪ್ರಕರಣದಲ್ಲಿ ಮಹಾಕಾಳಿಯಾಗಿ, ಮಹಿಷಾಸುರ ವಧಾ ಪ್ರಕರಣದಲ್ಲಿ ಮಹಾಲಕ್ಷ್ಮಿಯಾಗಿ, ಈ ಹೊತ್ತು ಮಹಾ ಸರಸ್ವತಿ ರೂಪದಿಂದ ಪ್ರಕಟವನ್ನುಗೊಂಡವಳಿದ್ದೇನೆ. ಹಾಗಾದ್ರೆ ಇರಿಸಿಕೊಳ್ಳುವುದಕ್ಕೆ ನಾಮವೇನೋ ಆಯ್ತಲ್ಲ. ಕಳರ ಆಧೀನಕ್ಕೆ ಒಳಪಟ್ಟಂತಹ ಕದಂಬ ವೃಕ್ಷಗಳಿಂದಲೇ ಆವೃತವಾದಂತಹ ಕಳ್ಳ ಕದಂಬವನ್ನು ವಧಿಸಲು ಸುಖವಾಗಿ ಕದಂಬ ಕಾಂತಾರದಲ್ಲಿ ನಾನಿರಬೇಕು. ನನ್ನದ್ದಾದ ಮೈಕಾಂತಿಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ಳಬೇಕು. ತಾನು ಗಂಧವನ್ನು ಪರಿಸರದಲ್ಲಿ ಪಸರಿಸಿ ಬಿಡಬೇಕು ಎನ್ನುವ ಹಾಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಪಥದಿಂದಲೇ ಕನಕದ ಒಯ್ಯಾಲೆ ಒಂದು ಇಳಿದು ಬರುತ್ತಾ ಇದೆಯಲ್ಲ. ವನ ಮಧ್ಯದಿ ನೂತನದಿ ಸೃಜಿಸಿ ಧನುಜರ ತನುಮನ ಮೋಹಿಪ ತೆರದಲ್ಲಿ ಅನುಪಮೆಯಾದಂತಹ ನಾನು ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಕಳ್ಳರನ್ನು ನನ್ನತ್ತ ಆಕರ್ಷಣೆಗೊಳಿಸಬೇಕು ಅಂತಾದ್ರೆ ಯಾರಿಕೊಳ್ತೇನೆ.
ಮೂಲಕ ಈ ಭೂಮಿಯ ಬೆಳಕನ್ನು ಕಂಡವರು ನಾವು. ಹೌದೌದು, ಚಂಡಮುಂಡರು ಪ್ರಚಂಡರು ಆಗಬೇಕೆಂಬ ಸದುದ್ದೇಶದಿಂದ ಬ್ರಹ್ಮನ ಕುರಿತು ಹಬ್ಬವನ್ನು ಆಚರಿಸಿದೆವು. ಪರಿಣವಿದಾತ 3 ವರಗಳನ್ನು ಇತ್ತ ಅಖಂಡವಾದ ಬ್ರಹ್ಮಚರ್ಯ, ಮನೋವೇಗ, ಕೇಳದ ನಿಜ ಉಕ್ಕುತಿದೆ ಭುಜದ ಶೌರ್ಯ ತೋರ್ಪಡಿಸಬೇಕೆಂಬ ಉದ್ದೇಶದಿಂದ ಧರಣಿ ಪಾಲಕರ ದರ್ಪವನ್ನು ಎಣಿಸಿದೆವು. ನಿಜ ಆ ಬಳಿಕ ಪುರಗಾದಿಗಳನ್ನು ಕೂಡ ಬಿಡಬಾರ್ದೆಂಬಂತ ಉದ್ದೇಶದಿಂದ ಇಳಿದೆವು ಪಾತಾಳಕ್ಕೆ. ಪುರಗಾದಿಗಳನ್ನು ಬಿಟ್ಟಿದೆವು. ನಿಜ ಏರಿದೆವು ನಾಕವನ್ನು. ನಮ್ಮಿಂದ ಮೊದಲು ಶುಂಭ ಸರ್ಗಲೋಕವನ್ನು ಸ್ವಾಧೀನಪಡಿಸಿಕೊಂಡಿದ್ದ. ಹೌದು, ಶುಂಭಲಾಗಲಿ ಶುಂಭಲಾಗಲಿ ಪರಮಸಪರಕಂಬದಿಗೆ ಬಂದ ಆಹ್ವಾನ. ನಾರದ ಬಂದ ಸಂಧಿ ಎಸಗಿದ ಕ್ಷೋಣಿಯಲ್ಲ ಸಂಚರಿಸಿದ ಕಾಡುವ ಬಂದ ಹಸಿವ ಅಸಾಧ್ಯ, ಕಷ್ಟ ಕಷ್ಟ. ಬೇಕಾದ್ರೆ ತಿನ್ನುವುದಕ್ಕೆ ಇಲ್ಲಿ ಉಂಟಾ? ಇಲ್ಲಿ ಏನುಂಟು? ಕುಡಿಯುವುದಕ್ಕೆ ಇಲ್ಲ ಇಲ್ಲ ಇಲ್ಲ, ನಾವು ಕುಡಿದು ತಿನ್ನುವ. ತಿಂದು ಕುಡಿಯುವ. ಹೌದೌದು ಹೌದೌದು. ಉಂಟಾ? ಎಲ್ಲಿ ಎಲ್ಲಿ? ರಕ್ತ ಕದಂಬವನನ್ನು ಸೇರುವ ಬೇಟೆ ಆಡುವ.
ಅಷ್ಟು ಸಾಕಾಗ್ಲಿಲ್ಲ, ಇನ್ನು ಸ್ವಲ್ಪ. ಬರಲು ಕದಂಬವನ ಎಡೆಗೆ ಆಗ ಬರಲು ತಮ್ಮ, ಏ ತಮ್ಮ, ಏನು ಕೇಳುದಿಲ್ಲ? ವ್ಯಾಪ್ತಿ ಪ್ರದೇಶದ ಹೊರಗೆ ಹೋದ್ನು ಹೇಗೆ? ಇಲ್ಲೇ ಇದ್ದೇನೆ. ಇವರ ಪತ್ತಿ ಇಲ್ಲ. ಓಯ್, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಅಣ್ಣ, ಅಲ್ಲಿರುವಯ್ಯ, ಅಲ್ಲೇನು ಮಾಡುವು? ಅಲ್ಲಿ ತಿಂದದ್ದಲ್ಲ. ಏನಿದ್ದದು? ಹಾಗೆ ವಾಯಿ ನೀನು ಕರೆಯುವಾಗ ಬಾಯಿ ಒಳಗೆ ಮಾಂಸದ ಮುದ್ದೆ. ಹೌದಾ? ಹೌದೌದು. ಇಲ್ಲಿ ಬಾ. ಬೇರೆ ಪದದಲ್ಲಿ ಹೋದವ, ಯಾವ ಪ್ರಾಣಿಯನ್ನು ಕೊಂದೆ, ಎಷ್ಟು ತಿಂದೆ ಹೇಳುವೆಯ ನನ್ನ ಮುಂದೆ? ಈ ದಾರಿಯನ್ನು ಹಿಡಿದು ಮುಂದೆ ಹೋಗುವಾಗ ಸಿಕ್ಕಿತ್ತಲ್ಲ ನನಗೆ. ಯಾವುದು? ಕೋಣ 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 ಬಿಟ್ಟಿಯಾ? ಕೋಣ ಒಂದು ಬಂದದ್ದು ಸಾಕು. ಕೋಣ ಎಲ್ಲ ಬಿಟ್ಟಿಯೇ? ಹೊಡೆದಿಲ್ಲ ಅದು. ಹೊಡುದಿಲ್ವಾ? ಅದನ್ನು ಕಟ್ಟಿ ಹಾಕಬೇಕಿತ್ತು. ಹಾಗಾಗಿ ಬೆನ್ನಿಗೆ ಜಾಸ್ತಿ ಬಾರಿ ಪೆಟ್ಟು ಬಿದ್ದಾಗ ಒಂದು ಓಡಿತು. ಅದು ಇದಾದ ಗತಿಯ ಕೋಣ. ಹೌದೌದು. ಎರಡು ಬಿಟ್ಟಾಗ ಬಿದ್ದದ್ದು ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ. ಓಡಿ ಹೋಯ್ತಾ? ಓಡಿ ನಾವು ಓಡುವ ಪ್ರಾಣಿಯನ್ನು ಹಿಡಿಯುವ. ಹಾಗಾಗಿ ಒಮ್ಮೆ ಹಾರಿದೆ. ಹೌದೌದು, ಹಾರಿದ್ರೆ ನೀನು ನಿಲ್ಲಿಸುವುದಿಲ್ಲ, ಎಲ್ಲರಿಗೂ ಗೊತ್ತಿದ್ದದೆ. ಈಗ ನಿಲ್ಲಿಸುದೇ ಹೆಚ್ಚು. ಹಾಗಾಗಿ ಹಿಡಿದ್ಯಾ? ಹಿಡಿಯ ಮಾಂಸದಿಂದ ಮಾಂಸದಿಂದ ರಕ್ತ ಕುಡಿದ. ಹೌದಾ? ಅಪ್ಪ, ಎರಡು ಕೋಡುಂಟು, ಅದು ಬೇಕಾಗ್ತದೆ. ರಕ್ತ ನೀನು ಮಾತ್ರ ಕುಡಿದಾಗ ಯಾರಿಗಾದ್ರೂ ಕೊಟ್ಟ್ಯಾ? ಕೋಡಿ ಯಾಕೆ? ಕೊಡಿ ಯಾಕೆ? ತುರಿಸುದು. ಹೌದಾ? ಅದಕ್ಕಾಗ್ತದೆ. ಆಮೇಲೆ ಎಲ್ಲ ತಲೆಯನ್ನು ತಿಂದೆ. ಕಿವಿ ಹೌದು, ತಲೆ ತಿನ್ನು ಅಂತ ಗೊತ್ತಾಗ್ತದೆ. ಕಿವಿ ತಿಂದೆ. ಕಿವಿಯು ತಿಂತೀಯಾ? ತಲೆ ಮಾತ್ರ ಅಲ್ಲ, ಕಿವಿ ತಿಂತೇನೆ, ಯಾವ ಬಾಲ ತಿಂತೇನೆ, ಅದರ ಕಾಲು ಕೂಡ ಬಿಡು. ತುಂಬಾ ಕಷ್ಟ. ಏನು ಸಿಗದಿರ ನನ್ನನ್ನ ತಿಂತೀಯ? ಎಲ್ಲ ತಿನ್ನುದೇ. ಹೌದಾ? ಹಬ್ಬ ಅಣ್ಣ, ನೀನು ಎಲ್ಲಿ ಬೇಟೆ ಆಡಿದ್ದಿ? ಏನು ಸಿಕ್ಕಿತ್ತು ಹೇಳು. ಈ ಬದಲ್ಲಿ ಮುಂದುವರೆದು ಹೋಗುತ್ತಾ ಇರುವ ಹಾಗೆ ಕಾಣುವುದಕ್ಕೆ ಸಿಕ್ಕಿದ ಹಂದಿಗಳ ಹೆಂಡು ಒಂದೊಂದನೆ ಹಿಡಿದ, ನೆಲಕ್ಕೆ ಬಡಿದೆ, ರಕ್ತ ಕುಡಿದೆ, ಮಾಂಸದಿಂದ ಎಲುಬು ಮೆದ್ದೆ, ಹೊಟ್ಟೆ ತುಂಬಿದೆ. ಹೌದಾ? ಉಚ್ಛ್ವಾಸ ರಿಚ್ಛ್ವಾಸ ಹೋಗುವುದಿಲ್ಲ. ಒಂದು ಕೆಲಸ ಮಾಡು, ಆ ಬಂಡೆಯ ಮೇಲೆ ಸ್ವಲ್ಪ ಮಲಗುವೆ. ಮಲಗಿದ್ರೆ ಗಾಳಿ ಹಾಕು. ಗಾಳಿ ಯಾರು ಹಾಕುದು? ನೀನೆ ಮತ್ತೆ ಯಾರು? ನನಗೆ ಆದ್ರೆ ಅಲ್ವಾ?
ಮತ್ತೆ ಹಾಳಾಗ್ತದೆ. ನನಗೆ ಗಾಳಿ ಬೇಕು. ಒಂದು ಕೆಲಸ ಮಾಡು, ಮಾರುತ ಇದ್ದಾರಲ್ಲ, ಹೂವಲ್ಲಿದ್ದಾರೆ, ಕರೆದು ಆಜ್ಞೆ ಹೊರಡಿಸಿ. ಮಾಡ್ತೇನೆ. ಕಾಲು ಬೀಸ ಆಗದಿಂದ ಶ್ರಮಜಲ ಸುರಿತ ಉಂಟು. ಅವಾಗ ಎಲ್ಲಿ ಕುಳಿತದ್ದು ಯಾಕೆ? ಗಾಳಿ ಬೀಸು. ನೀನು ಆ ಕಡೆ ಹೋಗ್ತಾ ಇದ್ದೆ, ಎಲ್ಲಿ ಕುಳಿತದ್ದು ಯಾಕೆ? ಈಗ ಈಗಲ್ಲೇವಾ? ಅವ ಸಂಚರಿಸುತ್ತಾ ಇರುವುದು ವಾಯು ಅಲ್ವಾ? ಅಲ್ಲ ಅವನು ಇಂಥದ್ದು ಯಾಕೆ? ನಮಗೆ ಬೇಕಾದ ಹಾಗೆ ಬೀಸುವುದಕ್ಕೆ, ನಮಗೆ ಅನುಕೂಲವಾಗಿ ವರ್ತಿಸುವುದಕ್ಕೆ ಪ್ರವರ್ತಿಸಿದ್ದಾರೆ. ಒಂದು ಕೆಲಸ ಮಾಡು, ಇದು ತುಂಬಾ ತಗ್ಗು ಪ್ರದೇಶ, ಈ ಜಾಗ ಬಿಡುವ, ಹೀರಾದ್ರಿ ಯಾರು ಕುಳಿತು ಬಾಡುವ ಗಾಯನ. ಹೌದು, ಇದು ಕುಳಿತು ಬಾಡುವ ಗಾಯನ, ಕುಳಿತು ಬಾಡುವ ಗಾಯನ. ಅದು ಇದವಳ ಇರಬೇಕು. ಈರರು ಆಲಿಸುತ್ತಾಗ ವೀಣೆಯ ಬಿಡಿದಿರುವ ವಾಣಿ, ವೀಣೆಯ ಬಿಡಿದಿರುವ
ಮಾಡ್ತಾರ ಸೇವೆಗಾಗಿ ತೀರಾದ್ರಿಯನ್ನು ಏರಿದ ಕಾಲಕ್ಕೆ ಒಂದು ಸ್ವರ ಕೇಳಿತು. ಒಂದು ಸ್ವರ, ಒಂದೇ ಸ್ವರ, ಒಂದೆಡೆಯಿಂದ ಬಂದ ಸ್ವರ. ಆ ಸ್ವರ ನಮಗೆ ಬೇಕು. ಹೌದೌದೌದು. ಆ ಸ್ವರದಿಂದಲೇ ನಾವಿಷ್ಟು ಎತ್ತರ ಬೆಳೆದದ್ದು. ಹೌದೌದೌದು. ಒಂದು ಸ್ವರ ಆದ್ರೂ ಅಮೂಲ್ಯವಾದದ್ದು. ಖಂಡಿತ. ಏ ತಮ್ಮ, ಆ ಸ್ವರವನ್ನಾದ್ರೂ ಬಡಿಬೇಕಾದ್ರೆ ಎಷ್ಟು ಶ್ರಮ ಉಂಟು. ಹೌದು. ಓಯ್ ಮಾರುತನ ಸೇವೆಗಾಗಿ ತೀರಾದ್ರಿಯನ್ನು ಏರಿದ ಕಾಲಕ್ಕೆ ಯಾವುದೋ ಒಂದು ಸ್ವರ ಕೇಳಿತು. ಖಂಡಿತ. ಯಾವ ಸ್ವರವೋ? ಯಾವುದು? ವೀಣೆಯ ಬಿಡಿದಿಪ್ಪ ವಾಣಿಗೆ ಬಂದು ಕಾನನಲ್ಲಿ ಗಾಯನವನ್ನು ಹಾಡ್ತಾ ಇದ್ದಾರೆ. ಒಮ್ಮೆ ಸುಮ್ಮನಿರ. ಯಾಕೆ? ಬಂಡಾರಣ್ಯ. ಹೌದು. ಎಂಟೇದೆ ಉಳ್ಳಂತ ಬಂಟನು ಕೊಡಿ ಅರಣ್ಯವನ್ನು ಪ್ರವೇಶ ಮಾಡೋದಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾನೆ. ಮಾಡ್ಲೇಬೇಕು. ಅಂತದ್ರಲ್ಲಿ ವಾಣಿ ಬಂದಾಳ. ಅವಳು ಬರ್ಲಿಕ್ಕಿಲ್ವೋ? ಖಂಡಿತವಾಗಿ ಇಲ್ಲ. ಯಾಕಿಲ್ಲ? ಸೃಷ್ಟಿಕರ್ತನಾದಂತ ಬ್ರಹ್ಮದೇವನ ಸೃಷ್ಟಿ ಕಾರ್ಯ ನಡಿಬೇಕಾದ್ರೆ ವಾಣಿದೇವಿ ಜೊತೆಗೆ ಬೇಕು. ಕೆತ್ತುವಲಿ ಕೆತ್ತಿ ಮೆತ್ತುವಲಿ ಮೆತ್ತಿ ವಿನೂತನಕ್ಕೆ ತಯಾರಿಸಿ ಭೂಲೋಕಕ್ಕೆ ಕಳುಹಿ ಕೊಡ್ತಾನೆ. ನಿಜ. ಹಾಗಾಗಿ ಇದು ವಾಣಿಯಲ್ಲ. ವಾಣಿಯಲ್ಲ, ಅವಳಲ್ಲ ಅಂತಂದ್ರೆ ಹಾಡುವ ಸಮರ್ಥರೇ ಇದ್ದಾರೆ. ಯಾರು ಅದು? ಅವ ಸಂಗೀತಗಾರ. ಸಂಗೀತಗಾರ ಅಂತಾಗ ಅವ ಸ್ವರ ಏನು ಸಂಗೀತಗಾರ ಸ್ವರ ಆಗ್ಬೋದಲ್ಲ? ಹಾಡುವ ಒಂದು ದೇವ ವೈನಿಕರಲ್ವೇನೋ, ದೇವಲೋಕದಲ್ಲಿ ಹಾಡುವ ಹಾಗೆ. ಹಾಗೆ ನಾವು ಇಲ್ಲಿ ಒಂದು ಹಾಡ್ಲಿಕ್ಕಿಲ್ಲ. ಯಾಕೆ? ದೇವಲೋಕದಲ್ಲಿ ಆದ ಕಾರಣ ಒಂದಷ್ಟು ಹೆಚ್ಚಿಗೆಲ್ಲ ಎಷ್ಟು ಇವತ್ತಿದ್ದದ್ದು ನಾಳೆ ಉಂಟು. ಅಲ್ಲೇ ಹಾಡುವ ಹಾಗೆಂದು ದೇವಸಭೆಯನ್ನು ಬಿಟ್ಟ ಅಂತ ಆದ್ರೆ ಆ ಸಭೆ ಕಲಾಹೀನವಾಗಿದೆ. ಖಂಡಿತ. ಹಾಗಾಗಿ ಅವ ಆಡಿದ್ದಲ್ಲ. ಅವ ಅಲ್ಲದಾದ್ರೆ ಹಾಡುವ ಇದ್ದಾನೆ. ಯಾರ? ಇನ್ನೊಬ್ಬ. ಯಾರವ? ನಾರದ. ನಾರದ, ನೀರದ, ಕರೆದಲ್ಲಿಗೆ ಬಾರದ, ನಮ್ಮಲ್ಲಿ ದಯ ತೋರದ, ಗಾನ ವಿಶಾರದ. ನಾರದ ಅವಲ್ಲ ಅವಲ್ಲ ಅವಲ್ವಾ? ನಾರದನು, ತುಂಬುರನೋ, ಶಾರದೆಯು, ಚಿತ್ರಸೇನನೋ ತಿಳಿಬೇಕಾದ್ರೆ ಏನು ಮಾಡುದು? ಕೇಳುವ ಸ್ವರವ. ಕೋಗಿಲೆ ಮಧ್ಯಕ್ಕೆ ಕಾಗೆ ಹೋದದ್ದು ಹೇಗೆ? ಅದು ಹಾಗೆಲ್ಲ
ಮತ್ತೆ ಕುಡ್ದದ್ದು ಸ್ವಲ್ಪ ಹಾ ಆ ರಕ್ತ ಇಲ್ವಾ ಹಾ, ಹಾ. ಅಲ್ಲಿ ಸಿಕ್ಕಿಕೊಳ್ಳುದು. ನಿನಗೆ ತಲೆ ಇದು ನನ್ನ ಕಂಠ ಎಂತ ಕಂಠ. ಹೌದಪ್ಪ, ಅದ್ಭುತ ಕಂಟಕ. ಎಲ್ಲರಿಗೂ ಕಂಟಕ ಅಂತ. ಇನ್ನು ಇರುವ ತನಕ ಹಾಡಿ ಒಳ್ಳೇದು ಒಳ್ಳೇದು ಪಿಡಿ ಪಿಡಿ ಈ ಸಲವಾದ್ರೂ ಹಿಡಿ. ಚಿಕ್ಕದ ನೋಡುವ. ಸ್ವರ ಪಿಡಿದು ತೂಗಿದಳು ಯಾಲೆಯ ಶ್ರೀದೇವಿ ಲೋಕದ ಜನ ಪ್ರಕಾಶ ಗೋಜರಿದೆ ಆಶ್ಚರ್ಯ ಪರಮಾಶ್ಚರ್ಯ ಶೋಧಿಸಿ 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 ದೊಡ್ಡದಯ್ಯೋ ಅದೇ ಇಲ್ಲಿ ಒಳ್ಳೆಗಾದೆ ಇವಳು ಎಂತ
ತಮ್ಮ ಸ್ವರವನ್ನ ಹಿಡಿದು ಮುಂದಕ್ಕೆ ಬಂದಂತಹ ಕಾಲಕ್ಕೆ ಏನು ಆಶ್ಚರ್ಯವು. ಆಶ್ಚರ್ಯವೇ ಹೌದು. ಕಾಲದ ಮಧ್ಯ ಭಾಗದಿಂದ ಬೆಳಕೊಂದು ಬರುವುದಕ್ಕೆ ಪ್ರಾರಂಭವಾಯಿತು. ಬೆಳಕಿನ ಮೂಲದಲ್ಲಿ ತಿಳಿಬೇಕೆಂಬ ಉದ್ದೇಶದಿಂದಲೇ ಬೆಳಕಿನ ಪಥವ ಹಿಡಿದು ಮುಂದತ್ತಿ ಬಂದವರು ನಾವು. ಮುಂದೆ ಮುಂದೆ ಸರಿ ಉಯ್ಯಾಲೆಯ ಮೇಲೆ ಬಾಲೆಯವರವಳು ಕುಳಿದಿದ್ದಾಳೆ. ಸಣ್ಣವಳು ಸಣ್ಣವಳು ಉಯ್ಯಾಲೆ ನಾಡುದು ಅಣ್ಣ. ಒಮ್ಮೆ ಮೇಲೆ ಇನ್ನೊಮ್ಮೆ ಕೆಳಗೆ. ಹೌದು. ಆದಿ ಮಧ್ಯ ಅಂತ್ಯರಹಿತವಾದಂತಹ ಉಯ್ಯಾಲೆಯಲ್ಲಿ ಏರಿದ ಮಾಲೆಯಾದರೂ ಯಾರಿರಬಹುದಾ ಯಾರೆಂಬುದಾಗಿ ಪ್ರಶ್ನೆ ಮಾಡಿದವರಿದೆ. ಮುಡ್ಲೇಬೇಕಲ್ಲ. ಇವಳನ್ನು ಕಾಣುವಾಗ ಒಂದು ರೀತಿಯ ಆನಂದ, ಜೊತೆಗೆ ಪ್ರೇಮವು ಕೇಳಿ ಬರ್ತಾ ಇದೆ. ಹೌದೌದೌದು. ಪ್ರೇಮಾನಂದ. ಯಾರಾನಂದ? ಪ್ರೇಮಾನಂದ. ಅವಳ ಮುಖದಲ್ಲಿ ಒಂದು ಆನಂದ. ಹಾಗೆ. ಏನು ಸಂತೋಷ, ಏನು ಸಂತೋಷ. ಪ್ರಪಂಚದಲ್ಲಿರುವಂತಹ ಸೌಂದರ್ಯ ರಾಶಿಗಳನ್ನೆಲ್ಲ ಒಂದೇ ಕಡೆ ಶೇಖರಣೆ ಮಾಡಿ ಅದಕ್ಕೊಂದು ಜೀವಕಲೆಯನ್ನು ಕೊಟ್ಟು ಅದಕ್ಕೆ ಹೆಣ್ಣಿನ ರೂಪವನ್ನು ತಂದು ನಮ್ಮ ಮುಂದೆ ಇಟ್ಟಿದ್ದಾನೋ ಬ್ರಹ್ಮದೇವ ಎಂಬುದಾಗಿ ಭ್ರಮೆಗೊಳಗಾಗಿ ಹೋಗಿದ್ದೆ. ಅಂತಹ ಚೆಲುವಿಕೆ ನಮ್ಮ ಕಣ್ಣ ಮುಂದೆ ಗೋಚರಿಸ್ತಾ ಇದ್ದಾಳೆ. ಗುರುಳಬಹುಳಾದ ಕಂಪು ಕಂಠದ ಹಂಪಿಗೆ ನಾಚಿಕೆ ಅಂಶ. ಖಂಡಿತವಾಗಿ ಹೌದು. ಮತ್ತ ಪ್ರಕೃತಿ ದೇವಿಯ ತಾನು ತನ್ನ ರೂಪವನ್ನೇ ತಾಳಿ ನಮ್ಮವರಿಗೆ ಅಲ್ಲ ನಾವು ಬಂದಿದ್ದೇವೆ ಎಂಬುದನ್ನು ತಿಳಿದು ನಾವು ಆಕರ್ಷಣೆಗೊಳಗಾಗಬೇಕೆಂಬಂತ ದೃಷ್ಟಿಯಿಂದ ಈ ರೀತಿ ಉಯ್ಯಾಲೆ ನಾಡುತ್ತಾ ಇದ್ದಾಳೆ. ಸಕಲ ದೃಷ್ಟಿಯ ಕಲಶವಿದು, ಸೌಂದರ್ಯ ವಚನ ವಿಲಾಸವಿದು, ರತಿ ರಮಣನ ವೈಭವದ ರತ್ನಕೋಶವಿದು. ಮಾತ್ರವಲ್ಲ ಸರಿಯಾಗಿ ನೋಡ್ತಾ ಇದ್ದ ಹಾಗೆ ಪ್ರಕೃತಿ ಮಾತೆಯಲ್ಲಿ ಒಂದು ವಿಶೇಷತೆಯನ್ನು ಕಾಣುತ್ತಾ ಇದ್ದೇವೆ. ಏನೋದು? ಇವಳನ್ನು ಕಾಣುವಾಗ ಮಾಂಸವನ್ನು ತಿನ್ನುವಂತಹ ಪ್ರಾಣಿಗಳೆಲ್ಲ ಒಮ್ಮೆಲೆ ಮುಗ್ಗಿಬಿರಿದು ಇವಳನ್ನು ತಿನ್ನಲೇಬೇಕೆಂಬುದಾಗಿ ಆಲೋಚನೆ ಮಾಡುವಾಗ ತಾನು ಮಾಂಸ ತಿನ್ನುವುದನ್ನೇ ಮರೆತು ಇವಳ ಮುಖವನ್ನೇ ನೋಡ್ತಾ ಇದೆ ಎಂಬುದಾಗಿದ್ರೆ ಇವಳ ವರ್ಚಸ್ಸಿಗೆ ಮುಖ ಪ್ರಾಣಿಯಾದಂತಹ ವ್ಯಾಘ್ರ ಕೂಡ ಸೋತು ಹೋಗಿದೆ ಎಂಬುದನ್ನು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೇಳಿದಲ್ವೇನೋ, ಇದು ಹೊಮ್ಮ ತಾರುಣ್ಯ ಚಿಮ್ಮುವ ಲಾವಣ್ಯ, ಶಂಕದ ಕೊರಳು ನೀಲ ಬರಲು ಅರ್ಧ ಚಂದ್ರಾಕೃತಿಯ ಪಾಲ, ಕನ್ನಡಿಯ ಕಪೋಲ ಕಾಮನವಿಲ್ಲಿನ ಒಬ್ಬ ಬಣ್ಣಗ ವೇಣಿ ಇದ್ದಾಳೆ, ಕರಕೀರವಾಣಿ ಇದ್ದಾಳೆ. ಎಂತವರನ್ನಾದರೂ ಆಕರ್ಷಿಸಬಲ್ಲಂತಹ ತೇಜವನ್ನು ಹೊಂದಿದ್ದಾಳಲ್ಲ. ಇದು ಯಾವ ತೇಜ? ತೇಜ ಎಂತದ್ದು? ವಿಶೇಷವಾದ ತೇಜ. ನಮ್ಮೆಡೆಗೆ ಆಕರ್ಷಣೆಗೊಳಗಾಗಿದ್ದೇವೆ. ಓಯ್, ಇವಳು ಹೇಗಿದ್ದಾಳ? ಇವಳು ಯಾರು? ಇವಳು ಅರ್ಥವಾಯ್ತು. ಬಂದವಳು ಯಾರೆಂಬುದಾಗಿ ದೀರ್ಘವಾಗಿ ಆಲೋಚನೆ ಮಾಡುವಾಗ ಒಂದು ಬಂದೇ ಹೋಯ್ತು. ಹೇಗದು? ಅವಳೇ. ಅವಳಂದ್ರೆ ಯಾರವಳು? ಲಕ್ಷ್ಮೀ. ಲಕ್ಷ್ಮೀ ಬರುವಾಗ ನಾವು ನಿಲ್ಲುವ ಭಂಗಿಯೇ ಬೇರೆ. ಹೇಗೆ ಅದು? ಹೌದಾ? ನಾನು ಹಾಗಲ್ಲ. ವೈರಿ ಹೆಂಡತಿ ಇದ್ದಾಳೆ, ವಿರೋಧಿಯಾಗಿದ್ದಾನೆ. ಹಾಗಾಗಿ ಅವಳು ನಮ್ಮ ಕಣ್ಣ ಮುಂದೆ ನಿಲ್ಲುವುದಕ್ಕೆ ಅವಳಲ್ಲ. ಹಾಗಾದ್ರೆ ಇನ್ನೊಬ್ಬಳಿದ್ದಾಳೆ. ಯಾರವಳು? ಪಾರ್ವತಿ ಮಾತೆ. ಇವಳು ಪಾರ್ವತಮ್ಮ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಇವಳಲ್ಲಿ ಅಂತಹ ಗುರುತೇ ಇಲ್ಲ. ಹಣೆ ನೋಡಿದ್ಯಾ? ಹಣೆಯ ಮೇಲೆ ದೊಡ್ಡದಾದಂದು ತಿಲಕ. ಪ್ರಪಂಚದಲ್ಲಿರುವಂತಹ ಹೆಣ್ಣು ಮಕ್ಕಳೆಲ್ಲ ಶಕ್ತಿವಂತರು ಎಂಬುದಕ್ಕಾಗಿ ತೋರಿಸಿಕೊಡುವುದಕ್ಕೆ ಪಾರ್ವತಿ ಮಾತೆ ಹಣೆಯ ಮೇಲೆ ದೊಡ್ಡದಾದಂದು ತಿಲಕ ಧರಿಸಿದ್ದಾಳೆ. ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಆದರ್ಶಳು. ಹೌದು. ಹಾಗಾಗಿ ಪಾರ್ವತಿ ಮಾತೆ ಖಂಡಿತವಾಗಿ ಅಲ್ಲ. ಅವಳಲ್ವಾ? ಅವಳಲ್ಲ ಅಂತ ಮತ್ತೆ ಯಾರ? ಮೊದಲೇ ಅಲ್ಲ ಅಂತ ಹೇಳಿ ಆಗಿದೆಯಲ್ಲ. ಹಾಗಾದ್ರೆ ರಂಬೆ. ರಂಬೆ? ನೀ ಏನೆಂಬೆ? ಇವಳೊಂದು ಬುತ್ತಳಿಯ ಬೊಂಬೆ. ಅವಳಲ್ಲ. ಆರತಿ ಅಲ್ಲ, ಬರ್ಲಿಕ್ಕಿಲ್ವಾ ಆರತಿ? ಅಣ್ಣ, ಅವಳ ಎಂಬುದಾಗಿ ನಮ್ಮೊಳಗೆ ನಾವೇ ತರ್ಕ ಮಾಡುದಲ್ಲ. ಅವಳಿಗೆ ಮದುವೆ ಆಗಿದೆ ಎಂಬುದನ್ನು ತಿಳಿಯುವುದಕ್ಕಾಗಿ ಹೆಣ್ಣು ಮಕ್ಕಳ ಕಾಲು ನೋಡಿ ಮಾತಾಡಬಾರದು. ನಮಗೆ ಕಾಲು ನೋಡಿದ್ರೆ ಪ್ರಯೋಜನ. ಯಾಕದು? ಮದುವೆ ಆದ ಕುರುಹು ಅಲ್ಲಿ ಕಾಣುತ್ತದೆ. ಓಹೋ, ಹಾಗೆ. ಹಾಗಾಗಿ ನೋಡುವಾಗ ಮದುವೆ ಆದ ಗುರುತು ಯಾವುದು ಕಾಣುವುದಿಲ್ಲ. ಇಲ್ವಾ? ಹಾಗಾಗಿ ಮದುವೆ ಆಗಲಿಲ್ಲ. ನಾನು ಅವಳನ್ನು ಮಾತಾಡಿಸುವೆ. ಚಂದ್ರಮುಖಿ
ಸುಂದರಿ ಸುಮ ಗಂಧಿ ಕೋಮಲೆ. ಅಲ್ಲಿವರೆಗೆ ಹೋಗ್ಬೇಡ. ಮತ್ತೆ ಚಂದ್ರಮುಖಿ ನೋಡಿದರೆ ನಿನ್ನ ಪ್ರಾಣಕ್ಕೆ ಒಂದು ಸಂಕಟ ಬಂದಿದೆ. ಇವಳು ನನ್ನ ಪ್ರಾಣ ಸಖಿ ಆಗುದಿಲ್ವಾ? ನಿನ್ನ ಪ್ರಾಣಕ್ಕೆ ಸಖಿ. ಯಾಕೆ 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 ನೀನು ಯಾರು ಆಲೋಚನೆ ಮಾಡು. ನಾನು ಚಂಡಾಸುರ. ಅದು ನಾನು ಮುಂಡಾಸುರ, ನಮಗೆ ಗೊತ್ತಿಲ್ಲ. ಅದಲ್ಲ ಮತ್ತೇನು ಪ್ರಶ್ನೆಯ? ವಿಶೇಷವಾದಂತ ವೃತ್ತವನ್ನೇ ಪಾಲಿಸಿದ ಮೂಲಕವಾಗಿ ಬ್ರಹ್ಮದೇವನಿಂದ ವರ, ಅಖಂಡವಾದಂತ ಬ್ರಹ್ಮಚಾರಿಯ ವೃತ್ತ. ನಿಜ. ಬ್ರಹ್ಮಚಾರಿ ವೃತ್ತ ಯಾವತ್ತು ತಪ್ಪಿ ಹೋಗ್ತದೋ ಅಲ್ಲಿಗೆ ಚಂಡಮುಂಡನಿಗೆ ಮರಣ. ಹಾಗಾಗಿ ಮರಣವನ್ನು ಅಪ್ಪವರು ನಾವಲ್ಲ. ಖಂಡಿತವಾಗಿ. ಹಾಗಾಗಿ ಒಂದು ಕೆಲಸ ಮಾಡುವ, ಇವಳ ವಿಚಾರ ಶುಂಭನಲ್ಲಿ ಹೇಳುವ. ಕಾಲಕ್ಕೆ ಒಂದು ಸ್ವರ ಕೇಳಿ ಬಂತು. ಯಾವ ಸ್ವರ? ಯಾವುದನ್ನು ನೋಡುವಾಗ ಕದಂಬ ಬನದಲ್ಲಿ ಹೆಣ್ಣು ಬೆಳಚಿನಿಂದ ವಿಯಾಲಿ ನಾಡುತ್ತಾ ಇದ್ದಾಳೆ. ಅವಳನ್ನು ನೋಡಿ ಒಂದು ತೀರ್ಮಾನ ಮಾಡಿ ಚಂಡಮುಂಡರು ನಿಮ್ಮ ಬಳಿಗೆ ಬಂದಿದ್ದಾರೆ. ಹೇಗೆ? ಅಣ್ಣ ತಾವು ಅವಳನ್ನು ವರಿಸಬೇಕು. ತಮ್ಮಂದಿರೇ ಮನದಿ ಜನ ಸರಗತಿಗೆ ನೇತ್ರಯ ವರಿಸದಿರೆ ಎಂದೆನ್ನುತ್ತ ನಿಶ್ಚಯಿಸಿ. ತಮ್ಮಂದಿರೇ, ನಿಮ್ಮ ಮಾತುಗಳನ್ನು ಕೇಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದೇನೆ. ಹೋಗಿ ಕರೆದರಲ್ಲೇ ನೀವು ಹೋಗುದು ಬೇಡ, ಮತ್ತೆ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಸರಿ. ಬೇಕಾದಾಗ ಕರೆಸಿಕೊಂಡೇನು. ಸುಗ್ರೀವ ಮಾರಯ್ಯ ಕೇಳಿದೆ. ಸುಗ್ರೀವ ಬೇಡು ಉದಯದ ಜೀವ ಕೇಳಿದೆನು ಬಿರಬಗದೊಬ್ಬ ಮನದೊಳಗೆ ಉಯ್ಯಾಲೆಯಲಿದದೆ ಬೆರೆ ಮಾಡುತ್ತೆ. ಜ್ಞಾನವೃದ್ಧನು ಹೌದು, ವಯೋವೃದ್ಧನು. ಇವತ್ತಿಗೆ ನಿನ್ನನ್ನು ಕರೆಸಿಕೊಡಬೇಕಾದ್ರೆ ಬಲವಾದ ಕಾರಣ. ನಮ್ಮವರೇ ಆದಂತಹ ಚಂಡಮುಂಡ ಕದಮಾಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ತರುಣಿಯೋರ್ವಳನ್ನು ಕಂಡು ಬಂದು ವಿಚಾರವನ್ನು ತಿಳಿಸಿದ್ದಾರೆ. ಅವರ ಮಾತನ್ನು ಕೇಳಿದಂತಹ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದೇನೆ. ನೀನು ನೇರವಾಗಿ ತೆರಳಬೇಕು. ಆಕೆಯಲ್ಲಿ ನನ್ನ ಸಕಲ ವಿಚಾರವನ್ನು ತಿಳಿಸಿ ಸಂಧಾನಂ ಕೆಲ ಕರೆದಾರೆ ಎಂದು ಶುಂಭನಾಜ್ಞೆ. ಶುಂಭನಾಜೆಯೊಳಗೆ ಮೇರೆ ಮಗದಪ್ಪವನ ಮನೆ ಹೋದ ತ್ರೈಜಗದೊಮ್ಮಿಗೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ. ನನಗೆ ಮದುವೆ ಎನ್ನುವಂತ ವಿಚಾರವನ್ನು ಕೇಳಿದರೆ ಕಸವೀರರೆಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸಂತೋಷದಿಂದಲೇ ಸಡಗರದ ಅಮಿತ ಸಂಭ್ರಮದಿಂದ ಶುಂಭನನೇ ಮೋನು ಶಿರದಲ್ಲಿ ಹೊತ್ತು ನೇರವಾಗಿ ಕದಂಬಕಾಂತಾರವನ್ನು ಬಂದು ಸೇರಿದೆ. ಏನಿದು ಅದ್ಭುತ, ಏನಿದು ಆಶ್ಚರ್ಯ, ಏನಿದು ವಿಸ್ಮಯ! ಇಲ್ಲಿಯ ವಿದ್ಯಮಾನಗಳೆಲ್ಲ ಬದಲಾಗಿ ಹೋಗಿದೆಯಲ್ಲ. ಪರಸ್ಪರ ಬದ್ಧ ವೈರಿಗಳಾದಂತಹ ಪ್ರಾಣಿ ಪಕ್ಷಿ ಜಾತಿಗಳೆಲ್ಲ ಅನ್ಯೋನ್ಯ ಭಾವದಿಂದ ಮೆರೆದಾಡ್ತಾ ಉಂಟು. ಇಲ್ಲಿಗ ಕಾಲಿಡಿಸುತ್ತಿದ್ದ ಹಾಗೆ ಹಸಿವು ತೃಷಗಳಿಲ್ಲ, ಬೇನೆ ಬೇಸರಗಳಿಲ್ಲ, ದುಗುಡ ದುಮ್ಮಾನಗಳಿಲ್ಲ. ಯಾವುದೋ ಒಂದು ಬೇರೆ ಬ್ರಹ್ಮಾಂಡಕ್ಕೆ ಕಾಲಿಡಿಸಿದ ಅನುಭವ. ಈ ರೀತಿ ಆಗಬೇಕು ಅಂತ ಇದ್ರೆ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದ ಋಷಿಮುನಿಗಳ ತಾನ ಆಗ್ತದಂತೆ ಈ ರೀತಿ. ಆದ್ರೆ ಇಲ್ಲಿ ಇದು ಹೇಗೆ ಸಾಧ್ಯವಾಯಿತು ಒಂದು ಅರ್ಥವಾಗುವುದಿಲ್ಲ. ಆದ್ರೆ ಶುಂಭ ಹೇಳಿದ ತರುಣಿ ಎಲ್ಲಿರ್ಬೋದು? ಓಹೋ, ಬೆಳಕು ಕಾಣ್ತಾ ಉಂಟಲ್ಲ. ಮುಂದೆ ಸಾಕ್ತೇನೆ, ಮುಂದೆ ಸಾಕ್ತೇನೆ. ಶಿವ ಶಿವ ಮದನೊಮ್ಮೆ ಗುರೆ ತಿಳುಗುದಲೆ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಮನಿನಿಯೇ. ಸಿಡಿಲು ಬಡಿದ ಹಾಗಾಯ್ತಯ್ಯ. ಇದು ಹೆಣ್ಣು? ಖಂಡಿತವಾಗಿಯೂ ಹೆಣ್ಣಲ್ಲ. ಆದಿಯಲ್ಲಿ ಮೂರು ಮೂರ್ತಿಗಳ ಜನ್ಮಕ್ಕೆ ಕಾರಣೀಕರ್ತಳಾದಂಥ ಆದಿಮಾಯೆ ಈಕೆ ಅಲ್ವೇ? ತ್ರಿಜಗವನ್ನೇ ತನ್ನ ಕುಕ್ಷಿಯೊಳಗಿರಿಸಿ ನಿತ್ಯದಿ ತಲಹುತಿಯ ಮಾತಿ. ಅಯ್ಯೋ, ಮಕ್ಕಳ ಆಟಿಕೆಯಾಗಿ ಹೋಯ್ತಲ್ಲ. ರಕ್ಕಸಾನ್ವಯಲ್ಲ ಯಮಸದನಿಗೆ ಹೋಗುವಂತಹ ದೃಶ್ಯವನ್ನು ಈ ವೃದ್ಧಾಪ್ಯ ಕಾಲದಲ್ಲಿ ನೋಡುವ ಹಾಗಾಯ್ತಲ್ಲ. ಅದೇ ಹೇಳುವವರು ಹೇಳ್ತಾರೆ, ಯಾರು ಕ್ಷಮಿಸಿದ್ರು ಲೋಕದಲ್ಲಿ ನಮ್ಮ ಕರ್ಮ ನಮ್ಮನ್ನು ಕ್ಷಮಿಸುವುದಿಲ್ವಂತೆ. ಆ ನಮ್ಮ ಕರ್ಮವೇ ಈ ರೀತಿ ಮೈತಳೆದು ಬಂದು ನಮ್ಮ ಮುಂದೆ ಖಡ್ಗವನ್ನು ಹಿಡಿದು ನಮ್ಮನ್ನು ಕಡಿಯಲು ಮುಂದಾಗಿದೆಯೋ ಏನೋ ನಮಗೆ ಅರ್ಥವಾಗುವುದಿಲ್ಲ. ಅಯ್ಯೋ, ಶುಂಭ ಮಾಡಿದ ಸರ್ವ ಪಾಪ ಕರ್ಮಗಳ ಫಲಾನುಭವಿಗಳು ನಾವು.
ಈ ಕಾಲದಲ್ಲಿ ಅವನನ್ನು ನಾವು ಆಧರಿಸಬೇಕು, ಇಲ್ಲದೆ ಹೋದರೆ ದೈವ ನಮ್ಮನ್ನು ಮೆಚ್ಚಲಿಕ್ಕಿಲ್ಲ. ಆದರೆ ಶುಂಭ ಈಕೆಗೆ ಸಿಕ್ಕುವಳೆ, ಶುಂಭನಿಗೆ ಈಕೆ ಸಿಕ್ಕುವಳೆ, ಸಿಕ್ಕಿದರೂ ದಕ್ಕಿಯಾಳೆ, ದಕ್ಕಿದರೂ ದಕ್ಕಿಸಿಕೊಳ್ಳುವಂತಹ ಸಾಮರ್ಥ್ಯ ಶುಂಭನಿಗುಂಟೆ? ಖಂಡಿತವಾಗಿಯೂ ಇಲ್ಲ. ಯಾಕೆ? ಇವಳ ಆದಿಶಕ್ತಿ. ಆದರೂ ಸಾಧ್ಯ ಉಂಟು, ಇವಳು ಭಕ್ತಿಗೆ ಉಳಿಯುವಂತೆ. ಒಂದು ವೇಳೆ ನಾನು ಭಕ್ತಿಯಿಂದ ಪ್ರಯತ್ನ ಮಾಡಿದರೆ, ನಮ್ಮ ಪಕ್ಷಕ್ಕೆ ಬಂದರೆ ನಮ್ಮ ಬಾಳು ಬಂಗಾರವಾಗ್ತದೆ. ಪ್ರಯತ್ನ ಮಾಡ್ತೇನೆ. ಜನರಿಗೆ ವಿನಪವನು ಕರುಣದೊಳಿದು ವನದಲ್ಲಿ ಉಳಿದಿರುವುದೀಗೆ ಯಾಕಮ್ಮ ನೀನಿಲ್ಲಿ? ಬಹುಮತ ಅಲ್ಲಿತು ಜನುಜೇ ಜೀವನ ಬಯಕೆ ಜನನಿ ಜಗದಂಬಿಕಾ, ನಿನ್ನ ದಿವ್ಯ ಚರಣಾರವಿಂದಗಳಿಗೆ ಲೋಕ ದೇವ ಎಂದು ಕರೆಸಲ್ಪಡುವ ಶುಂಭನಮ್ಮ, ಅವನ ಅಮಾತ್ಯನಾದ ಸುಗ್ರೀವನ ಪ್ರಣಾಮಗಳು ತಾಯಿ. ಹೇಳು ಅಮ್ಮ, ಇದೇನಮ್ಮ ನೀನು ಓರ್ವಳೆ ಗುಂಡಾರಣ್ಯದಲ್ಲಿದ್ದಿ, ಇದು ನಿನಗೆ ಸಮ್ಮತ ಅಲ್ಲ ತಾಯಿ. ಅಮ್ಮ, ಶುಂಭನನ್ನು ಹೊಗಳಲು ನನಗೆ ನಾಳೆಗೆ ಒಂದಾಗಿ ಹೋಯ್ತಮ್ಮ. ಒಂದು ಕಾಲದಲ್ಲಿ ರಕ್ತ ಸುಗುಳದ ಏಳಿಗೆಗಾಗಿ ಧನುರ್ದೇವಿ ಸಹಸ್ರ ವರ್ಷಗಳ ಕಾಲ ಶಂಭುವಿನ ಕುರಿತಾಗಿ ಮಾಡಿದ ತಪಸ್ಸಿನ ಫಲಶ್ರುತಿ ನಮ್ಮ ಶುಂಭನಮ್ಮ. ಅಮ್ಮ, ದೇವತೆಗಳೆಲ್ಲ ಸೇರಿ ರಕ್ಕಸರನ್ನು ಹರಿದು ಮುಕ್ಕುವಂತ ಸಂದರ್ಭ ಒಂದು ಒದಗಿ ಬಂದಿತ್ತಮ್ಮ. ಆ ಕಾಲದಲ್ಲಿ ಎದ್ದು ಬಂದವ ಶುಂಭನಮ್ಮ. ನಮಗೆ ಆಸರೆ ನೀಡಿದ ತಂದೆಯಾದ, ತಾಯಿಯಾದ, ಬಂಧು ಬಾಂಧವನಾದ, ಮಿತ್ರನಾದ, ದಾರಿ ತೋರುವ ಗುರುವಾದ ನಮ್ಮ ಸರ್ವಸ್ವವೂ ಅವನೇ ಅಮ್ಮ. ಲೋಕಗಳನ್ನು ದಿಗ್ವಿಜಯ ಮಾಡಿ ಸರ್ವ ಸಂಪದಗಳನ್ನು ಅಸುರರ ಪದತಲದಲ್ಲಿ ಇರಿಸಿದನಮ್ಮ. ಅಂತಹ ಮಹಾನುಭಾವನಮ್ಮ ಶುಂಭ. ಈ ಕಾಲದಲ್ಲಿ ಅವನಿಗೆ ಮದುವೆಯಾಗುವ ಮನಸ್ಸಾಗಿದೆ ಅಮ್ಮ. ಹೌದಮ್ಮ, ಚಂಡಮುಂಡವಿಯಲ್ಲಿ ಭೇಟಿಯಾಡಲು ಬಂದರಂತೆ ನಿನ್ನ ಅತಿಶಯವಾದ ಪರಮಾದ್ಭುತ ಸೌಂದರ್ಯವನ್ನು ನಮ್ಮೊಡೆಯಲ್ಲಿ ಹೊಗಳಿದಾಗ ಜೀವಮಾನದಲ್ಲಿ ಮದುವೆ ಅಂದರೆ ನಿನ್ನನ್ನೇ ಅಂತ ತೀರ್ಮಾನ ಮಾಡಿ ಬಿಟ್ಟಿದ್ದಾನಮ್ಮ. ನೀನು ಚಿನ್ನದ ರಥ ಏರಿ ಬರಬೇಕಂತ. ಈತನಳಿದರೆ ಎನ್ನಗದ ನಮ್ಮ ಭೂತಗುಂಬಾದೊಳಗೆ ತಿಳಿದುವರ ಕೂತರಿಲ್ಲೆಂದ ಬಿದಿದಳುದು ಒದಗಿದ್ದು. ಈತನಾಡಿದಂತಹ ಮಾತುಗಳನ್ನು ಕೇಳುವಾಗ ಪಕ್ಕನೆ ನಗುವೊಂದು ಚೆಲ್ಲಿ ಹೋಯಿತಲ್ಲ. ನಾ ಬೀಸಿದಂತಹ ಮೋಹದ ಬಲೆಗೆ ಧನುಜರೆಲ್ಲರೂ ಬಿದ್ದರು ಎನ್ನುವುದು ಸ್ಪಷ್ಟವಾಯಿತು. ಈತನಳಿದರೆ ದೂರ್ತ ಶುಂಭಾಸುರನಿಗೆ ವಿಷಯವನ್ನು ತಿಳುವವರಾರಿದ್ದಾರೆ. ಕರುಣಾರಸವನ್ನು ಬೀರಿ ಹಸುವನ್ನು ನೀಡುತ್ತೇನೆ. ಬೆದರದಿರಯ್ಯ ಬೆರುವುದನ್ನೆಲ್ಲ ಲಾಲಿತು ಅಧಿಕ ಗುಣಾಗೆನ ಅದನವ ಎಲ್ಲವ ಮೊದಲೇ ತಿಳಿದಿದೆ ಈ ವಿಧ ಬೆಳಲೇಗೆ ಮತ್ತೊಮ್ಮೆ ಕಿರುನಗೆ ಬೀರುವುದಿಲ್ಲ. ಕಿರುನಗೆ ಬೀರಿದರೂ ನೀ ಸಾಯುವುದಕ್ಕೆ ದೂತನಾಗಿ ಬಂದವನು ನೀ. ಇಲ್ಲಿಂದ ತೆರಳುವಾಗ ಉತ್ತರವನ್ನು ಹೊತ್ತು ತೆರಳಬೇಕು. ಯೋಮಾಂ ಜಯತಿ ಸಂಗ್ರಾಮಿ ಯೋಮೇ ದರ್ಪಂ ವ್ಯಪೋಹತಿ ಯೋಮೇ ಪ್ರತಿಫಲೋ ಲೋಕೆ ಸಮೇ ವರ್ತಾ ಭವಿಷ್ಯ. ಯಾವಾತನ ಯುದ್ಧದಲ್ಲಿ ನನ್ನನ್ನು ಜಯಿಸುತ್ತಾನೋ, ಯಾರು ನನ್ನ ದರ್ಪವನ್ನು ಹೋಗಲಾಡಿಸುತ್ತಾನೋ, ಯಾರು ನನಗೆ ಪ್ರತಿದ್ವಂದ್ವಿಯೋ ಅಂತವನೇ ಭವಿಷ್ಯದಲ್ಲಿ ಭರ್ತಾರನಾಗುತ್ತಾನೆ. ಇದು ಬಾಲ್ಯದಲ್ಲಿ ನಾ ಕೈಗೊಂಡಂತಹ ಪಣ. ಇನ್ನು ಶುಂಭ ವೀರನೇ, ಶುಂಭ ಬಲಾಢ್ಯನೇ, ಪ್ರತ್ಯಕ್ಷ ಶಂಭುವೇ ಇಳಿದು ಬಂದರೂ ಹುಡುಕುವವಳು ನಾನಲ್ಲ. ಯುದ್ಧ ಮೂಲಕವಾಗಿ ಗೆಲ್ಲಲಿ ಹೋಗಿ ಹೇಳು ನಿನ್ನ ಶುಂಭ. ನನಗೆ ಕೈವಲ್ಯ ಪದ ಅನುಗ್ರಹ ಇಷ್ಟಾರ್ಥ ಸಿದ್ಧಿರ
ಕಲುಷಿತವಾದಂತಹ ಕಡೆಗೆ ಹೋಗೊಟ್ಟು ಬಂದವನಿದ್ದೇನೆ. ಕರಸಿದ ಅದರವೇನು ಬಿತ್ತರಿಸು. ಕದಂಬ ಕಾಂತಾರದಲ್ಲಿ ತರುಣಿದ್ದಾಳೆ, ಆಕೆಯನ್ನು ಎಳೆದುಕೊಂಡು ಸಂಧಾನಕ್ಕೆಂದು ಬಂದಂತಹ ಸುಗ್ರೀವನ ಸಂಧಾನವನ್ನು ಧಿಕ್ಕರಿಸಿದೆಯ ಪಾಪಿ. ಸಂಗ್ರಾಮಕ್ಕೆಂದು ಬಂದಿದ್ದೇನೆ. ಬಂದವ ಧೂಮ್ರಾಕ್ಷ, ಬಾ.
ಮುಂಡಮದಾದೇವಿ ನಾರಾಯಣಿ ನಮಸ್ತುತೆ. ಭೂಲೋಕದಲ್ಲಿ ಮಹಾ ಚಂಡಮುಂಡರ ರುಂಡವನ್ನು ಚೆಂಡಲಾಡಿದ್ದಾಳೆ ದೂರ್ತಿ. ಹಾಗೆ ಅದಟನ್ನು ಮುರಿಯುವುದಕ್ಕಾಗಿ ಹೊರಡುವೆ. ಅಂದು ನೋಡಿದರೆ ದಾನವ ಮೂಲಬಲ ಸಹಿತವಾಗಿ ನೀನೇ ಹೊರಟೆಯಲ್ಲ ಯಾವ ಕಡೆ ಚಂಡಮುಂಡರು ಕದಂಬ ಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ತರುಣಿಯೋರ್ವಳನ್ನು ಕಂಡು ಬಂದು ವಿಚಾರವನ್ನು ತಿಳಿಸಿದ್ದಾರೆ. ಏನಂತೆ? ಆಕೆಯನ್ನು ನಾನು ಮದುವೆ ಆಗ್ಬೇಕು. ಏನು ನಿರ್ಧಾರ ಮಾಡಿದೆ? ಮದುವೆ ಆಗುವುದಕ್ಕಾಗಿ ತೀರ್ಮಾನ ಮಾಡಿಕೊಂಡಂತಹ ನಾನು ನೀನು ಸುಗ್ರೀವನನ್ನು ಕಳುಹಿಸಿದೆ. ಯಾಕಾಗಿ? ಸಂಧಾನ ಮುಖೇನ ಕರೆತರುವುದಕ್ಕಾಗಿ. ನಡೆಯಿತೆ ಸಂಧಾನ. ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದ್ದಾಳೆ. ಸಮರಾಪೇಕ್ಷಿತಳು. ಏನು ಉತ್ತರ ಕೊಟ್ಟು ಕಳುಹಿಸಿದೆ? ಧೂಮ್ರಾಕ್ಷರನ್ನು. ಯಾಕಾಗಿ? ಎಳೆದುಕೊಂಡು ಹೂಂಕಾರದಿಂದಲೇ ಸುಟ್ಟು ಭಸ್ಮವಾಗಿಸಿದ್ದಾಳೆ. ಧೂಮ್ರಾಕ್ಷರನ್. ಆಮೇಲೆ ಚಂಡಮುಂಡರನ್ನೇ ಕಳುಹಿಸಿದೆ. ಚಂಡಮುಂಡರ ರುಂಡವನ್ನು ಚೆಂಡ ನೋಡಿದ್ದಾಳೆ. ನಿಜವೇ? ಮತ್ತೆ ನೀನೀಗ ಹಾಗೆ ಅದನ್ನು ಮುರಿದು ಎಡೆ ಮಾಡಿ ಕಟ್ಟಿ ಎಳೆದುಕೊಂಡು ಆವೇಶ ಸಹಜವೇ. ಆದರೂ ಆಲೋಚನಾ ವಿರಹಿತವಾದ ಕಾರ್ಯವನ್ನು ನೀನು ಈ ತನಕ ಎಸಗಿದವನಲ್ಲ. ಆಡುವುದನ್ನು ಅವಧರಿಸುವೆ.
ಕೇಳನ ಮಾತು ಎದಗಿರಿದು ನೀವನೆಯಾದೆ ಮನದಲ್ಲಿ ರಸ್ತ ಏನು ಪ್ರಭು ಎದಗಿರಿದು ನೀವನೆಯಾದೆ ಮನದಲ್ಲಿ ರಸ್ತ ಮನಸ್ಸಿನ ಛಲಕೆ ಏನದು? ಸುಗ್ರೀವನಂತಹ ಚತುರಮತಿಯ ಮಾತುಗಳಿಗೂ ನಿನ್ನಲ್ಲಿ ಈಗ ಮೌಲ್ಯ ಹುಟ್ಟಲಿಲ್ಲ. ಅಂತವನ ಮಾತನ್ನು ತಿರಸ್ಕರಿಸಿಯೋ ಅಥವಾ ಅವನ ಅಭಿಪ್ರಾಯವನ್ನು ಧಿಕ್ಕರಿಸಿಯೋ ಕಾಮಿನಿಯ ಕೈ ಹಿಡಿಯುವ ಕಾರ್ಯದಲ್ಲಿ ಅತ್ಯಾಸಕ್ತಿಯಿಂದ ಮುಂದಾಗುತ್ತಿರುವ ನಿನಗೆ ಹೇಳುವುದಕ್ಕೆ ಇನ್ನಾರಿದ್ದಾರೆ. ಸುಗ್ರೀವ ಕೇವಲ ಸಚಿವ ಸ್ಥಾನವನ್ನು ಮಾತ್ರ ಅಲಂಕರಿಸಿದವನಲ್ಲ, ದಾನವ ಸಮುದಾಯದಲ್ಲಿ ವಯೋಮಾನದಿಂದಲೂ ಹಿರಿಯನಿದ್ದಾನೆ. ಮಾತ್ರ ಅಲ್ಲ, ಸಕಲರ ಸಗೌರವವನ್ನು ಹೊಂದಿದವನಿದ್ದಾನೆ. ಅಂತವನ ಮಾತಿಗೆ ನೀನಿಂದಿನ ದಿನ ಮೌಲ್ಯ ಕಲ್ಪಿಸಲಿಲ್ಲ ಅಂತಾದ್ರೆ ಮತ್ತೆ ನಿನ್ನಲ್ಲಿ ಆಡುವುದಕ್ಕೆ ಯಾವನಿಗೆ ಧೈರ್ಯ ಬಂದಿತ್ತು? ಆದರೂ ಅಳಿಯ ಅನ್ನುವಂತಹ ಕಾರಣಕ್ಕಾಗಿ ಅಕ್ಕರೈ ನನ್ನನ್ನು ನೀನು ಬೆಳೆಸಿರುವುದರಿಂದ ನಾನಲ್ಲದೆ ಮತ್ತೊಬ್ಬನಲ್ಲ ಅನ್ನುವಂತಹ ನಿರ್ಣಯಕ್ಕೆ ಬಂದು ನಿನ್ನಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಧನುಜೇಶ ಕೇಳೆನ್ನೋ ಮಾತು. ಏನು ಪ್ರಭು ಇದು? ಏನು? ಕೇವಲ ನನ್ನೊಬ್ಬನ ಅಭಿಪ್ರಾಯ ಅಂತ ಭಾವಿಸಬೇಡ. ಏನೋ ಒಂದು ಭ್ರಮೆಗೆ ನೀನು ಒಳಗಾಗಿರಬೇಕು. ಅಲ್ಲದೆ ಹೋದ್ರೆ ಕಾರ್ಯ ಕಾರಣಗಳ ಸರಿಯಾದಂತಹ ಸಮನ್ವಯವನ್ನು ಸಾಧಿಸಿ ಕಾರ್ಯಪ್ರವೃತ್ತವಾಗುವಂತಹ ಸ್ವಭಾವವನ್ನು ನೀನು ಹೊಂದಿದವು. ಒಳಿತು ಕೆಡುಕುಗಳನ್ನು ಮೊದಲೇ ತರ್ಕಿಸುವ ಬುದ್ಧಿ ನಿನ್ನಲ್ಲಿ ಸದಾ ಜಾಗೃತವಾಗಿರುವಂತಹದ್ದು. ಅಂತಹ ನೀನಿಂದು ದುಡುಕು ಬುದ್ಧಿಯ ವ್ಯವಹಾರವನ್ನು ಕೈಗೊಂಡವನಂತೆ ನಮಗೆ ಅನ್ನಿಸ್ತದೆ. ಅಹುದೋ ಅಲ್ವೋ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಿನ್ನ ಅಂತರ್ಯದ ಆಳವನ್ನು ನಾವು ಅರಿಯುವಂತಹ ಸಾಮರ್ಥ್ಯವನ್ನು ಹೊಂದಿದವರಲ್ಲ. ಪಕ್ಕನೆ ನಿನ್ನದ್ದಾದ ವ್ಯವಹಾರದಿಂದ ಕಂಡು ಬಂದದ್ದೇನು? ಮನ್ಮಥನ ಶರಕ್ಕೆ ಈಡಾದ ಒಬ್ಬಾತ ವ್ಯಕ್ತಿ ಹೇಗೆ ಮುಂದಿನ ಆಲೋಚನೆ ಇಲ್ಲದೆ ಸದ್ಯದಲ್ಲಿ ಏನು ಪರಿಣಾಮವೋ ಅದನ್ನಷ್ಟೇ ಯೋಚಿಸಿ ಆ ಲಾಭಕ್ಕಾಗಿ ಮುಂದುವರಿಯುವಂತಹ ಪ್ರವೃತ್ತಿ ನಿನ್ನ ವ್ಯವಹಾರದಲ್ಲೂ ಇಂದಿನ ದಿನ ಕಂಡು ಬರುತ್ತಾ ಇದೆ. ಪ್ರಭು, ಅಷ್ಟು ಸುಲಭದಲ್ಲಿ ನೀನು ಹಾಗೆಲ್ಲ ಒಳಗಾಗುವಲ್ಲ. ಯಾಕೆಂದ್ರೆ ವಿಶಾಲವಾದ ನಿನ್ನ ಬದುಕಿನಲ್ಲಿ ವಿಶೇಷವಾದಂತಹ ಲೋಕಾನುಭವವನ್ನು ಗಳಿಸಿದ್ದು. ಕೇವಲ ಲೋಕಾನುಭವ ಅನ್ನುವುದು ನಾವೆಷ್ಟು ಕಾಲ ಬದುಕಿದ್ದೇವೆ ಅನ್ನುವುದರಿಂದ ಕಳೆದು ಹೋದ ಆಯುಷ್ಯನ್ನು ಅಳೆಯುವುದಕ್ಕಾಗಿರುವಂತಹ ಒಂದು ಅಳತೆಗೋಲು ಮಾತ್ರ ಅಲ್ಲವಲ್ಲ. ಮುಂದಿನದ್ದಾದಂತಹ ನಮ್ಮ ನಿರ್ಣಯಗಳನ್ನು ನಿರ್ಣಯಿಸಿಕೊಳ್ಳುವಲ್ಲಿಯೋ ಕೈಗೆತ್ತಿಕೊಳ್ಳುವಲ್ಲಿಯೋ ಅದು ನಮಗೆ ಅನುಕೂಲವಾಗಿ ವಿನಿಯೋಗವಾಗಬೇಕು. ಸಹಜವಾಗಿ ಇಂದ್ರಿಯಗಳು ಕೆರಳಿಯೋ ಅರಳಿಯೋ ಕಂಡೆಡೆಗೆಲ್ಲ ಕಣ್ಣು ಹೊರಳಿಯೋ ವ್ಯವಹರಿಸಬೇಕಾದಂತಹ ಹರೆಯದಲ್ಲಿ ನಿಗ್ರಹವನ್ನು ಸಾಧಿಸಿದವ ನೀನು. ವ್ರತನಿಷ್ಠನಾದಂತಹ ಒಬ್ಬಾತ ಯೋಗಿಯ ಹಾಗೆ ಭೋಗ ಸಾಮ್ರಾಜ್ಯದ ಮಧ್ಯದಲ್ಲೇ ಬದುಕು ಸಾಧಿಸುವವನಾದರು ವಿಶಿಷ್ಟವಾದಂತಹ ವಿಧಾನದಿಂದ ನೀನು ಈ ತನಕ ಬದುಕಿನಲ್ಲಿ ಮುಂದಕ್ಕೆ ಬಂದಿದ್ದೆ. ಅಂತಹ ನೀನು ಇಂದಿನ ದಿನ ಕಾಣದೇ ಇದ್ದ ಹೆಣ್ಣಿಗಾಗಿ ಹಂಬಲಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳಕೊಳ್ಳುವ ಒಂದು ಭ್ರಮೆಗೆ ಒಳಗಾಗುತ್ತೆ ಅಂತಾದ್ರೆ ಏನು ಪ್ರಭು ಇದಕ್ಕೆ? ಎಷ್ಟಾದರೂ ಆಕೆ ಸಾಮಾನ್ಯ ತರುಣಿ ಅಲ್ವೇ? ಯಾರು ಆಕೆ ಪ್ರಭು? ಮತ್ತೆ ಯಾರು? ತರುಣಿಯಲ್ಲವள் ಆದಿಮಾ
ಜರಿದು ಬಂಡು ದೊರೆಯ ನೆರೆಗೂ ಜರಿದು ಬಂಡು ದೊರೆಯ ಸರ್ವೇ ಸಾಮಾನ್ಯ ತರುಣಿ, ಇದು ಕೇವಲ ನಾಲಗೆಯ ತುದಿಯ ಮಾತು. ಅದನ್ನು ನಾನು ಅರ್ಥೈಸಿಕೊಳ್ಳಬಲ್ಲೆ. ಯಾಕೆ? ಅಂತರಂಗದ ಮಾತಾದರೆ ಇಷ್ಟಾವೇಶದಿಂದ ನಿನಗದ ನಾಡುವುದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಯಾಕಂದ್ರೆ ಜೀವನವೇ ಒಂದು ಪಾಠಶಾಲೆ. ನಮಗೆ ಒದಗಿದಂತಹ ಒಂದೊಂದು ಅನುಭವಗಳು ನಮ್ಮ ಬುದ್ಧಿಯನ್ನು ಪಕ್ವಗೊಳಿಸ್ತಾ ಮುಂದಕ್ಕೆ ಸಾಗುವುದಕ್ಕೆ ಅವಕಾಶವನ್ನು ಒದಗಿಸಿಕೊಡ್ತದೆ. ಸ್ವಯಂ ನೀನು 14 ಲೋಕಗಳ ವಿಭುವಾಗಿ ಸ್ಥಾಪಿತನಾಗುವಲ್ಲಿ ಸಾಗಿ ಬಂದಂತಹ ಸಾಧನಾ ಪಥ ಎಷ್ಟು ದುರ್ಗಮವಾದದ್ದು ಅನ್ನುವಂತಹ ತಿಳುವಳಿಕೆಯಾದರೂ ನಮಗಿದೆ. ಅಷ್ಟೊಂದು ಸಂಕಟವನ್ನು ನೋವನ್ನು ತಾನಾಗಿ ಸ್ವೀಕರಿಸಿ ಬಂದಂತಹ ಸ್ಪರ್ಧೆಗಳಿಗೆಲ್ಲ ಎದೆಗೊಟ್ಟು ಪಂಥಾಹ್ವಾನವನ್ನು ಸ್ವೀಕರಿಸಿದಂತಹ ಒಬ್ಬಾತ ಸಾಧಕನಾಗಿ ಸಿದ್ಧಿಯನ್ನು ನೀನು ಹೊಂದಿದಂ. ಅಂತಮ ಇಂದಿನ ದಿನ ಆವೇಶದಿಂದ ಹೊರಟಂತಹ ವಿಧಾನವನ್ನು ಗಮನಿಸಿದರೆ ಸ್ಪಷ್ಟವಾಗುತ್ತದೆ. ಏನೋ ಬಂದು ನಮಗೆ ಪಂಥಾಹ್ವಾನವನ್ನು ಒಡ್ಡಿದಂತಹ ಹೆಣ್ಣನ್ನು ಸಾಮಾನ್ಯಳೆಂದು ನೀನು ಭಾವಿಸಲೇ ಇಲ್ಲ. ಈಗ ಆಡುವುದು ಮಾತ್ರ ಅವಳು ಸಾಮಾನ್ಯ ಹೆಣ್ಣಲ್ಲೂ ಅಲ್ಲ ಪ್ರಭು. ಮತ್ತೆ ಖಂಡಿತ ಸಾಮಾನ್ಯಳಾಗಿರುವುದಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಹೆಣ್ಣಿಗೆಲ್ಲ ಆದರೆ ಚಂಡಮುಂಡರ ಚಿತ್ತವನ್ನು ತನ್ನತ್ತ ಸೆಳೆಯುವುದಕ್ಕೆ ಸಾಧ್ಯವಾಗ್ತದೆ. ಸಾಮಾನ್ಯಳಾದಂತಹ ಹೆಣ್ಣಿಗೆ ಮನಸೋಲುವಷ್ಟು ಶುಂಭದೊರೆಯ ಮನಸ್ಸು ದುರ್ಬಲವಾದದ್ದು. ಇದರಿಂದಲೇ ಸಾಧ್ಯವಾಗ್ತದೆ ಆಕೆ ಏನು ಅನ್ನುವುದನ್ನು ಗುರುತಿಸಿಕೊಳ್ಳುವುದಕ್ಕೆ. ಪ್ರಭು, ನನಗನ್ನಿಸ್ತದೆ ಏನೋ ತಂದೆ ತಾಯಿಗಳ ಬಸಿರಿಂದ ಒಗೆದಂತಹ ಒಂದು ಜನ್ಮ ಅಲ್ಲ ಅದು. ಮತ್ತೆ ಅದರ ಹಿನ್ನೆಲೆಯಲ್ಲಿ ಬೇರೆ ಏನೋ ಒಂದು ವಿಶೇಷ ಇದೆ. ಹಾಗಿದ್ರೆ ಏನು, ಯಾವುದು, ಯಾಕೆ, ಯಾವಾಗ, ಇದರ ಬಗ್ಗೆ ಒಂದು ನಾವು ಆಲೋಚನೆಯನ್ನು ಕೈಗೊಳ್ಳಬೇಕಾದ ಅವಸರ ಸಿದ್ಧವಾಗಿದೆ ಎನ್ನುವುದು ಸ್ಪಷ್ಟ. ಪ್ರಭು, ದೇವಲೋಕವನ್ನು ಸ್ವಾಧೀನ ಮಾಡಿದೆವು. ಒಂದು ಹಂತದ ನಮ್ಮದ್ದಾದಂತಹ ವಿಕ್ರಮಾತಿಶಯವನ್ನು ಮೆರೆಸುವುದಕ್ಕಾಗಿ ಸರಿ ಒಪ್ಪಿಕೊಳ್ಳೋಣ. ಆದರೆ ಲೋಕದ ನಿಯತಿಯನ್ನೇ ಅತಿಕ್ರಮಿಸಿದೆವಲ್ಲ. ನಮಗೆ ದೇವಲೋಕ ಬೇಕು. ದೇವಲೋಕದವರು ಭೂಲೋಕಕ್ಕೋ ಪಾತಾಳ ಲೋಕಕ್ಕೋ ಏನು ಮಾಡಬೇಕು ಅದು ಮಾಡುವ ಇಷ್ಟ ನಮಗಿಲ್ಲ. ಈಗ ದೇವಲೋಕವನ್ನು ನಾವು ಪಡೆದ ಮೇಲೆ ಅದನ್ನು ದಿವಲೋಕವಾಗಿ ಉಳಿಸಿಕೊಂಡರಲ್ಲೋ ನಾವು ಪಡೆದದ್ದಕ್ಕೆ ಸಾರ್ಥಕ. ಅಲ್ಲದ್ರೆ ನಮಗೆ ದೇವಲೋಕ ಎಂತದ್ದಕ್ಕೆ? ಹಾಗಿದ್ರೆ ದಿವಲೋಕದಿಂದ ಏನು ಕೊಡಮಾಡಲ್ಪಡಬೇಕು ಅದು ಈ ಲೋಕಗಳಿಗೆ ಕೊಡಮಾಡಲ್ಪಡಬೇಕು. ದಿವಲೋಕದಲ್ಲಿದ್ದವರು ಹೇಗೆ ಬದುಕಬೇಕು ಅದಕ್ಕನುಗುಣವಾಗಿ ಪರೋಕ್ಷ ಪ್ರಿಯತೆಯನ್ನೇ ಪ್ರಧಾನ ಗುಣವಾಗಿ ಉಳ್ಳ ದೇವತೆಗಳಂತೆ ನಾವು ಬದುಕುವುದಕ್ಕೆ ಮುಂದಾಗಬೇಕಿತ್ತು. ದೇವತೆಗಳು ಹವಿಸ್ಸು ನಮಗೆ ಬೇಕು. ದೇವತೆಗಳು ಮಾಡುವ ಲೋಕ ಕಲ್ಯಾಣದ ಕೆಲಸ ನಮಗೆ ಬೇಡುವ. ಆದ್ದರಿಂದಲೇ ಪರಸ್ಪರ ವಿರೋಧಾಭಾಸಗಳು ಒದಗಿದಂತಹ ಸನ್ನಿವೇಶದಲ್ಲಿ ಲೋಕದ ಹಿತವನ್ನು ಸಾಧಿಸುವ ಉದ್ದೇಶಕ್ಕಾಗಿ ಆ ಮರೆಯ ಮಹಾಚೇತನ ಸರ್ವೇಶ್ವರಿ ನಮ್ಮ ವಧೆಯನ್ನು ಸಂಕಲ್ಪಿಸಿ ಕದಂಬವನದಲ್ಲಿ ಬಂದು ನೆಲೆಸಿರಬೇಕು. ಪ್ರಭು, ಒಂದು ಕ್ಷಣ ಯೋಚನೆ ಮಾಡು. ಏನೋ ಹೋದರೆ ಹೋಗಲಿ ಅತ್ಲಾಗಿ ಹೀಗೆ ಲೆಕ್ಕಕ್ಕೆ ಸಿಗದೇ ಇದ್ದ ವ್ಯಕ್ತಿ ಅಲ್ವಲ್ಲ ನಮ್ಮ ಧೂಮ್ರಾಕ್ಷ ಚಂಡಮುಂಡರು. ಅಲ್ಲ, ಒಂದು ಸಮಯದಲ್ಲಿ ನಿನಗೆ ಕತ್ತಿ ಹಿಡಿದು ನಿಂತಿದ್ದಾರೆ, ಅವರು ಪ್ರಶ್ನೆ ಬೇರೆ. ಆದರೆ ಮತ್ತೊಂದು ಸಂಬಂಧ ಸಂಧಾನ ಮೆಳೆದ ಮೇಲೆ ಶುಂಭದುರೆಯ ಕುರಿತಾಗಿ ಎಷ್ಟು ಅದಮ್ಯವಾದಂತಹ ಭಕ್ತಿಯನ್ನು ಹೊಂದಿದ್ದವರು, ಪ್ರೀತಿಯನ್ನು ತೋರಿಸಿದವರು, ಅಂತವರನ್ನು ನಾವು ಕಳಕೊಂಡಿದ್ದೇವೆ. ಹಾಗಿದ್ರೆ ಇದೇನು, ಅವಳನ್ನು ವಿರೋಧಿಸಿ ಸಾಗಿದರೆ ನಮ್ಮ ಬ್ರಹ್ಮಚರ್ಯವೂ ನಿಲ್ಲುವುದಿಲ್ಲ, ನಮ್ಮ ವರಬಲವು ಸಾಕಾಗುವುದಿಲ್ಲ, ಯಮನ ಮನೆ ಗತಿ. ಆಕೆಯನ್ನು ನಾನಾ ರೀತಿಯಾಗಿ ಹೊಗಳ್ತಾ ಬಂದೆ. ಆ ವಿಚಾರವೆಲ್ಲ ಬದಿಗಿರಿ. ನಿನ್ನ ಕೊನೆಯ ಅಭಿಪ್ರಾಯವೇನು? ಏನನ್ನು
ಮೂರ್ಖತೆಗೆ ಬಿಡು ಮನದ ಮೂರ್ಖತೆಯ ಜಗದ ಕರಡೆಗೆ ಭಕ್ತಿಯುದಲ್ಲಿ ಕೊಡಬಡುತ್ತ ಪಡೆದವಳ ಅರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಬೀರನ ಹೊಲದ ತಲದಲ್ಲಿ ಪಡೆದು ಸುಖವನು ಬಾಳು ಸುಖವಾಗಿ ಸುಖವಾಗಿ ಬಾಳೋಣ ಬಾಳೋಣ ಬಿಡುವ ಮನದ ಮೂರ್ಖತೆಯ ಬಿಡು ಮನದ ಮೂರ್ಖತೆಯ ಪ್ರಭೋ ಬಿಡು ಮನದ ಮೂರ್ಖತೆಯ ಪ್ರಭು ಬಿಡು ಪ್ರಭೋ ರಕ್ತ ಬೀಜ ಇನ್ನೂ ಎಂತದ ಕೈ ಹಠ ಆಕೆಯ ಕೈ ಹಿಡಿಯುತ್ತೇನೆ ನಮಗಾಗಿ ಬರುವ ಸಂಬಂಧ ಅಲ್ಲ ಅಂತ ಈಗಾಗಲೇ ಅರ್ಥ ಆಗಿದೆ ಬಿಟ್ಟು ಬಿಡೋದನ್ನು ಮೂರ್ಖತನದ ತೀರ್ಮಾನ ಅಂತ ಆಗಿ ಹೋದೀತು ಬಂದವಳು ತ್ರಿಜಗಜ್ಜನನಿ ಆದ್ದರಿಂದಲೇ ಅವಳಲ್ಲಿ ವಿರೋಧ ಅಲ್ಲ ಬ್ರಹ್ಮ ನಮಗೆ ಕೊಟ್ಟ ಆಯುಷ್ಯವನ್ನು ಇನ್ನಾದ್ರೂ ಸದ್ವಿನಿಯೋಗ ಮಾಡೋಣ ಬಾಗಬೇಕಾದಲ್ಲಿ ಬಾಗೋಣ ಬೀಗಬೇಕಾದಲ್ಲಿ ಮಾತ್ರ ಬೀಗೋಣ ಈ ಬದಲಾವಣೆಗೆ ನಾವು ಸಿದ್ಧ ಅನ್ನುವುದನ್ನು ತೋರಿಕೊಡುವುದಕ್ಕಾಗಿ ಪ್ರಪ್ರಥಮವಾಗಿ ಹೋಗಿ ಅವಳ ಕಾಲ ನಿನ್ನ ಬೆಳಗಿನ ಮಾತನ್ನು ಯುದ್ಧಕ್ಕಾಗಿ ಹೊರಟು ನಿಂತವ ನಾನು ನಿನಗೆ ಬರುವುದಕ್ಕೆ ಮನಸ್ಸಿದ್ದ ನನ್ನ ಜೊತೆಯಾಗಿ ಬಾ ಇಲ್ಲದಿದ್ದರೆ ನನ್ನ ಎದೆ ಎತ್ತೋಣವು. ನಿನಗಿಂತ ಮೊದಲ ಬಲಿ ನಾನು ಪಕ್ಕದಂಬವನದಲ್ಲಿ ಕಂಡು ತಿಳಿಯದೆ ಇನಿದಾಯ್ದೆ ಮಾಡಲೇ ನಿನ್ನ ಶಿವನೇ
ಮೋದಾಲಿತ್ತು ಕಾಪಾಡಿ. ತಿಳಿದು ಕೊಂಡಾಡಿದನು ಲೋಕವಂದಿತೆ ಪಾವನಸ್ವರೂಪೆ ಸುಂದರತೆ ಕಲ್ಯಾಣಿ ಪರಮಶ್ರೀ. ನಮೋ ನಮಃ ನಮೋ ನಮಃ ನಮೋ ನಮಃ. ನೋಡಿದನು ಬೇಡಿದನು ಕೊಂಡಾಡಿದನು ನೋಡಿದನು ಹೊರಡುವಾಗ ಇದ್ದ ಉತ್ಸಾಹ ಕದಂಬ ವನಕ್ಕೆ ಸೇರಿದ ಕ್ಷಣದಲ್ಲಿ ಮರೆಯಾಗಿ ಹೋಯಿತಲ್ಲ. ಒಡೆಯನ ಮುಂಭಾಗದಲ್ಲಿ ಅಭಿಮಾನ ಕೆರಳಿ ಪಂಥದ ನುಡಿಗಳನ್ನಾಡಿ ಹೊರಟು ನಿಂತನು. ನಿನಗಿಂತ ಮೊದಲು ಒದಗಿ ಬರುವ ಯಾವ ಪ್ರಾಪ್ತಿಯಾದರೂ ಆದೀತು, ಅದನ್ನು ಹೊಂದುವುದಕ್ಕೆ ನಾನು ಸದಾ ಸಿದ್ಧ. ಈ ನಿರ್ಣಯದಿಂದ ಅವನಿಂದ ಅಪ್ಪಣೆಯನ್ನು ಕೈಗೊಂಡು ಹೊರಟೆ. ಆದರೆ ಈ ತನಕ ಸಂಗರವೆಂದರೆ ಹೆದರದ, ಸಾವೆಂದರೆ ಭಯ ಬೀಳದ ರಕ್ತಬೀಜನ ಅಂತರಂಗ ಕದಂಬವನವನ್ನು ಸೇರಿದ ಕ್ಷಣದಲ್ಲಿ ಒಂದು ಕ್ಷಣಕ್ಕೆ ಅಲುಗಾಡಿ ಬಿಟ್ಟಿತಲ್ಲ ಶಿವನೇ. ಅಪ್ಪ, ಸಾವನ್ನೇ ಗೆದ್ದವರು ಈ ಭಾವ ಇದ್ದದ್ದರಿಂದ ನಮ್ಮ ಕಣ್ಣ ಮುಂಭಾಗದಲ್ಲಿ ನಮ್ಮಿಂದಲೇ ನಾಶವಾದ ಅನೇಕರ ಸಾವಿನ ಆಕ್ರಂದನವನ್ನು ಕೇಳಿದರು. ಸಾವಿನ ಕುರಿತಾದಂತಹ ಭೀತಿ ನಮಗೆ ಮೂಡಲೇ ಇಲ್ಲ. ಆದರೆ ನಮ್ಮ ಬದುಕಿನಲ್ಲಿ ಪ್ರಥಮವಾಗಿ ಸಾವು ಒಂದರ ಅಂಜಿಕೆ. ಹಾಗಿದ್ರೇನು ಇಷ್ಟರ ತನಕದ ಹಾಗಲ್ಲ ಅನ್ನುವುದು ನಿರ್ಣಯವೇ. ಇದು ನಮ್ಮ ಕೊನೆಯ ಪ್ರಯಾಣವೇ ಆಗಿರಬೇಕು. ಶಿವನೇ, ಕದಂಬವನವನ್ನು ಗಮನಿಸಿದರೆ ಗೊತ್ತಾಗ್ತದೆ ಬಂದು ನೆಲೆಸಿದವಳ ಮಹಿಮಾ ಸಂಪನ್ನತೆಯೇ. ಬಹುಶಃ ಅವಳು ಬರುವುದಕ್ಕಿಂತ ಮುನ್ನ ಇದು ಹೇಗಿದ್ದಿರ್ಬೋದು, ಇವತ್ತು ಹೇಗಿದೆ. ಹಾಗಿದ್ರೆ ಅವಳನ್ನೊಮ್ಮೆ ಕಂಡು ಮುಂದಿನ ನಿರ್ಣಯವನ್ನು ಕೈಗೊಳ್ಳುವಂತಹ ಪ್ರಯತ್ನಕ್ಕೆ ನಾವು ಮುಂದಾಗಬೇಕು. ನೋಡೋಣ, ಬೆಳಕಿನ ಮೂಲವನ್ನೇ ಆಧರಿಸಿ ಅರಸುತ್ತಾ ಅರಸುತ್ತಾ ಏನಿದೆ ಗಾಢ ವೈಭವದಿಂದ ಕಾಂಚನದ ಉಯ್ಯಾಲೆಯನ್ನೇರಿ ಲೀಲೆಯಿಂದ ತೂಗುತ್ತಾ ಕಾಲ ಕಳೆಯುತ್ತಿರುವಂತಹ ಈ ತಾಯಿಯನ್ನು ನೋಡಿದರೆ ಈಕೆ ಲೋಕಾತೀತಳು, ಕಾಲಾತೀತಳು, ಕರ್ಮಾತೀತಳು ಅನ್ನುವುದು ನಿರ್ಣಯವಾಗುತ್ತದೆ. ಶಿವನೇ ಶಿವನೇ ಶಿವನೇ, ಮರ್ತ್ಯಭೂಮಿಯಲ್ಲಿ ಸಂಜನಿಸಿದ ಯಾವನಿಗಾದರೂ ಒಂದು ಕರ್ಮ ಅನಿವಾರ್ಯ. ಏನಾದರೂ ಮಾಡಲೇಬೇಕು, ಮಾಡದೇ ಇರುವುದಕ್ಕಾಗುವುದಿಲ್ಲ ಈ ಪ್ರಪಂಚದಲ್ಲಿ ಹುಟ್ಟಿದವನಿಗೆ. ಆದರೆ ಮಾಡಿಯೂ ಮಾಡದಂತೆ, ಮಾಡದೇ ಇದ್ದರೂ ಮಾಡಿದಂತೆ ಎಲ್ಲವನ್ನು ತನ್ನ ಲೀಲೆಯಾಗಿ ಸ್ವೀಕರಿಸಿ ತನ್ನ ಸಂಕಲ್ಪ ಮಾತ್ರದಿಂದಲೇ ಸಕಲವನ್ನು ಸರಾಗವಾಗಿಸಬಹುದಾದ ವಿಶೇಷವಾದ ಸಾಮರ್ಥ್ಯವನ್ನು ಹೊಂದಿದಂತಹ ತಾಯಿಯೇ ಇವಳು ಅನ್ನುವುದು ನಿರ್ಣಯ. ಇವಳೊದಗಿ ಬಂದ ಕಾಲಕ್ಕೆ ನಮ್ಮ ಆಯುಷ್ಯದ ಅವಧಿ ಮುಗಿದು ಹೋಯಿತು ಅನ್ನುವುದು ನಿರ್ಣಯ. ಶಿವನೇ ಮಾಡಲಿ. ಪ್ರಾಯ ಒಡೆಯನಾದ ಶುಂಭನಿಗೂ ಅದು ಅರ್ಥ ಆಗಿರಬೇಕು. ಪಡೆದ ವರ ಅವನಿಗೆ ಗೊತ್ತಿಲ್ವೇ? ಸಾವು ಅವನಿಗೂ ಸಹ್ಯವಾದಂತಹ ಬಹಳ ಹಿತವಾದಂತಹ ವಿಚಾರ ಏನು ಅಲ್ಲವಲ್ಲ. ಬಹುದೀರ್ಘಕಾಲ ತನ್ನ ಜೀವನಾವಧಿಯಲ್ಲಿ ಸಾವನ್ನು ಗೆದ್ದವನಂತೆ ಭ್ರಮಿಸಿ ಅವನೂ ಬದುಕಿದ. ಆದರೆ ಇಂದೀಗ ತಾನಾಗಿ ಸಾವು ಕಣ್ಣ ಮುಂಭಾಗದಲ್ಲಿ ಬಂದು ನಿಂತ ಕಾಲಕ್ಕೆ ತಾನು ಈ ತನಕ ಸಾಗಿ ಬಂದಂತಹ ಪಥಕ್ಕೆ ವಿರುದ್ಧವಾಗಿ ಬದುಕಿಗಾಗಿ ಕಾಲು ಹಿಡಿಯಲಾರೆ ಈ ಭಾವ ಅವನಲ್ಲಿ ಊರ್ಜಿತವಾಗಿ ಉಳಿದಿರಬೇಕು. ಅದು ಇವಳ ಸಂಕಲ್ಪವೇ ಆಗಿರಬೇಕು. ಶಿವನೇ ಮಾಡಲೇನು, ಒಡೆಯನ ನಿರ್ಣಯದ ಮೂಲಕವಾಗಿ ಪರಿಣಾಮ ಆಗುವುದು ಒಡೆಯನಿಗೋ, ರಕ್ತಬೀಜನಿಗೋ, ಧೂಮ್ರಾಕ್ಷನಿಗೋ, ಚಂಡಮುಂಡನಿಗೋ ಮಾತ್ರ ಅಲ್ಲವಲ್ಲ. ವಿಸ್ತಾರವಾದ ದಾನವ ಸಾಮ್ರಾಜ್ಯದಲ್ಲಿರುವ ಅಸಂಖ್ಯ ರಾಕ್ಷಸ ಪ್ರಜೆಗಳು, ಅವರೆಲ್ಲರೂ ಇದರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ. ಯಾವನೇ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿ ಸಂಜನಿಸಿದ ಶಾಶ್ವತ ಅಲ್ಲ. ಒಂದಲ್ಲ ಒಂದು ದಿವಸ ಸಾವಿದ್ದೇ ಇದೆ. ಆದರೆ ಶಾಶ್ವತವಾದದ್ದು ಯಾವುದು? ತಾನಳಿದ ಹೋದ ಮೇಲಾದರೂ ತಾನು ಯಾವ ಲಕ್ಷ್ಯವನ್ನಿರಿಸಿ ಆ ತನಕ ಸಾಗಿ ಬಂದಿದ್ದಾನೆ ಅದಕ್ಕೆ ಕೊರತೆ ಒದಗದ ಹಾಗೆ ಅವ ಸಾವನ್ನು ಸ್ವೀಕರಿಸುವಷ್ಟು ಸಮರ್ಥನಾಗಬೇಕು. ಅದಿಲ್ಲದೆ ಹೋಯ್ತಲ್ಲ ಅನ್ನುವುದಕ್ಕಾಗಿ
ಅಳುವ ಪರಿಸ್ಥಿತಿ ಬಂದು ಹೋಗಿದೆ ನಮಗೆ. ಮಕ್ಕ ಕಾರಣಕ್ಕಾಗಿ ಅಲ್ಲ, ಆದರೂ ಮಾಡಲೇನು, ಏನಾದರೂ ಒಂದು ನಿರ್ಧಾರಕ್ಕೆ ಬರಲೇಬೇಕಾಗುತ್ತದೆ. ಬರಿಗೈಯಿಂದ ಮರಳಿ ಮನೆ ಸೇರಲಿಕ್ಕಿಲ್ಲ. ಏನಿದೆ ಇವುಗಳನ್ನು ಕರೆದೊಯ್ಯುವುದಕ್ಕೆ ಸಾಧ್ಯ ಆದರೆ ಮಾತ್ರ ಅರಮನೆಯಲ್ಲಿ ನಮಗೆ ಅವಕಾಶ ಇರುವುದು. ಅಲ್ಲದೇ ಇದ್ದರೆ ಮುಖಕ್ಕೆ ಮುಸುಕು ಹಾಕಿ ಮನೆಯ ಮೂಲೆಯಲ್ಲಿ ಮನಸ್ಸು ಮುದುಡಿ ಕುಳಿತುಕೊಳ್ಳಬೇಕಾದಂತಹ ಸ್ಥಿತಿ ಇದೆ. ಕರೆದೊಯ್ಯುವುದಕ್ಕೆ ಸಾಮರ್ಥ್ಯ ಸಾಕಾದೀತೆ, ಸಾಮರ್ಥ್ಯದಿಂದ ಆಗುವುದಿಲ್ಲ ಅನ್ನುವ ನಿರ್ಣಯದಿಂದಲೇ ಬಂದವ ಮತ್ತೆ ಸಾಮರ್ಥ್ಯ ಸಾಕಾದೀತೆ ಅಂತದ್ದು. ಹಾಗಿದ್ರೆ ಕರ್ತವ್ಯ ಯಾವುದು? ಒಂದು ಕ್ಷಣಕ್ಕೆ ಅವಳಿಗೆ ಒಪ್ಪಿಸಿ ಬಿಡೋಣ, ನೋಡೋಣ ಮುಂದಿನ ಗತಿಗೆ ನಮ್ಮ ಮತಿಯನ್ನು ಹೇಗೆ ತಿರುಗಿಸ್ತಾಳೆ ಎನ್ನುವುದು ನಮಗೆ ಅರ್ಥ ಆಗುತ್ತದೆ. ಹೋಗಿ ಅಡಿಗೆ ರಗೋಣ. ರಕ್ತಬೀಜಾಖ್ಯನ ಅಭಿವಾದನೆಗಳಮ್ಮ. ಅಮ್ಮ, ಶರದೃತುವಿನ ಚಂದ್ರಮಾನೋಪಾದಿಯ ಮುಖದ ತೇಜಸ್ಸನ್ನು ಹೊಂದಿದಂತಹ ನಿಂದ ಸೌಂದರ್ಯಾತಿಶಯ ಲೋಕವೇ ಬೆರಗುಗೊಳ್ಳುವಂತಹ 10 ಮಂದಿಗಳು ಓಡಾಡುವ ಜಾಗದಲ್ಲಿ ನೆಲೆನಿಲ್ಲಬೇಕಿತ್ತು. ಅದಕ್ಕೊಂದು ಪ್ರಶಸ್ತಿ ಮನ್ನಣೆ ಸಿಗುತ್ತಿತ್ತು. ಮನುಷ್ಯರು ಬಾರದೇ ಇದ್ದ ಈ ಜಾಗದಲ್ಲಿ ಗಟ್ಟಿಯಾಗಿ ಬಂದು ನಿಂತು ಬಂಗಾರದ ಉಯ್ಯಾಲೆಯನ್ನೇರಿ ತೂಗುತ್ತಾ ಇತ್ತು. ನಿನಗೆ ಸ್ವರ್ಣದ ಅಪೇಕ್ಷೆ ಇದೆ, ಅದೇ ಹೌದಾದರೆ, ಅತಿಶಯವಾದದ್ದನ್ನು ಸ್ವೀಕರಿಸುವ ಮನೋಭಾವವೇ ಹೌದಾದರೆ, ಹಬ್ಬ ಕುಂದಿಲ್ಲದ ಲೋಹದ ಹಾಗೆ, ಲೋಹಗಳಲ್ಲೇ ಶ್ರೇಷ್ಠವಾದ ಬಂಗಾರದ ಹಾಗೆ 14 ಲೋಕಗಳ ಪ್ರಭುವಾಗಿ ಇದಿರಿಲ್ಲದ ವೀರನಾಗಿ ಸ್ಥಾಪಿತನಾದಂತಹ ಶುಂಭದರೆ, ಅವನಂತ ಗಂಡು ಮತ್ತೊಬ್ಬ ಭೂಮಿಯಲ್ಲಿಲ್ಲ. ಅವನಲ್ಲದೆ ಮತ್ತಿನ್ನಾರು ನಿನಗೆ ಸರಿಯಾದ ವರ.
ಆದ್ದರಿಂದ ಅವನ ಅಪೇಕ್ಷೆ ಕೈಗೂಡಲಿ. ತಂದಿರುವ ಹೊನ್ನೊಂದಣವನ್ನೇ ಹೆಗಲಿಗೇರಿಸಿ ಊರಿಗೊಯ್ದು ಒಡೆಯನೊಂದಿಗೆ ನಿನ್ನ ಮದುವೆಯನ್ನು ನಡೆಸಿ ಅನವರತ ನಿನ್ನ ಪಾದ ಸೇವೆಯನ್ನು ಮಾಡಿ ಜೀವನದ ಧನ್ಯತೆಯನ್ನು ಹೊಂದಬೇಕನ್ನುವಂತಹ ನಿರ್ಣಯಕ್ಕೆ ಬದ್ಧನಾಗಿ ಬಂದಿದ್ದೇನೆ. ಬರಬೇಕಮ್ಮ, ಬರಬೇಕು. ರಕ್ತ ಬೀಜ ಅಮ್ಮ, ಪ್ರಶಸ್ತಿ ಮನ್ನಣೆಗಳಿಗೆ ಸಿಲುಕುವವಳು ನಾನಲ್ಲ. ಅದರ ಅರ್ಥ ಏನು? ಅದನ್ನು ಮೀರಿ ನಿಂತವಳು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತಲ್ಲ. ನಿನ್ನನ್ನು ಹೊಂದುವುದೇ ಶುಂಭನಿಗೆ ಪ್ರಶಸ್ತಿ. ಹಾಗಾದ್ರೆ ನನಗೆ ಯಾಕೆ ಪ್ರಶಸ್ತಿ? ಅದೇ ಹೇಳಿದ್ ನಾನು. ಅದರ ಅವಶ್ಯಕತೆ ನನಗಿಲ್ಲ. ಅಪೇಕ್ಷೆ ಇದ್ದು ನಾ ಕುಳಿತವಳು ಅಂತ ಆಡುವುದಕ್ಕೆ ತೊಡಗಿದೆ. ಆದ್ರೆ ಈ ಅಪೇಕ್ಷೆ ಎನ್ನುವುದು ಯಾವುದು ಬಲ್ಲೆಯ? ಸಜ್ಜನರನ್ನು ಕಾಪಿಡುವುದೇ ನನ್ನ ಅಪೇಕ್ಷೆಯಾಗಿದೆ. ಸಜ್ಜನರ ಬಾಳೆನ್ನುವುದು ಬಂಗಾರವಾಗಲಿ, ಆ ಕಾರಣಕ್ಕಾಗಿ ಸ್ವರ್ಣದ ಉಯ್ಯಾಲೆಯನ್ನೇ ಏರಿ ಕುಳಿತವಳು. ನಿಮ್ಮ ಸ್ವರ್ಣ ಯುಗಗಳು ಅಂತ ನೀವು ಭಾವಿಸಿಕೊಂಡಿದ್ದೀರೋ ಅದೆಲ್ಲವೂ ನಾಶವಾಗುವಂತಹ ಪರಿಸ್ಥಿತಿ ಈಗ ಒದಗಿ ಬಂದಿತು ಅಂತ ನೀವು ಆಲೋಚಿಸಿಕೊಳ್ಳಿ. ನಿಮ್ಮ ಸ್ವರ್ಣ ಯುಗವನ್ನಾದರೂ ಮೆಟ್ಟಿ ನಿಲ್ಲುತ್ತೇನೆ, ಅದನ್ನು ಉಯ್ಯಾಲೆಯೋಪಾದಿಯಲ್ಲಿ ತೂಗುತ್ತೇನೆ ಎನ್ನುವ ಕಾರಣದಿಂದಲೇ ಈ ರೀತಿಯಾಗಿ ಮಾಡಿದ್ದೇನೆ. ಕಾಲ ಕಾಮ ಕರ್ಮ ಇವುಗಳನ್ನು ಅರಿಯದಂತಹ ಶುಂಭನೋರ್ವ ಮೂರ್ಖ, ನೀ ರಣ ಹೇಳಿ ದೇಹವನ್ನೊಮ್ಮೆ ಅಲುಗಿಸಿ ಸಪ್ತ ಮಾತು ಕೋಟಿ ಸಂಖ್ಯೆಯಲ್ಲಿ ಮಾನಕ್ಕೆ ಬೇಕಾಗಿರುತ್ತೆ.
ಭೂಮಿಗೆ ಗೊತ್ತದು 4 ರಾಜ್ಯ 4 ದೇಶದ ಪರಿಚಯ ಬರ್ತು ಇನ್ನು ಕಾಣಕ ಕುರ್ನಂಚಿನ ಸೇವಾ ಕರ್ತಾರೆ ಆವಡ ಪರಕ್ಕೆ ಪನೀರಂಜಿ ಕಾಲಗೆ ಬುಟ್ಟರಂಜಿ ಕಾಲಗೆ ಇನ್ನು ಕಾಣಗಾಗಲೇ ಕೊರ್ಪಿರಂಚಿನ ಯೋಗ ಬರ್ತದೆ ಎಂದು ತೊನ್ನಂಚಿರಂಜಿ ಹೊರತು ಬರ್ತದೆ ಆವಡ ಕುರ್ನಂಚಿನ ಸೇವೆಡು ಒಬ್ಬ ರೀತಿ ತಪ್ಪು ತಾಂಗ ದೋಷ ಹೆಚ್ಚಿನ ಎತ್ತಿನಾಡಲ್ಲ ಐನಲ್ಲ ಮಟ್ಟಿಗೆ ಮಾಡೊಂದು ಓಯ್ನಲ್ಪ ಬತ್ತಿನಲ್ಪ ಭಾರಿ ಮದ ಬಂಡರು ಬಾಲೆ ಮನಸ್ಸದ ಭಾಗವತೇರಿ ಉಡಾಲ್ದಲ ఇప్పుడు ಶುದ್ಧವಾರಿಸಿದ ಭಕ್ತಿ ಅಮ್ಮ ಬಂತಿರಿಸಿದ ಸರ್ವೇಶ್ವರ ದಿನಪು ಒಡಮುಟ್ಟ ಈ ನಡುದಲ್ಲ ನಲ್ತೊಂದುಂಡ ಅಡಮುಟ್ಟ ಪೋಯಿನಲ್ಪ ಬತ್ತಿಲ್ಪ ತೋಜಂದಿನ ಕೈ ಕೊಡ್ದ ಆವಡಿ ಭಾರಿ ಬಟ್ಟಿಯರು ಅಪ್ಪನ ಸೇವೆ ಆಂಡಲ ಉಡಾಲ್ದಲ ಎಂಜಿ ಬೇಜಾರು ಉಂಡ ಅಂದತೆ ಆಮೇತ ಪುಟ್ಟೆ ತಕ್ಕಲು ಕುಲ್ಲುದು ಬಟ್ಟುವರಿ ಎಂಕಲು ಉಂತುದೆ ಬಟ್ಟೋಡತ್ತ ಉಂತುದು ಬಟ್ಟುನ ಸೇವೆ ಅಂದ ಬಣ್ಣಿಂದ ನಾನು ಉಂತಾ ಒಂದಿನ ಸೇವೆ ಹೊಂಪಾದು ಗರ್ಪೆ ಓಡೆಮುಟ್ಟ ಇನ್ನ ಚಂಡದ ಸುನಾದಕ್ಕೆ ಏನೊಂದು ಅಡೆಮುಟ್ಟ ಜೀವನದ ವಿನೋದನ ದಿಂಜಿದುಂಡಿಗೆ ಗೋಯಿನಲ್ಪ ಬತ್ತಿನಲ್ಪ ಅಪ್ಪೆ ಬೆರೆಸಾಯೋದರ್ಪೆ ಆವಡಿ ಅಪ್ಪನ ಸೇವೆ ಅಪ್ಪೆ ಬಲ ಬಂದು ಲೆತ್ತೇರಿ ಇರು ಬತ್ತರು ಬಲ ಮಾತ್ರ ಎಡಲ ಬೊಟ್ಟಿಯರು ಎಡ ಬಲನು ಹೊಂದಾಣಿಕೆ ಮಲ್ತು ಬೊಟ್ಟುನಲ್ಪ ಶಕ್ತಿ ಅರಿಕೆಂಡು ಬಣ್ಣನ ಅಪ್ಪೆ ಕುರ್ತಿನಂಚಿನ ಶಕ್ತಿ ಆವಡಿಂಚರ ಶುದ್ಧ ಮನಸ್ಸರ ಮದ್ದಲದ ಸೇವೆನ ಮತ್ತೊಂದು ಬತ್ತರ ಬಣ್ಣ ನಾನು ಜೀವನದ ಗದ್ದಲ ಹೆಚ್ಚಿಗೆ ಜೀವನದ ಉದ್ದಗಲಿಗೆ ಅಪ್ಪೆ ಅಂಚೆ ನನ್ನ ಸೇರು ಮತ್ತೊಂದು ಬತ್ತಿನ ಜಂಜೆಯಲ್ಲೇ ಶಿಶು ಇಂಚನೆ ಸೇವೆನ ಮತ್ತೊಂದು ಬತ್ತರ ಬಣ್ಣ ನನ್ನ ಪೋಯಿನಲ್ಪ ಬತ್ತಿನಲ್ಪ ಅಪ್ಪೆ ಅಭಯ ಕೊಡ್ತಿದ್ದ ಅವಳು ಭಾರಿ ಉಡ್ತಾರೆ ಭಾರಿ ಬಟ್ಟಿಯಾರು ಅಪ್ಪೆ ಶಾರದನ ಸೇವೆ ಒಬ್ಬೇ ರೀತಿಯ ಆಲಸ್ಯದ ಅಂತ ಉದಾಸನ ಅಂತ ಮತ್ತೊಂದು ಬತ್ತಿನ ಸೇವೆ ಇಂಚನೆ ಶುದ್ಧ ಮನಸ್ಸು ಸೇವೆ ಮತ್ತೊಂದು ಬತ್ತರ ಬಣ್ಣ ನನ್ನ ಪೋಯಿನಲ್ಪ ಬತ್ತಿನಲ್ಪ 4 ಮೆಟ್ಲು ಅಪ್ಪನ ಸೇವೆ ಪಡ ಅವಕಾಶ ಉಂಡಿಗೆ ಆರೋಗ್ಯ ಕಾಡು ಓರಿಸುವುದು ದುರಿತ ಬೈತಿಗೆ ಅಪ್ಪೆ ಆವಡು ಎನ್ನ ಪುಣ್ಯಕತೆಯನ್ನು ತುಯ್ಯಾರ ಅಕ್ಕೇರಿ ಮುಟ್ಟ ಕುಲ್ದಿಲಂಚನ ಕಲಾಭಿಮಾನಿ ಸುರುಕು ಬತ್ತದು ಗೋಪಿನತ ಅರ್ಧತೂದು ವಿಮರ್ಶಾಲ್ಪನತ ಅಕ್ಕೇರಿ ಮುಟ್ಟ ಕುಲ್ದು ಪೂರ್ಣಕತೆಯನ್ನು ಪೂರ್ಣಸತ್ವವನ್ನು ತೆರವಿನ ನಿಂತಿರಗಲೇ ನಿಜವಾದ ನಿಂಚನ ಕಲಾಭಿಮಾನಿ ಇಂಚಿನ ಕಲಾಭಿಮಾನಿಲು ಓಡೆಮುಟ್ಟ ಉಲ್ಲೇರ ಅಡೆಮುಟ್ಟ ಕಲೆ ಒರಿಯುಂಡು ಯಕ್ಷಗಾನ ಒರಿಯುಂಡು ಪಂಪುಣವು ಸತ್ಯ ಆವಡು ಕಷ್ಟ ಬಂದಾಗ ಮಾತ್ರ ಅಮ್ಮ ಬಣ್ಣದ ಬುಲಿಪುಣತ್ತ ಸುಕಟುಪ್ಪುಣಗಳ ಅಣಿಕಲ ನಿಷ್ಠೆ ಏತು ಬಣ್ಣದ ಅಪ್ಪಲಕ್ಕೆ ನೋಲತ್ತ ಅಲ್ಲೆತ್ತು ತುಳಿತು ಒರಿದಿನಂಚಿನ ಎನ್ನ ಬಂಗಾರದಂಚಿನ ಕಲಾಭಿಮಾನಿ ಈ ಊರುಡತ್ತು ಪರ ಊರುಡು ಕುಕ್ಕುಲುದು ತೂಪಿನಂಚಿನ ಕಲಾಭಿಮಾನಿ ಒಳ್ಳೆ ಆವಡಿ ಯಕ್ಷಗಾನ ಒರಿಯೋಡು ಬಣ್ಣದ ನೆಂಚಿನ ಕಲಾಭಿಮಾನಿ ಬೋಡು ಎನ್ನ ಬಂಗಾರದಂಚಿನ ಕಲಾಭಿಮಾನಿಲೇ ಪೋಯಿನಲ್ಪ ಬತ್ತಿನಲ್ಪ ಕಿನ್ನಿದ ಪಿರವ ಪೆರಡ ಬತ್ತಿಲಕ ಕಂಜಿದ ಪಿರವ ಬೆತ್ತ ಬತ್ತಿಲಕ ಆಡು ಅಮೃತಗಳಿಗೆ ಹೋದ ವಿಷಯಗಳಿಗೆ ಬರೋದು ವಿಷಯಗಳಿಗೆ ಬಿಟ್ಕೊಂಡಿದ್ದ 3 ಸ್ಥಾನ ಸೇರೋ ನೆಟ್ಟೈತಿ ಆಗ ಬಂಡೆ ಅವು ಜಂಗು ಕೊರ್ಪಿನ ಗೊರಡು ಸರಿ ಆವಡಿ 6 ದಿನ ಮುಟ್ಟೆಯನ್ನು ಸೇವನೆ ಮತ್ತೊಂದು ಎಲ್ಲೇ ಶಿಶು ಇಂಚನ ಶುದ್ಧ ಮನಸ್ಸು ಸೇವನೆ ಮತ್ತೊಂದು ಬತ್ತರ ಬಣ್ಣದ ಬೊಂಡದಲ್ಲ ಇದೆ ನೀರಿ ಆತ ಚೀಪೆ ಉಂಡ ಆತ ಚೀಪೆನ ಅಪ್ಪೆ ಕೊಡ್ತಲ್ಗಿಂದ ಬಣ್ಪ ಆದ ಗೊರ್ಪೆ ಅದರದ್ದು
ನಿನ್ನದಂತ ರಕ್ತದ ದಾಹ ಕಡಿಮೆ ಆಗದೆ ಹೋಯ್ತಾ? ಈ ಕಾಲಕ್ಕೆ ನಿನ್ನ ಮುಂದೆ ನಿಂತ ಸಾಮಾನ್ಯದವರಲ್ಲ, ನಾನೇ ಅಯ್ಯೋ, ಏನಾಗಿ ಹೋಯಿತು? ಸಾಮಾನ್ಯ ತರುಣಿ ಎಂಬುದಾಗಿ ಯುದ್ಧವನ್ನು ಮಾಡಿದರೆ ಚಂಡಿಕೆಯಾಗಿ ಬಂದಿದ್ದಾಳೆ. ಯರುಣಾಸುರ ಏನು ಎಷ್ಟು ಎಂಬುದನ್ನು ಈ ಪ್ರಪಂಚಕ್ಕೆ ತಿಳಿಸಬೇಕಾದರೆ ನಾವು ಬದುಕಿರಬೇಕು. ಅದಕ್ಕಿಲ್ಲಿರುವುದಲ್ಲ ಗುರುಗಳ ಶುಕ್ರಾಚಾರ್ಯ.
ಮಹರ್ಷಿಗಳನ್ನೊಳಗೊಂಡು ಎನ್ನನ್ನೇನು ತಿಸಿದೆಯ ಹೌದಮ್ಮ. ಇದು ಶಾಂತಳಾಗಿದ್ದೇನೆ ಸರಿ. ಕಂಡೆಯ ನಿನಗಿತ್ತಂತಹ ಮಾತಿನಂತೆ ದುರುಳದಾನವರನ್ನು ನಿಗ್ರಹಿಸಿ ಅವರ ಶಿರಗಳನ್ನು ಚೆಂಡಾಡಿದವಳಿದ್ದೇನೆ. ಸ್ವರ್ಗಲೋಕ ಪುನರಪಿ ನಿನಗೆ ಪ್ರಾಪ್ತಿಯಾಗಿದೆ. ನಿಶ್ಚಿಂತೆಯಿಂದಲೇ ನಾಕವನ್ನಾಳು ಮಗನೇ. ಮುಂದಕ್ಕೆ ನಿನ್ನನ್ನು ಕಾಣುವ ಬಗೆ ಹೇಗೆ ತಾಯಿ? ಈ ರೂಪದಿಂದ ನಾ ಕಾಣ ಸಿಗುವುದಿಲ್ಲ. ಮತ್ತೆ? ಮುಂದೊಂದು ದಿನ ದ್ವಾಪರಾಯುಗದಲ್ಲಿ ಶ್ರೀಹರಿಯ ಸಹಭವೆಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಅರೆಕ್ಷಣ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ರಣಕ್ಷೇತ್ರದಿಂದ ಓಡಿ ಹೋದಂತಹ ಋಣದಾನವ ಮುಂದೊಂದು ದಿನ ವರವಲಾನ್ವಿತನಾಗಿ ಬಂದಾನು. ಕಲಿಯುಗದ ಆದಿಭಾಗದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಿಮಗೆಲ್ಲರಿಗೂ ಕಾಣುವುದಕ್ಕಿದ್ದೇನೆ. ಅದುವರೆಗೂ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ. ದೇವಲೋಕ ಮಗಳು ತಿರುಗಲು ದೇವಿ ಚರಣವನ್ನು ದಿದಿದಿದಿದಿ. ಈ ವಿವರವನ್ನು ಕೇಳುವ ಜನರ ಕಾಣವನ್ನು ಕುರುಡರಾಗಿ ಅಟ್ಟಹಾಸಗೈದಂತಹ ಕೂಳ ಶುಂಭ ನಿಶುಂಭರನ್ನು ತರಿದು ಲೋಕಕ್ಕೆ ಕಲ್ಯಾಣವನ್ನು ಒದಗಿಸಿಕೊಟ್ಟವಳು ತಾಯಿ. ನಮ್ಮವರೆಲ್ಲರೂ ಸುಮವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರಲ್ಲ, ಇದುವೇ ದೇವಿ ಮಹಾತ್ಮೆ. ದೇ ಅಂದ್ರೆ ದೇಹವು ಶುದ್ಧಿ, ವಿ ಎನ್ನಲು ವಿದ್ಯಾಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿಯರ ಸಾಕ್ಷಾತ್ಕಾರ, ಹಾ ಎನ್ನಲು ಹರಿಹರರು ವಶವಿಹರು, ತೇ ಎನ್ನಲು ತ್ರೈಲೋಕ್ಯವು ಸಿದ್ಧಿಪುದು. ಇಂತಹ ಪುಣ್ಯಕಥೆಯನ್ನು ರಸೆಯಲ್ಲಿ ಯಾರು ಆಡಿಸಿದ್ದಾರೋ, ಯಾರು ಮುಂದಕ್ಕೆ ಆಡಿಸುತ್ತಾರೋ, ಯಾರು ಇಲ್ಲಿ ಆಡಿ ತೋರಿಸಿದ್ದಾರೋ ಅಂತವರಿಗೆ ಕಲಾಮಾತೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮೇಳದಲ್ಲಿ ವಾಸವಾಗಿರುವ ಮಹಾಗಣಪತಿ ದೇವರು ಸಕಲ ಐಶ್ವರ್ಯವನ್ನು ಕೊಡಲಿ ಎನ್ನುವ ಹಾಗೆ ಬೇಡುತ್ತಾ ಪುಣ್ಯಕಥೆಗೆ ಮಂಗಳಗೀತೆಯನ್ನು ಹಾಡುವರೆ ಸಭ್ಯ ಸಭಿಕರಿಂದ ಅಪ್ಪಣೆಯನ್ನು ಯಾಚಿಸುತ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. ಇಂದಿನ ಸೇವಾಕರ್ತರಾದ ಮಹಾರಾಜರುಗಳಾದಂತಹ ಶ್ರೀ ಶ್ರೀ ರತ್ನಾಕರ ಮೀರಾ ಅಮೀನ್, ಪ್ರತೀಕ್ಷಾ ಅಮೀನ್ ಮತ್ತು ಮನೆಯವರು, ತೋಂದಡ್ಪು ಕಡಂದಲ ಇವರು, ಶ್ರೀಮಾನ್ ರತ್ನಾಕರ ಮೀರಾ ಅಮೀನ್, ಪ್ರತೀಕ್ಷಾ ಅಮೀನ್ ಮನೆಯವರು, ತೋಂದಡ್ಪು ಪಾಲಡ್ಕ ಕಡಂದಲ, ತೋಂದಡ್ಪು ಅರ್ತಿಗಾರು ಪಿಸಾದಗಾರು ಮೋಜಗಾರರು ತಮ್ಮ ಕೀರ್ತನೆ ಮೂಲಕ ಕೊಟ್ಟಂತಹ ಕಾಂತನವೇ ಇಲ್ಲ ಕೃಷ್ಣ ಲಕ್ಕಿತ್ತು ದೇವರ ರಂಗ
ಅಲ್ಲಿ ಫುಲ್ ಬೇರೆ
ಆರೋಗ್ಯದ ಸೇವೆ ಆ ಸೇವೆನ ಹೆಣ್ಣು ಸಮರ್ಪಣೆ ಅಂತೇಳಿ ಮಹಾದೇವಿ ಸಂತೋಷ ಅಂತ ಅವರ ಅಕಲಂಪನ ಕೆಲಸ ಉಂಟಾಗುತ್ತೆ, ವ್ಯವಹಾರ ಉಂಟಾಗುತ್ತೆ, ಉತ್ತರ ಅಭಿವೃದ್ಧಿ ಕೊಡುತ್ತೆ, ಆರೋಗ್ಯ ಕೊಡುತ್ತೆ. ಮನಸ್ಸಲ್ಲಿ ಇಷ್ಟ ಆಗ್ತಿದ್ರೆ ಕಟೀಲ್ ಮಹಾದೇವಿಲ ಅಂಚನೆ ಸ್ಥಳದ ದೈವ ದೇವರನ್ನ ಮಾತ್ರ ಬೋರ್ಡ್ ಹಾಕ್ಲಿಕ್ಕೆ ಅನುಗ್ರಹ ಅಂತ ನಡ್ಕೊಂಡು ಗುಣಮಂತಾದ ಕ್ರಿಯೆಯನ್ನು ಸೇವಕರ್ಕೊಂಡು ದೇವರೇ ಗುಣಮಂತಾದ ಜಾಗಿಗೆ ತರ್ಕಲಾದ ಕೊಳಸಿನ ದೇವನ ಸಂದಾಯ ಕಾಲ ಸಂದಾಯ ಸೇವನ ದೇವರ ಮಾತ ಸ್ವೀಕಾರ ಮತ್ತು ಆಸಕ್ತಿಯ ದುರ್ಗರು ಸರ್ವತರ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿಗಳು ಸಕಲ ಇಷ್ಟಾರ್ಥಗಳನ್ನು ಅನುಗ್ರಹ ಮತ್ತು ದೇವಿ ವಿಶ್ವಾಸ